ಆ ನನ್ ಕಡೆನು ಇವತ್ತು ನಿನ್ನಿಂದ ನಂದು ಕಬ್ಬ ಕಡಿಯೋದು ಚಾಲು ಆಗೈತಿ. ಫ್ಯಾಕ್ಟ್ರಿ ಹೊಂಟೈತಿ ನಂದು ಕಬ್ಬ. ಚಲೋ ಇರ್ತೈತಿ. 120 ಟನ್ ಮ್ಯಾಗ ಹೋಗ್ಬಹುದು ಹಿಂಗ ಅಂದಾಜ್ ಐತೆ. ಬಹಳ ಚಂದ ಅಷ್ಟ ನಡೆದೈತಿ. ಹಾ ಆ ಈಗ ನೋಡ್ರಿ 2 ದಿವಸ ಆಯ್ತು ಕಬ್ಬ ಕಡಿಯಾಕತ್ತೈತಿ ನಂದ. ಅಂದ್ರ ಫ್ಯಾಕ್ಟ್ರಿ ಹೊಂಟೈತಿ. ಹಿಂದನ ನನ್ನ 4.5 ಫೀಟ ಮತ್ತು 5 ಫೀಟ ಹಿಂಗ ನಂಗ ಸಾಲ್ನ ಬಿಟ್ಟಿದ್ದೇನೆ. ಈಗ ಪೈಲಾ ಕೆಲಸ ಏನ್ ಮಾಡ್ತೇನಂದ್ರ, ಈಗೇನ್ ಅತ್ರಾಗ ಕಬ್ಬ ಕಡಿತ್ನಾಗೇನ್ ಕಬ್ಬ ಅಲ್ಲಿ ಬೀಳ್ತಿತ್ ತಿಳಿಕ 1-2 ಗಂಟೆದಾದ ಎಲ್ಲ ತಿಳಿಕ್ ಬೀಳ್ತಿದ್ದಿ. ಹೆಂಗಸರ ಲೇಬರ್ ಹಚ್ಚಿ ಅದ ಎಲ್ಲ ಗೋಳೆ ಮಾಡಿ ಪೈಲಾ ಟ್ರಾಲಿದಾಗ ನಾವು ಹಾಕ್ತೇವೆ. 2ನೇ ದಿವಸ ಅಂದ್ರ ಇನ್ನ ಮುಂದ ಕಬ್ಬ ಕಡಿಯೋದ್ ಚಾಲೂನೇ ಐತಿ. 5-6 ಎಕರೆ ಕಬ್ಬ ಕಡಿಯೋದೈತಿ. ಹಿಂದ ಬಾಜುಕ ರೌಂದಿ ಏನೈತ್ಲ ಎಲ್ಲ ಅದ ಇದ್ರಾಗ ಸಾಲ್ದಾಗನ ದಬಾಸ್ಕೋತೇನೆ. ಎಲ್ಲ ಸಾಲ್ದಾಗ ಅದ್ರ ರೌಂದಿ ಎಲ್ಲ ಅದ್ರಾಗ ಹಾಕ್ತಿದ್ನಿ. ಬೋದ್ ಏನ್ ಇರ್ತಿದ್ ಬೋದ್ ಎಲ್ಲ ಖಾಲಿ ಮಾಡ್ತೇವ್ ನಾವು. ಖಾಲಿ ಮಾಡಿದ ನಂತರ ಬೋಧದಾಗ ಕಬ್ಬ ಕಡಿತ್ನಾಗ ಕೂಲಿ ಉಳಿತಾವ. ಸ್ಟಬಲ್ ಹಾಕ್ತೇವ್ ನಾ ಇಂಗ್ಲೀಷ್ದಾಗ. ನೀವು ಕನ್ನಡದಾಗ ಏನಂತೀರಿ? ಅದನ್ನ ನೀವು ಹೇಳೋದಕ್ಕೆ ನಾವು ನೆತ್ತಿ ಸವರೋದು ಅಂತೀವಿ. ನೆತ್ತಿ ಸವರೋದು. ರೈಟ್. ಈ ನತ್ತಿ ಸೌರೋದ್ ಏನ್ ಇರ್ತಿದ್ಲ ಅದ್ರ ಲಗೇನ ಕೆಲಸ ನಮ್ ಕಡೆ ಚಾಲು ಆಗ್ತಿತ್ತು. ನಾವ್ ಇದು ಕೆಲಸ ಮಾಡೋದ್ನಾಗ ಬಹಳಷ್ಟು ಮಂದಿ ಕುರ್ಪಿಲೆ ಅಥವಾ ಕೊಯ್ತೆಲೆ ಮ್ಯಾಗಿಂದ ಅಷ್ಟೆಲ್ಲ ಕಟ್ ಮಾಡ್ಕೋತಾರ. ಬೋದ್ ಏನ್ ಇರ್ತಿದ್ಲ ಬೋದ್ ನೆತ್ತಿ ಮ್ಯಾಗ ಅಷ್ಟ ಎಲ್ಲ ಕಟ್ ಮಾಡ್ಕೋತ ಹೋಗ್ತಾರ. ಅದರ್ಲೆ ಮರಿಯನ್ ಬರ್ತಾವಲ್ಲ ಚಂದ ಬರ್ತಾವು, ಟೀಲರ್ ಚಂದ ಬರ್ತಾವು, ಕರೆ ಹೆಚ್ಚ ಬರ್ತಾವ. ನಮಗ್ ಹೆಚ್ಚ ಟೀಲರ್ಸ್ ಬೇಡ. ಅದರ ಸಲುವಾಗಿ ನಾವ ಅದ ಕಡಿಯೋದೇನ್ ಇರ್ತಿದ್ಲ ಕೋಲಿ ಏನ್ ಇರ್ತಾವು ಅದ ಭೂಮಿದಾಗ ಒಳಿಕ ಬೋಧದಾಗ ಒಳಿಕ 1 ಇಂಚ್ ಹಿಡದ 2 ಇಂಚ್ ತಕ ತೆಳಿಕ್ ಒಳಿಕಿನ ಬಾಜುಕ್ ಜರ್ಕರ್ತ ನಾವು ಕಟ್ ಮಾಡಿದ್ರ ಬರೋದೇನ್ ಮರಿ ಇರ್ತಾವು ಅದ ಕಡಿಮೆ ಬರ್ತಾವ. ನಮಗ್ ಎಷ್ಟು ಬೇಕು ಅಷ್ಟ ಬರ್ತಾವು. ಅದ ಬಹಳಷ್ಟು ಮಹತ್ವ ಇದೆ. ಕೊಡವೆದಾಗ ನೋಡಿದ್ರ ಒಂದೊಂದ್ ಠಿಕಾನ್ದಾಗ 20-25 ಹಿಂಗೆಲ್ಲ ಮರಿ ಬರ್ತಾವ. ಅದ್ರಾಗಿಂದ ಉಳಿತಾವ ಒಟ್ಟ 5, 6, 7, 8 ಅಷ್ಟ ಉಳಿತಾವು. ಬಾಕಿದೆಲ್ಲ ಒಂದ್ 5-6 ತಿಂಗಳ ಉಳದ ತಿಂದು ಮತ್ತ ಅದು ಸತ್ತು ಹೋಗ್ತಾವು. ಅದರಲ್ಲೇ ನಮ್ಮದ ಅವರೇಜ್ ಚಂದ ಬರಂಗಿಲ್ಲ. ಅವರೇಜ್ ಚಲೋ ಬರೋದಂದ್ರ ಅದ್ರ ಸಲುವಾಗಿ ನಾವ ಮರಿ ಏನ್ ಬರ್ತಾವು ಅದ ಲಿಮಿಟೆಡ್ ಬರಾಕ್ಬೇಕು. ಮತ್ತ ಲಿಮಿಟೆಡ್ ಮರಿ ಬೇಕಾದ್ರ ಅದ ಬೋಧದಾಗ ಒಳಿಕ್ 1-2 ಇಂಚ್ ತಕ್ಕ ಅದ ಕಟ್ ಮಾಡಾಕ್ಬೇಕು. ಅದರ ಸಲುವಾಗಿ ನಾವ ಗುದ್ಲಿ ಹತ್ತೇವಲ್ಲ ಗುದ್ಲಿ, ಆ ಗುದ್ಲಿಲೆ ನಾವು ಒಳಿಕಷ್ಟ ಕೆದರ್ ತೆಗಿತೇವೆ 1-2 ಇಂಚ್ ತಕ್ಕ. ಅಥವಾ ಈಗ ನಮ್ ಕಡೆ ಈಗ ರೋಟರ್ಲೆ ಇದು ಕಟ್ ಮಾಡೋದು ಒಂದು ರೋಟರ್ ಬಂದೈತ್ರಿ. ಒಳಿ ಕಟ್ ಮಾಡೋದು ರೋಟರ್ ಬಂದೈತಿ. ಅದ್ರ ಮ್ಯಾಗ ನಡೆಸಿದ್ರ ನಿಮಗ್ ಎಷ್ಟು ಒಳಿಕ್ ಬೇಕು, ಎಷ್ಟು ತೆಳಿಕ್ ಹೋಗಾಕ್ಬೇಕು ಅಷ್ಟು ತೆಳಿಕ್ ಆದ ರೋಟರ್ ಕಟ್ ಮಾಡ್ಕೊತ ಹೋಗ್ತೇವೆ. ನಾವು 2 ಇಂಚ್ ಆದ ಒಳಿಕ್ ನಾವು ಕಟ್ ಮಾಡ್ಕೊತ ಹೋಗ್ತೇವೆ. ಕಟ್ ಮಾಡಿದ ನಂತರ ಅದ್ರ ಮ್ಯಾಗ ಒಂದ 22 ತೀರ ಅಥವಾ ಯಾವ್ದು ಫಂಜಿಸೈಡ್ ಅದ್ರ ಮ್ಯಾಗ ಒಂದು ಸ್ಪ್ರೇ ಮಾಡ್ಕೋತೇವೆ. ಇಷ್ಟ ಆದ ನಂತರ ಬೇಸಿಕ್ ಎಲ್ಲ ಕಂಪ್ಲೀಟ್ ಆಗ್ತೈತಿ. ಒಂದಂದ್ರ ರೌಂದಿ ಎಲ್ಲ ಸಾಲದಾಗ ದವಾಶಿದಾಗಬೇಕು. ನಾವು ಬುಕ್ನಿ ಮಾಡಂಗಿಲ್ಲ. ಬುಕ್ನಿ ಮಾಡೋಕ್ಕಿಂತ ಹಂಗ ನಾವು ಸಾಲದಾಗ ದಬಾಸ್ತೇವು. 2ನೇದ್ ಕೆಲಸ ಅಂದ್ರ ಇದು ಸ್ಟಬಲ್ ಸೇವಿಂಗ್ ಮಾಡ್ತೇವೆ. ಗುದ್ಲಿಲೆ ಮಾಡಿದ್ರ ಅದ 1 ಇಂಚ್ 2 ಇಂಚ್ 3 ಇಂಚ್ ಅದೇನ್ ಕೋಳಿ ಬೀಳ್ತಾವಲ್ಲ ಅವೆಲ್ಲ ಗೋಳೆ ಮಾಡಿ ನಾವು ಮತ್ತೆ ಟ್ರ್ಯಾಕ್ಟರ್ದಾಗ ಹಾಕ್ತಿವಿ. ಫ್ಯಾಕ್ಟ್ರಿಗೆ ಹೋಗ್ತಾವ. ಅವು ಸಣ್ಣ ಟುಕಡೆ ಜರ್ಕರ್ತ ನಾವು ಫ್ಯಾಕ್ಟ್ರಿ ಕಳ್ಸಿದ್ರ 2 ಟನ್ 3 ಟನ್ ತಕ ಅವರೇಜ್ ನಮಗ್ ಹೆಚ್ಚ ಸಿಗ್ತೈತಿ. ಯಾಕಂದ್ರ 40,000 ಕಬ್ಬು ಹೋಗ್ತಾವ ಫ್ಯಾಕ್ಟ್ರಿಗೆ. ಪ್ರತಿಯೊಂದು ಇತರದ 1-2 ಇಂಚ್ ಗಣಕಿನ ತೆಗೆದ್ರೂ ಕೂಡ 1-2 ಟನ್ ರೇ ಆ ತರದ ಅವರೇಜ್ ನಮಗೆ ಸಿಗ್ತೈತಿ. ಅದೊಂದು ಆತು. ಫ್ಯಾಕ್ಟ್ರಿ ಫಾಯ್ದೆ ಏನಂದ್ರ ಎಲ್ಲಕ್ಕಿಂತ ತೆಳಕಿಂದ ಗಣಕಿ ಏನ್ ಇರ್ತೈತಿ ಅದ್ರಾಗ ಸಕ್ಕಡಿ ಬಹಳ ಹೆಚ್ಚ ಇರ್ತೈತಿ. ಅದ್ರಾಗ ರಿಕವರಿ ಬಹಳ ಹೆಚ್ಚ ಇರ್ತೈತಿ. ಫ್ಯಾಕ್ಟ್ರಿಗೂ ಆ ತರದ ಫಾಯ್ದೆನೂ ಆಗ್ತೈತಿ. ಇದು ಒಂದ್ ಆತು. 2 ಟನ್ ಇಲ್ಲೇ ನಮಗ ಕಬ್ಬು ಹೆಚ್ಚ ಸಿಗ್ತೈತಿ. ರೌಂದಿ ಮ್ಯಾಗ ರೌಂದಿ ದಬಾಸಿ ಇಟ್ಟಿದ ನಂತರ ನಾವು ಹೈನೀರ್ ಏನ್ ಕೊಡ್ತೇವೆ 2-3 ಕೆಪೆ
2-3 खेपೆ ನೀರ್ ಕೊಟ್ಟಿದ ನಂತರ ಅದ ದಬಾಶ್ ತೆಳಿಕೊಂಡ್ತೈತಿ. ಅದರ ಮ್ಯಾಗ 1 ಎಕರೆದಾಗ ರೌಂದಿ ಮ್ಯಾಗ 1 ಚೀಲ ಯೂರಿಯಾ, 1 ಅಥವಾ 2 ಚೀಲ ಸಿಂಗಲ್ ಸೂಪರ್ ಫಾಸ್ಫೇಟ್ ಅದರ ಮ್ಯಾಗ ನಾವು ಸ್ಪ್ರೇಡ್ ಮಾಡಿಬಿಡ್ತೇವೆ. ಇದ ಅದರದ ಚಂದ ಅಂತ ಕಂಪೋಸ್ಟ್ ತಯಾರ ಆಗ್ಬೇಕು, ಅದರ ಸಲುವಾಗಿ ಅದು ಮಾಡೋದಿರ್ತಿ. ಯೂರಿಯಾ ಮತ್ತೆ ಸಿಂಗಲ್ ಸೂಪರ್ ಫಾಸ್ಫೇಟ್ ರೌಂದಿ ಮ್ಯಾಗ ಹೋಗಿರ್ತೈತಿ. ಅದರದ ಕೊಡವಿ ಕಬ್ಬಿಗೆ ಸಲುವಾಗಿ ಏನು ಫಾಯ್ದೆ ಇಲ್ಲ. ಆ ಖತದ ಯಾವಾಗ ಇದೆಲ್ಲ ಕಂಪೋಸ್ಟ್ ತಯಾರಾಗ್ತೈತಿ ಅವಾಗ ತಾನ ಆದ ಕೊಡವಿಗ್ನು ಅದರದ ಫಾಯ್ದೆ ಆಗಕ್ ಶುರು ಆಗ್ತೈತಿ. ಎರಡನೇದ್ ನಾವ್ ಏನ್ ಮಾಡ್ತೇವೆ ಅಂದ್ರ ಇದ ಸ್ಟಬಲ್ ಶೇವಿಂಗ್ ಏನ್ ಆಗ್ತಿತ್ಲ ಅವ್ರದೇನ್ ಮಾಡ್ತೀವಿ, ಅದರ ನಂತರ ಬಹಳಷ್ಟು ಲೌಕರ ಲಗೇನ ಅದಕ್ಕ ನಾವು ರಾಸಾಯನಿಕ ಗೊಬ್ಬರ ಕೊಡ್ತೇವೆ. ಎಷ್ಟು ಲೌಕರ್ ನೀವು ಅದಕ್ಕೆ ರಾಸಾಯನಿಕ ಗೊಬ್ಬರ ಕೊಡ್ತೀರಿ ಅಷ್ಟು ಲೌಕರ್ ಅದ ಚಂದ ಅಂತ ನಾಟ್ತೈತಿ. ಮತ್ತೆ ಚಲೋ ಅದರದ ಅವರೇಜ್ ಸಿಗಾಕ ಚಲೋ ಆಗ್ತೈತಿ. ಬಹಳ ಜಲ್ದಿ ಅದಕ್ಕ ರಾಸಾಯನಿಕ ಗೊಬ್ಬರ ಕೊಡಾಕ್ಬೇಕು. ಈಗ ನಮಗ್ ನೋಡ್ರಿ ರೌಂದಿ ಇಂದ ನಾಳೆ ತಕ ರೌಂದಿ ಎಲ್ಲಾ ಬಾಜುಕ್ ಮಾಡ್ತೇವೆ. ನಾಳಿಂದ ಅಥವಾ ಹಿಂದಿಂದ ಎಲ್ಲಾ ಕೋಳಿ ಕಡಿಯೋದ್ ಕೆಲಸ ಚಲೋ ಆಗ್ತೈತಿ, ಸೌರದ ಕೆಲಸ ಚಲೋ ಆಗ್ತೈತಿ. ಅದರ ನಂತರ ಒಂದು ಸ್ಪ್ರೇ ಆಗ್ತೈತಿ. ಸ್ಪ್ರೇ ಆದ ತಕ್ಷಣ ರಾಸಾಯನಿಕ ಗೊಬ್ಬರ ನಾವು ಕೊಡ್ತೀವಿ. ರಾಸಾಯನಿಕ ಗೊಬ್ಬರ ಕೊಡುತ್ನ್ಯಾಗ ಹೈನೀರ್ ಎಲ್ಲಿ ಇರ್ತೈತಿ ಅಲ್ಲಿ ರಾಸಾಯನಿಕ ಗೊಬ್ಬರ ತಯಾರು ಮಾಡಿ ಎಲ್ಲ ಮಿಕ್ಸ್ ಮಾಡಿ ನಾವು ಹರಿಲೆ ತೂತಾಕ್ ಹಿಡಿತೀವಿ ಮತ್ತು ಅದ್ರಾಗಿದ ರಾಸಾಯನಿಕ ಗೊಬ್ಬರ ಹಾಕ್ತೇವೆ. ನಮ್ಮ ಬೋದ್ ಏನ್ ಇರ್ತಿತ್ಲ ಇವ್ನು ಬೋಧದ ಒಳಕಿನ ಬಾಜುಕ ಎಲ್ಲಾ ಈಗ ಅದ್ರ ಬೇರೆ ಇದಾವ, ಅದ್ರ ಒಳಗೆ ಎಲ್ಲಾ ಬೇರೆ ಇರ್ತಾವು. ಹರಿಲಿ ನಾವು ಎಲ್ಲಾ ಇದ್ ತೆಗದ್ರ ಒಂದು ತೂತ ತೆಗದ್ರ ಆ ತೂತದಾಗ ನಾವು ಇದ ಖತ ಹಾಕಿ ಮುಚ್ಚಿ ಬಿಡೋದ ಅಂದ್ರ ಅದ್ ಖತ ಎಲ್ಲಾ ಬೇರ್ಸ ಹತ್ತಿರ ಹೋಗ್ತೈತಿ. ಅದರಲ್ಲೇ ಕಬ್ಬಿಗೆ ತಿನ್ನಾಕ ಬಹಳಷ್ಟು ಕ್ವಾಂಟಿಟಿದಾಗ ಸಿಗ್ತೈತಿ. ಅಪ್ಟೇಕ್ ಅದರದ ಚಲೋ ಆಗ್ತೈತಿ. ಅದರಲ್ಲೇ ನಮಗ ಕಬ್ಬಿಂದ ಅವರೇಜ್ ಚಂದ ಹಂಗ ಸಿಗ್ತೈತಿ. ಬಹಳಷ್ಟು ನಮ್ಮ ಕಡೆ ಫಾರ್ಮರ್ ಇನ್ನ ಬಿ ಮ್ಯಾಗಿಂದ ಖತ ಒಗಿತಾರ. ಮ್ಯಾಗಿಂದ ಖತ ಒಗದ್ರ ನೀರ್ ಕೊಟ್ಟಿದ ನಂತರ ಯೂರಿಯಾದಾಗಿಂದ ನೈಟ್ರೋಜನ್ ಇರ್ತೈತಿ, ಅದ ಎಲ್ಲ ತೆಳಿಕ್ ಹೋಗ್ತೈತಿ, ಬೋಧದಾಗ ಹೋಗ್ತೈತಿ, ಅದಷ್ಟು ತಿನ್ನಾಕ ಅದಕ್ ಸಿಗ್ತೈತಿ. ಫಾಸ್ಫರಸ್ ಮತ್ತು ಪೊಟ್ಯಾಶ ಆ ಬೋಧದಾಗ ಒಳಿಕ್ ಹೆಚ್ಚ ಹೋಗಂಗಿಲ್ಲ. ಅದರದ ವರ್ಟಿಕಲ್ ಮೂವ್ಮೆಂಟ್ ಆಗ್ತೇವ್ ನಾವು. ತೆಳಿಕ್ ಹೋಗೋದೇನ್ ಕ್ರಿಯಾ ಇರ್ತೈತಿ ಅದು ಬಹಳ ಅಂದ್ರ 1 ಸೆಂಟಿಮೀಟರ್ ಹಿಡದ 2 ಸೆಂಟಿಮೀಟರ್ ತಕ್ಕ ಅಷ್ಟಾದ್ ಒಳಿಕ್ ಹೋಗ್ತೈತಿ. ಅಲ್ಲೇ ಹೋಗಿ ನಿಂತು ಬಿಡ್ತೈತಿ, ತೆಳಿಕ್ ಒಳಿಕ್ ಹೋಗಂಗಿಲ್ಲ. ನಮ್ಮ ಬೇರೇನ್ ಇರ್ತಾವು ಅದು ಒಳಿಕ್ 4 ಇಂಚ್ ಹಿಡದ 6-7 ಇಂಚ್ ತಕ್ಕ ಒಳಿಕ್ ಇರ್ತಾವ ಬೋಧದ. ಅಂದ್ರ ಆ ಎಲ್ಲಾ ಬೇರಿಗೆ ಜರ್ಕರ್ತ ತಿನ್ನಾಕ್ ಸಿಗೋದಿತ್ತಂದ್ರ ಇದು ಒಳಿಕ್ 4-5 ಇಂಚ್ ಆದಕ್ ಒಳಿಕ್ ಇದು ಖತ ಎಲ್ಲ ಹೋಗಾಕ್ಬೇಕು. ಯಾವ್ದ ಫಾಸ್ಫರಸ್ ಮತ್ತು ಪೊಟ್ಯಾಶ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ನು ಇದು 3 ಖತ ಅಲ್ಲಿ ಒಳಿಕ್ ಹೋಗಾಕ್ಬೇಕು, ಗುಂಬು ಹೋಗಾಕ್ಬೇಕು ಒಳಿಕ. ಅಂದ್ರ ಅದಕ್ಕ ತಿನ್ನಾಕ್ ಸಿಗ್ತೈತಿ. ಅಂದ್ರ ಕಬ್ಬು ಬಹಳಷ್ಟು ಚಲೋ ಬರ್ತೈತಿ. ಹರಿಲಿ ಒಂದು ತುತ್ತ ತೆಗೀರಿ, ದೊಡ್ಡ ಹತ್ರದ ಇದ್ ಮಾಡಿ ಬಾಯಿ ಮಾಡಿ ಅದ್ರಾಗ ಹಾಕಿ ಬಿಡೋದೈತಿ. 2 ಹರಿ ಏನ್ ಮಾಡ್ತೇವೆ ತೂತ ತೆಗಿತೀವಿ, ಅದ್ರ ನಡ್ಕಿಂದ ಅಂತರ 1 ಅಥವಾ 1.5 ಫೀಟ್ ಇಷ್ಟೇ ಇಡ್ಬೇಕು. 1 ಅಥವಾ 1.5 ಫೀಟ್ ತಕ ಅದರದ ಅಂತರ ಇಡೋದ. ಒಳಿಗ್ ಗುಂಬು ಹೋಗಾಕಾದಾಗ 5-6 ಇಂಚ್ ಒಳಿಗ್ ಹೋಗಾಕ್ಬೇಕು ಬೋಧದ. ಈ ಪ್ರಕಾರ ಜರ್ಕರ್ತ ನಾವು ಪೈಲಾ ಡೋಸ್ ಕೊಟ್ಟಿದ್ರ ಬಹಳಷ್ಟು ಚಲೋ ಕಬ್ಬು ಬರಕ್ ಶುರು ಆಗ್ತೈತಿ. ಮರಿನು ಬಹಳ ಚಂದ ಬರ್ತಾವು. ಬರೋ ಮರಿ ದಪ್ಪ ಮತ್ತ ಬಹಳ ಚಂದ ಹಂಗ ಬರ್ತಾವ. ಅದಕ್ಕೆ ನನಗೆ ಶಬ್ದ ಹೇಳಕ್ ಬರಂಗಿಲ್ಲ. ಬಹಳ ಕ್ವಾಲಿಟಿಲೆ ಹೆಲ್ದಿ ಬರ್ತಾವ. ಅದರ್ಲೆ ಮುಂದೆ ಹೋಗಿ ಆ ಕಬ್ಬಿಂದ ಅವರೇಜ್ ಬಹಳಷ್ಟು ಚಲೋ ನಮಗ ಸಿಗ್ತೈತಿ. ಇದು ಒಂದಾತು. ಎರಡನೇದಂದ್ರ ಈ ಜರ್ಕರ್ತ ನಿಮ್ ಕಡೆ ಡ್ರಿಪ್ ಇರಿಗೇಷನ್ ಇತ್ತಂದ್ರ ಡ್ರಿಪ್ ಇರಿಗೇಷನ್ ಲೈನ್ ಆ ಮ್ಯಾಗ್ ನಾವು ಇದು ಕೋಳಿ ಎಲ್ಲ ಕೆಡದ ನಂತರ ಬೋಧ ಮ್ಯಾಗ್ ಲೈನ್ ಇಡಬೇಕು. ಬೋಧ ಮ್ಯಾಗ್ ಲೈನ್ ಇಟ್ಟ ಅದಕ್ಕೆ ನೀರ್ ಶುರು ಮಾಡ್ರಿ. ಆ ನೀರ್ದಾಗ ನಮಗ ಲಿಕ್ವಿಡ್ ಫರ್ಟಿಲೈಸರ್, ವಾಟರ್ ಸೊಲ್ಯೂಬಲ್ ಫರ್ಟಿಲೈಸರ್ ಕೊಟ್ರ ನಡಿತೈತಿ. ವಾಟರ್ ಸೊಲ್ಯೂಬಲ್ ಫರ್ಟಿಲೈಸರ್ದಾಗ 1 ತಿಂಗಳದಾಗ ಪೈಲಾ 1 ತಿಂಗಳದಾಗ 2 ಚೀಲ ಯೂರಿಯಾ ಮುಗಿಬೇಕು. 75 kg 1261-0 1261-0 ಆಗ್ತೇವ್ ನಾವು. 1261-0 75 kg ಮುಗಿಬೇಕು. ಮತ್ತ 0050
0050 75 kg ಅದ್ರಾಗ ಮುಗಿಬೇಕು ಒಂದು ತಿಂಗಳದಾಗ. ಡೈಲಿ ಫರ್ಟಿಗೇಷನ್ ಮಾಡಿದ್ರೆ ಬಹಳ ಚಲೋ. ಅಥವಾ ಪ್ರತಿ 4ನೇ ದಿವಸ ಫರ್ಟಿಗೇಷನ್ ಮಾಡಬೇಕು. ಹಿಂಗ ಪ್ರತಿ 4ನೇ ದಿವಸ ಮಾಡಿ ಒಂದು ತಿಂಗಳದಾಗ 2 ಚೀಲ ಯೂರಿಯಾ, 75 kg ಫಾಸ್ಫರಿಕ್ ಆಸಿಡ್ ಮತ್ತು 75 kg 0050 ಇದ ಮುಗ್ಸಾಕ್ಬೇಕು. ಅದರ ಜೊತೆಲೆ ಒಂದು ದಿವಸದಾಗ ಚಿಲೇಟೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ 2 ಕಿಲೋ ಒಂದು ದಿವಸನಾಗ ಅದಕ್ಕೆ ಬಿಡಬೇಕು. ಎರಡನೇದಂದ್ರ ಸಲ್ಫರ್ ಅದ ಕೊಡಾಕ್ಬೇಕು. ಸಲ್ಫರ್ ಸಲುವಾಗಿ ಕೋಸಾವೇಟ್ ಅತ್ತ ಸಿಗ್ತೈತಿ ಅಥವಾ ಫರ್ಟಿಸ್ ಅತ್ತ ಸಿಗ್ತೈತಿ. 3 ಕಿಲೋ ಹಿಡದ 4 ಕಿಲೋ ತಕ ಒಂದ ದಿವಸನಾಗ ಈ ಕೋಸಾವೇಟ್ 4 ಕಿಲೋ ಡ್ರಿಪ್ ದಾಗಿಂದ ಅದಕ್ಕೆ ಬಿಡಬೇಕು. ಅಂದ್ರ ಆ 2 ಖತ ಅದಕ್ಕೆ ಸಿಗತೈತಿ. 25 ಕಿಲೋ ಮ್ಯಾಗ್ನೀಷಿಯಂ ಸಲ್ಫೇಟ್ ಕೊಡಬೇಕು. 25 ಕಿಲೋ ಮ್ಯಾಗ್ನೀಷಿಯಂ ಸಲ್ಫೇಟ್ ಕೊಡಬೇಕು. 10 ಕಿಲೋ ಅಥವಾ 8 ಕಿಲೋ ಒಂದು 3-4 ಕೆಪೆ ಅದರ ಜೊತೆಲೆ ಕೊಟ್ರ ಅಂದ್ರ ಯೂರಿಯಾ ಅದ್ರ ಹೋಗ್ತೈತಿ. ಅದರ ಜೊತೆಲೆ ಪಾರಾಕ್ಸೈಡ್ 0 ಕೊಡಬೇಕು. ಅದರ ಜೊತೆಲೆ 0050 ಮ್ಯಾಗ್ನೀಷಿಯಂ ಸಲ್ಫೇಟ್ ಇದ್ 4 ಸ್ವಲ್ಪ ಮಾಡಿ ಒಂದು ತಿಂಗಳದಾಗ ಮುಗಿಸಾಕ್ಬೇಕು. ಮತ್ತು ಒಂದು ದಿವಸ ಚಿಲೇಟೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ 2 ಕಿಲೋ ಮತ್ತ ಎರಡನೇ ದಿವಸ ಸಲ್ಫರ್ ಸಲುವಾಗಿ ಕೋಸಾವೇಟ್ ಅಥವಾ ಆ ಪ್ರಕಾರ 2-3 ಟೈಪ್ ಬೇರೆ ಕಂಪನಿ ನಮಗ್ ಸಿಗ್ತೈತಿ. ಆದ ಅದ್ರಾಗಿಂದ ಒಂದು ದಿವಸನಾಗ ಅದು ಬಿಡ್ಬೇಕು. ಅಂದ್ರ ಪೂರಾ ಅದಕ್ಕ ಹೋಗ್ತೈತಿ. ಹರಿಲೆ ಯಾವಾಗ ನಾವು ಖತ ಹಾಕ್ತೇವೆ ಅದ್ರಾಗ 2 ಚೀಲ ಯೂರಿಯಾ ಇರಬೇಕು, 2 ಚೀಲ ಡೈ ಅಮೋನಿಯಂ ಫಾಸ್ಫೇಟ್ ಇರಬೇಕು, DAP ಹಾಕ್ತೇವೆ ನಾವು ಅದಕ್ಕ. ಮತ್ತ 2 ಚೀಲ ಪೊಟ್ಯಾಶ್ ಇರಬೇಕು. ಅದ್ರಾಗ 15 ಕಿಲೋ ಮೈಕ್ರೋ ನ್ಯೂಟ್ರಿಯೆಂಟ್ ರೆಗ್ಯುಲರ್ ಇರಬೇಕು, 15 ಕಿಲೋ ಬೆನ್ಸೆಲ್ ಸಲ್ಫರ್ ಇರಬೇಕು, ಮತ್ತೆ 25 ಕಿಲೋ ಮ್ಯಾಗ್ನೀಷಿಯಂ ಸಲ್ಫೇಟ್ ಇರಬೇಕು. ಇದೆಲ್ಲ ಒಂದು ಇದ್ರಾಗ ಮಾಡಿ ಹಾಕಿದ್ರು ನಡಿತೈತಿ. ಅದ್ರಾಗ ಒಂದೇ ಕೆಲಸ ಸ್ವಲ್ಪ ಹೆಲ್ಸ್ ಮಾಡಬೇಕು. ಮೈಕ್ರೋ ನ್ಯೂಟ್ರಿಯೆಂಟ್ 15 ಕಿಲೋ ಏನೈತಿ, 15-20 ಕಿಲೋ ಸಗಣಿ ಗೊಬ್ಬರದಾಗ ಒಣಗದ ಸಗಣಿ ಗೊಬ್ಬರ ಅಥವಾ ಯಾವ್ದ್ರ ಒಂದು ಹಿಂಡಿ ತಗೊಂಡ ಅದ್ರಾಗ ಕಲಿಸಿ ಒಂದು 2-3 ದಿವಸ ಆದ ಇಡಬೇಕು. ಅದರ ನಂತರ ಎಲ್ಲ ಒಂದೇ ಇದ್ರಾಗ ಮಾಡಿ ನಾವು ಹರಿಲೆ ಇದು ಪೈಲಾ ಡೋಸ್ ಅದಕ್ಕೆ ಕೊಡಾಕ್ಬೇಕಂದ್ರ 2 ಟೈಪ್ಲಿ ಇದು ಬರೋಬರಿ ಆಗಿ ಹೋಗ್ತೈತಿ. ಟ್ರಿಪ್ಲೆ ಬಿಡುದಿತ್ತ ಏನ್ ಬಿಡ್ಬೇಕು ಅದನ್ನ ಹೇಳಿದೇನಿ. ಮತ್ತೆ ಹರಿಲಿ ಹಾಕೋದಂದ್ರೆ ಏನ್ ಹಾಕ್ಬೇಕು ಅದ ಹೇಳಿದ್ದೇನೆ. ಮತ್ತೊಂದು ಪ್ರಶ್ನೆ ನಂಗೆ ನಮ್ಮ ಸುಧೀರ್ ಅವ್ರು ಹೇಳಿದ್ರು, ಅದಂದ್ರ ಫಾಸ್ಫರಿಕ್ ಆಸಿಡ್ ಕೊಡೋದಂದ್ರ ಎಷ್ಟು ಕೊಡ್ಬೇಕು? ಇದ್ ನೋಡ್ರಿ, 126100 126100 126100 ಇದ ಖತ ಮತ್ತ ಫಾಸ್ಫರಿಕ್ ಆಸಿಡ್ ಒಂದ ಪ್ರಮಾಣ ಅದ್ರಾಗನು ಫಾಸ್ಫರಸ್ 61% ಐತಿ ಮತ್ತು ಫಾಸ್ಫರಿಕ್ ಆಸಿಡ್ ದಾಗ 63% ಫಾಸ್ಫರಿಕ್ ಆಸಿಡ್ ಇರ್ತೈತಿ. ಅಂದ್ರೆ 2% ಅದ್ರಾಗ ಹೆಚ್ಚೈತಿ. ನಾವು 75 kg 126100 ಕೊಡ್ತೀವಿ. ಅದ ಟೈಪ್ ದಾಗ ಫಾಸ್ಫರಿಕ್ ಆಸಿಡ್ ಕೊಡೋದಿತ್ತಂದ್ರ ಅದು 75 kg ನಮಗ ಕೊಡಾಕ್ಬೇಕು. ಬಹಳಷ್ಟು ಮಂದಿ ತಲೆಯಾಗ ಹಿಂಗ ಇರ್ತೈತಿ, ಫಾಸ್ಫರಿಕ್ ಆಸಿಡ್ ಕೊಡೋದಂದ್ರ ಅದರದ ಇದು ಬಹಳ ಕಡಿಮೆ ಹತ್ತೈತಿ, ಅದ ಅಂದ್ರ ಕಡಿಮೆ ಕೊಡಾಕ್ಬೇಕಂತ. ಹಂಗ ಇಲ್ಲ. ಅದ್ರಾಗನು P2O5 ಅಂದ್ರ ಫಾಸ್ಫರಿಕ್ ಅದ್ರಾಗ 63% ತಕ ಇರ್ತೈತಿ. ಮತ್ತ 126100 ಏನೈತಿ ಅದ್ರಾಗನು ಕೂಡ 61% ಫಾಸ್ಫರಿಕ್ ಆಸಿಡ್ ಇರ್ತೈತಿ. ಅಂದ್ರೆ 2 ಕೊಡೋದಿತ್ತಂದ್ರ ಆ ಪ್ರಮಾಣದಾಗ ನಾವು ಕೊಡ್ಬೇಕು. ಈ ಪ್ರಮಾಣ ನಾವು ಯಾತ್ರ ಸಂಗಟ ಟ್ಯಾಲಿ ಮಾಡೋದಂದ್ರ ನಾವು 2 ಚೀಲ DAP ಕೊಡ್ತೀವಿ. ಅದ್ರಾಗ 46 kg ಫಾಸ್ಫರಸ್ ನಾವು ಭೂಮಿದಾಗ ಹಾಕಾಕದೇವು. 46 kg ಅಂದ್ರ 1261 ನಾವು ಕೊಡ್ತೀವಿ. ಅದ್ರಾಗನು 75 kg ಕೊಟ್ರ 45 ಕಿಲೋ ತಕ ಅದಕ್ಕನು ಫಾಸ್ಫರಸ್ ಸಿಗ್ತೈತಿ. ಅಥವಾ ಫಾಸ್ಫರಿಕ್ ಆಸಿಡ್ ಕೊಟ್ರು ಕೂಡ ಅದ್ರಾಗನು ನಮಗ 45 kg 46 kg ಫಾಸ್ಫರಸ್ ಭೂಮಿದಾಗ ನಾವ ಕೊಡ್ತೇವೆ. ಇದ್ ಪ್ರಮಾಣದಾಗ ಜರ್ ಕರ್ತಾ 126100 ಬದ್ಲೆ ನಿಮ್ ಜರ್ ಕರ್ತಾ ಫಾಸ್ಫರಿಕ್ ಆಸಿಡ್ ಕೊಡೋದಿತ್ತಂದ್ರ ಈ ಪ್ರಮಾಣದಾಗ ಅದಕ್ಕ ಕೊಡಬೇಕು. 1 ತಿಂಗಳು ಮುಗಿದ ನಂತರ 2ನೇ ತಿಂಗಳದಾಗ
ಅದಕ್ಕ ಓನ್ಲಿ ಯೂರಿಯಾ ಕೊಡ್ಬೇಕು. ಮ್ಯಾಗಿಂದ ಕೊಡೋದಂದ್ರೆ 2 ಚೀಲ ಯೂರಿಯಾ ಅದಕ್ಕೆ ಕೊಡ್ರಿ, ಹೈ ನೀರ್ದಾಗ ಎಲ್ಲಿ ಇರ್ತೈತಿ ಅಲ್ಲಿ. ಡ್ರೀಪ್ದಾಗ ಕೊಡೋದಿತ್ತಂದ್ರ 1 ತಿಂಗಳದಾಗ 2 ಚೀಲ ಯೂರಿಯಾ ಅದಕ್ಕ 1 ತಿಂಗಳದಾಗ ಮುಗಿಯಾಕ್ಬೇಕು. ಈ ಪ್ರಕಾರ ನಾವು ಕೊಡ್ಬೇಕು. ಪ್ರತಿ 4ನೇ ದಿವಸ ಯೂರಿಯಾ ಕೊಡ್ರಿ ಅಥವಾ ಡೈಲಿ ಯೂರಿಯಾ ಕೊಡ್ರಿ. ಮುಂದಿನ 1 ತಿಂಗಳದಾಗ 2 ಚೀಲ ಯೂರಿಯಾ ಅದಕ್ಕ ಮುಗಿಬೇಕು. ಮೂರನೇ ತಿಂಗಳದಾಗ ಪೈಲಾ ನಾವು ಡೋಸ್ ಹೆಂಗ್ ಕೊಟ್ಟೇವು ಅದ ಪ್ರಕಾರ ಮತ್ತೊಮ್ಮೆ ಡೋಸ್ ಅದ ಕೊಡ್ಬೇಕು. ಅಂದ್ರ ನಾವು ಹರಿಲೆ ಕೊಡೋದಿತ್ತಂದ್ರ 2 ಚೀಲ ಯೂರಿಯಾ, 2 ಚೀಲ DAP, 2 ಚೀಲ ಪೊಟ್ಯಾಶ, ಮೈಕ್ರೋ ನ್ಯೂಟ್ರೆಂಟ್ 15 kg, ಸಲ್ಫರ್ 15 kg ಮತ್ತ ಮ್ಯಾಗ್ನೀಷಿಯಂ ಸಲ್ಫೇಟ್ 25 kg. ಆ ಹರಿಲೆ ತೂತ ತೆಗದ ಒಂದು ಬಾಜುದಿಂದ ಅದಕ್ಕೆ ಹಾಕ್ರಿ, ಬಹಳ ಚಂದಷ್ಟ ಅವರೇಜ್ ಬರ್ತೈತಿ. ಅಂದ್ರೆ ಟೋಟಲ್ ಅದಕ್ಕ ಪೈಲಾ 2 ಚೀಲ ಯೂರಿಯಾ, ನಂತರ 2 ಚೀಲ ಯೂರಿಯಾ, ಪೈಲಾ 2 ಚೀಲ ಪೊಟ್ಯಾಶ, ನಂತರ 2 ಚೀಲ ಪೊಟ್ಯಾಶ್, 4 ಚೀಲ ಅದಕ್ಕೆ ಟೋಟಲ್ ಕೊಡ್ಬೇಕು. ಯೂರಿಯಾ ಪೈಲಾ 2 ಚೀಲ, ನಡುಕ್ 2 ಚೀಲ 2ನೇ ತಿಂಗಳದಾಗ, ಮತ್ತು 3ನೇ ತಿಂಗಳದಾಗ 2 ಚೀಲ, ಹಿಂಗ 6 ಚೀಲ ಯೂರಿಯಾ ಅದಕ್ಕ ಆಗ್ತೈತಿ. 15 kg ಮೈಕ್ರೋ ನ್ಯೂಟ್ರಿಯೆಂಟ್, 15 kg ಮೈಕ್ರೋ ನ್ಯೂಟ್ರಿಯೆಂಟ್, 2 ಕೆಪಿ ಅಂದ್ರ 30 kg ಮೈಕ್ರೋ ನ್ಯೂಟ್ರಿಯೆಂಟ್ ಅದಕ್ಕೆ ನಾವು ಕೊಡ್ತೀವಿ. ಮತ್ತ ಸಲ್ಫರ್, ಬೆನ್ಸಲ್ ಸಲ್ಫರ್ ಶುರುವಾತಿಗೆ 15 kg, ನಂತರ 15 kg ಅಂದ್ರೆ 30 kg ಸಲ್ಫರ್ ನಾವು ಅದಕ್ಕೆ ಕೊಡ್ತೇವೆ. ಮತ್ತೆ 50 kg ಮ್ಯಾಗ್ನೀಷಿಯಂ ಸಲ್ಫರ್ ಅದಕ್ಕೆ ಟೋಟಲ್ ಕೊಡಬೇಕು 3 ತಿಂಗಳು ಮುಗಿಯುತ್ತಕ. 4ನೇ ತಿಂಗಳ, 5ನೇ ತಿಂಗಳ ಮತ್ತು 6ನೇ ತಿಂಗಳದಾಗ ಅರ್ಧ ಚೀಲ ಅಮೋನಿಯಂ ಸಲ್ಫೇಟ್ ಪ್ರತಿ ತಿಂಗಳ, ಹಿಂಗ 3 ತಿಂಗಳ ಅದಕ್ಕೆ ಕೊಡೋದಿದೆ. ಅದರ ಜೊತೆಲೆ 15 ಅಥವಾ 20 kg ವೈಟ್ ಪೊಟ್ಯಾಶ್ ಇದು ಅದಕ್ಕೆ ಕೊಡಾಗಬೇಕು. 3 ತಿಂಗಳ ತನಕ ಇದು ಕೊಡ್ಬೇಕು. ಇದು ಕೊಡೋ ಟೈಮ್ದಾಗ ನೀವು 200 ಲೀಟರ್ ಬ್ಯಾರೆಲ್ ತಗೊಂಡ ಅದ್ರಾಗ ಇದ ಅಮೋನಿಯಂ ಸಲ್ಫೇಟ ಮತ್ತು ಪೊಟ್ಯಾಶ್ ಅದ್ರಾಗ ಕಲಿಸ್ಬಿಡ್ರಿ. ಹೈ ನೀರ್ದಾಗ ಯಾವಾಗ ನಾವು ಕೊಡ್ತೇವು ಅದ್ರಾಗ ಹನಿ ಅದ್ರಾಗ ಬಿಡ್ರಿ. ಅಂದ್ರೆ ಎಲ್ಲ 1 ಎಕರೆದಾಗ ಇದು ಮುಗಿತೈತಿ. ಈ ಪ್ರಕಾರ ನೀವು 3 ಕೆಪಿ 4 ಕೆಪಿ ಕೊಟ್ರು ಬಹಳ ಚಂದಂಗ ಅದಕ್ಕೆ ಹೋಗ್ತೈತಿ. ಈ ಪ್ರಕಾರ ಹೈನೀರ್ದಾಗ ನಾವು ಕೊಡ್ಬೇಕು. ಡ್ರೀಪ್ದಾಗ ಕೊಡೋದಿತ್ತಂದ್ರ ಇದ ಅಮೋನಿಯಂ ಸಲ್ಫೇಟ ಮತ್ತ 0050 15 ಕಿಲೋ ನೀವು 3-4 ತಿಂಗಳ ತಕ ಡ್ರಿಪ್ಲೆ ಸ್ವಲ್ಪ ಬಿಡ್ರಿ, ಅದು ಚಂದಂಗ ನಡಿತೈತಿ. 2 ಚೀಲ ಅಮೋನಿಯಂ ಸಲ್ಫೇಟ್ ನಂತರ ಮುಗಿಬೇಕು, ಮತ್ತ 1 ಚೀಲ ಪೊಟ್ಯಾಶ್ ಮುಗಿಬೇಕು. ಈ ಪ್ರಕಾರ ನಾವು ಅದಕ್ಕೆ ಕೊಡ್ಬೇಕು. ಶುರುವಾತ್ ಯಾವಾಗ ನಾವು ಪೈಲಾ ಖತ ಕೊಡ್ತೀವಿ ಆ ಟೈಮ್ದಾಗ ಒಂದು ಡ್ರೆಂಚಿಂಗ್ ಮಾಡಬೇಕು. ಬ್ಲ್ಯಾಕ್ ಬಾಕ್ಸ್ ಒಂದು ಡ್ರೆಂಚಿಂಗ್ ಮಾಡ್ರಿ, ಅಂದ್ರೆ ಬರೋ ಮರಿ ಏನ್ ಇರ್ತಾವ ಬಹಳಷ್ಟು ಚಂದ ಬರ್ತಾವು. ಪೈಲಾ ಖತ ಕೊಟ್ಟಿದ ನಂತರ 30ನೇ ದಿವಸ ಊಸ ಸಂಜೀವನಿಯಿಂದ ಪೈಲಾ ಸ್ಪ್ರೇ ಮಾಡ್ರಿ. ಅದರ ನಂತರ 20 ದಿವಸಲೆ ಟೋಟಲ್ 4 ಸ್ಪ್ರೇ ಮಾಡ್ರಿ. ಅಂದ್ರೆ 30ನೇ ದಿವಸ ಪೈಲಾ, 50ನೇ ದಿವಸ 2ನೇದ, 70 ದಿನದಾಗ 3ನೇದ, ಮತ್ತ 90 ದಿನಕ್ಕ 4ನೇದ, ಹಿಂಗ್ 4 ಸ್ಪ್ರೇ ಮಾಡಬೇಕು. ಅಂದ್ರ ನಿಮ್ಮ ಲಾವಣಿ ಕಬ್ಬು ಎಷ್ಟು ಬರ್ತೈತಿ ಆ ಟೈಪ್ದಾಗ ಕೊಡವೆ ಕಬ್ಬು ಸುದ ಅವರೇಜ್ ಅದಕ್ಕೆ ನಮ್ ಕಡೆ ಸಿಗ್ತೈತಿ. ಲಾವಣಿ ಎಷ್ಟು ಹೊಂಟಿದ್ದೆ ಅಷ್ಟು ನಮ್ ಕಡೆ ಕೊಡವೆ ಕಬ್ಬು ಸುದ ನಾವು ತೆಗಿತೀವಿ. ಆ ಬಹಳಷ್ಟು ಚಂದ ಬರ್ತೈತಿ. ಈ ಟೈಪ್ಲೆ ಅಗರ್ ನಾವು ಜರ್ಕರ್ತ ಖತ ಅದ ಕೊಟ್ರ ಬಹಳ ಚಂದ ಅಷ್ಟ ಅದು ಬರ್ತೈತಿ. 2ನೇದೀಗ ಏನಂದ್ರ ಅದಕ್ಕ ಫಾಸ್ಫರಿಕ್ ಆಸಿಡ್ 12-61-00 ಎಷ್ಟು ನೀವು ಕೊಡ್ತೀರಿ ಅದ ಟೈಪ್ ಅಷ್ಟ ಪ್ರಮಾಣದಾಗ ಫಾಸ್ಫರಿಕ್ ಆಸಿಡ್ ನಂತರನು ಕೊಡಾಗಬೇಕು. ಇದಿಷ್ಟು ನೀವು ಧ್ಯಾನದಾಗ ಇಟ್ಕೋಬೇಕು. ಕ್ಯಾಲ್ಸಿಯಂ ನೈಟ್ರೇಟ್ನು ಅದಕ್ಕೆ ಕೊಡಾಗಬೇಕು. ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅದಕ್ಕೆ ಇರ್ತೈತಿ. ಪೈಲಾ ಡೋಸ್ ಕೊಟ್ಟಿದ ನಂತರ ನಡುಕ್ ಒಮ್ಮೆ 10-15 ಕಿಲೋ ಕ್ಯಾಲ್ಸಿಯಂ ನೈಟ್ರೇಟ್, 1 ಕಿಲೋ ಬೋರಾನ್ ಅದಕ್ಕೆ ಕೊಡ್ಬೇಕು. ಡ್ರಿಪ್ ಇದ್ರ ಪೈಲಾ ದಿವಸ ಕ್ಯಾಲ್ಸಿಯಂ ನೈಟ್ರೇಟ್ ಬಿಡ್ರಿ, 2ನೇ ದಿವಸ ಬೋರಾನ್ 1 ಕಿಲೋ ಬಿಡ್ರಿ. ಯಾವ್ದು ಪರಿಸ್ಥಿತಿದಾಗ ಕ್ಯಾಲ್ಸಿಯಂ ನೈಟ್ರೇಟ್ ಬ್ಯಾರೆ ಯಾವ್ದು ಖತದಾಗ ಮಿಕ್ಸ್ ಮಾಡಿ ಡ್ರಿಪ್ ಇಲ್ಲೇ ಕೊಡ್ಬೇಡ್ರಿ. ಅಥವಾ ನಾವು ಹರಿಲೆ ಖತ ಹಾಕ್ತಿವಿ ಅಥವಾ ಮ್ಯಾಗಿಂದ ಒಗಿತೀವಿ ಅವಾಗ್ನು ಕೂಡ ಕ್ಯಾಲ್ಸಿಯಂ ನೈಟ್ರೇಟ್ ಸಂಗಟ ಬೋರಾನ್ ಬಿಟ್ಟು ಯಾವ್ದು ಖತ ಅದ್ರಾಗ ಮಿಕ್ಸ್ ಮಾಡೋದಿಲ್ಲ. ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತು ಬೋರಾನ್ ಸ್ವತಂತ್ರ ಕೊಡ್ಬೇಕು. ಟೋಟಲ್ ಕ್ಯಾಲ್ಸಿಯಂ ನೈಟ್ರೇಟ್ 10 ಕಿಲೋ ಹಿಂಗ 3 ಕೆಪಿ ಅಥವಾ 4 ಕೆಪಿ ಅದ ಕೊಡ್ರಿ. ಶುರುವಾತಿಗೆ ಅಷ್ಟ 1 ಕಿಲೋ ಬೋರಾನ್ ಅದರ ಸಂಗಟ ಕೊಡ್ರಿ. ಅಂದ್ರ ಕ್ಯಾಲ್ಸಿಯಂ ಅದಾಗ ಬಹಳ ಕಡಿಮೆ ಇರ್ತೈತಿ.
ಅದಕ್ಕೂ ಸಿಕ್ಕಿದ್ರ ಕಬ್ಬ ಬಹಳಷ್ಟು ಚಂದ ಹಂಗ ಬರಾಕ್ ಶುರು ಆಗ್ತೈತಿ. ಈ ಟೈಪ್ಲೆ ನಾವು ಮಾಡಬೇಕು. ಕೆಲವೊಂದು ಮಂದಿ ರೌಂದಿ ಬುಕ್ನಿ ಮಾಡ್ತಾರ. ಬುಕ್ನಿ ಮಾಡ್ರೂ ಚಲೋ ಐತಿ, ಇಲ್ಲಿ ಹಂಗೇನ ಇಲ್ಲ. ಬುಕ್ನಿ ಮಾಡಿ ಆ ಮಣ್ಣದಾಗ ಮಿಕ್ಸ್ ಮಾಡಿದ್ರ ಬಹಳ ಜಲ್ದಿ ಹತ್ರದ ಕಂಪೋಸ್ಟ್ ತಯಾರಾಗ್ತೈತಿ. ಮತ್ತ ಕಬ್ಬ ಹೆಚ್ಚ ಉಪ್ರ ಬರೋಕಿಂತ ಪೈಲಾನ ಅದ ಸಾಲ್ದಾಗಿಂದ ಎಲ್ಲಾ ರೌಂದಿ ಮುಗಿದು ಹೋಗ್ತೈತಿ. ಸನ್ಲೈಟ್ ಬಿತ್ತಂದ್ರ ಸೂರ್ಯಪ್ರಕಾಶ ಅದ್ರ ಮ್ಯಾಗ ಬೀಳ್ತೈತಿ, ಮತ್ತ ಕಸ ಮ್ಯಾಗ ಬರಾಕ್ ಚಾಲು ಆಗ್ತೈತಿ. ಬಹಳ ಕಸ ಬರ್ತೈತಿ, ಕೊಡಗಿದಾಗ ಕಸ ಬಹಳಷ್ಟು ಬರ್ತೈತಿ. ನಾವ್ ರೌಂದಿ ಬುಕ್ನಿ ಮಾಡೋಕಿಂತ ಹಂಗ ಜರ್ಕರ್ತಾ ಇಟ್ಟಿದ್ವಿ ಅಂದ್ರ ಇದ 4-5-6 ತಿಂಗಳ ತಕ ಮ್ಯಾಗಿಂದ ಏನು ಕೊಳೆಯಂಗಿಲ್ಲ, ಕಂಪೋಸ್ಟ್ ಆಗಂಗಿಲ್ಲ. ತಳಿಕಿಂದ ಕಂಪೋಸ್ಟ್ ಮಾಡಕ್ ಶುರು ಆಗ್ತೈತಿ, ಆಗಾಕ್ ಶುರು ಆಗ್ತೈತಿ. ಅದರದ ಫಾಯ್ದೆ ಕಬ್ಬಿಗೆ ಸಿಗ್ತೈತಿ. ಕರಿ ಮ್ಯಾಗಿಂದ ಒಂದು ಮಲ್ಚಿಂಗ್ ಹಿಂಗ ಆಗಿ ಉಳಿತೈತಿ. ಅದರಲ್ಲೇ ಕಸ ಮ್ಯಾಗ ಬರಂಗಿಲ್ಲ. ಕಸ ಸಾಲ್ದಾಗಿಂದ ಕಸ ಹೆಚ್ಚ ಮ್ಯಾಗ ಬರಂಗಿಲ್ಲ. ಎರಡನೇದಂದ್ರ ನಾವು ಬೋದ ಮ್ಯಾಗಿಂದ ಎಲ್ಲಾ ತಪ್ಪಲ್ ನಾವು ಇದ ರೌಂದಿ ಎಲ್ಲಾ ಬಾಜುಕ್ ಮಾಡ್ತೀವಿ. ಆ ಟೈಮ್ದಾಗ ಬೋದ್ ಯಾವಾಗ ಹಸಿದಿರ್ತೈತಿ, ಅದ್ರಾಗ ಸ್ವಲ್ಪ ನೀರ್ ಇರ್ತೈತಿ, ಹಸಿದಿರ್ತೈತಿ. ಅವಾಗ ಮೆಟ್ರಿ ಬೀಜನ ಒಂದ್ 15 ಲೀಟರ್ ಪಂಪ್ದಾಗ 30 ಗ್ರಾಮ್ ಹಿಡದ 40 ಗ್ರಾಮ್ ಅದ್ರಾಗ ಮಿಕ್ಸ್ ಮಾಡಿ ಬೋದಿನ ಟಾಪ್ ಮ್ಯಾಗ ಅಷ್ಟ ಅದ್ರ ಮ್ಯಾಗ ನಾವು ಸ್ಪ್ರೇ ಮಾಡ್ಬೇಕು. ಅಷ್ಟ 2-3 ಪಂಪ್ ಅದಕ್ಕೆ ಹಾಕ್ತಾವ. 1 ಎಕರೆದಾಗ 4-5 ಪಂಪ್ ಅದಕ್ಕೆ ಹಾಕ್ತಾವ. ಬೋದ ಮ್ಯಾಗಿಂದ ಎಲ್ಲಿ ರೌದಿ ಬಾಜುಕ್ ಮಾಡಿದೀವು ಅದ್ರ ಮ್ಯಾಗ ಅಷ್ಟ ನಾವ ಇದು ಸ್ಪ್ರೇ ಮಾಡ್ಬೇಕು. ಅಂದ್ರ ಅಲ್ಲೇದು ಕಸ ಒಟ್ಟು ನಾಟಂಗಿಲ್ಲ. ಮತ್ತ ಸಾಲ್ದಾಗ ನಾವು ರೌಂದಿ ಇಟ್ಟಿರ್ತೀವಿ, ಅದ್ರ ಮ್ಯಾಗ ಅಲ್ಲಿ ಅದ್ರ ಕಾರಣದಿಂದ ಅಲ್ಲಿನೂ ಕಸ ಹೆಚ್ಚ ಬರಂಗಿಲ್ಲ. ಅಂದ್ರ ಕಸದ ನಿಯೋಜನೆ ಚಂದ ಆಗ್ತೈತಿ. ಮತ್ತ ಬೋದ ಮ್ಯಾಗ ನಾವು ಸ್ಪ್ರೇ ಮಾಡಿದ್ರ ಅಲ್ಲಿನೂ ಕಸ ಹೆಚ್ಚ ಬರಂಗಿಲ್ಲ. ಅದರಲ್ಲೇ ಖರ್ಚು ನಮ್ಮದ ಬಹಳಷ್ಟು ಚಂದಂಗ ಉಳಿತೈತಿ. ಮೂರನೇದು ಬಹಳಷ್ಟು ಇಂಪಾರ್ಟೆಂಟ್ ಅಂದ್ರ ನಾವು ರೌಂದಿ ಏನ್ ಸಾಲ್ದಾಗ ಹಾಕ್ತಿವು, 2ನೇ ತಿಂಗಳದಾಗ ಅದ್ರ ಮ್ಯಾಗ ಶಿಖರ ನಮಗ ಸಗಣಿ ಗೊಬ್ಬರ 2-3 ಟ್ರಾಲಿ ಅದ್ರ ಮ್ಯಾಗ ನಾವು ಒಗಿತೀವಿ. ನಮ್ ಕಡೆ ಸಗಣಿ ಗೊಬ್ಬರ ಹೆಚ್ಚ ಸಿಗಂಗಿಲ್ಲ. ನಾವು ಫ್ಯಾಕ್ಟ್ರಿಯಿಂದ ಪ್ರೆಸ್ಮಡ್ ಮ್ಯಾಗ ಈ ಪ್ರಕ್ರಿಯೆ ಮಾಡಿ ಕಂಪೋಸ್ಟ್ ನಮಗ ಸಿಗ್ತೈತಿ. ನಾವು 10 ಟನ್ ಕಂಪೋಸ್ಟ್ ಆ ರೌಂದಿ ಮ್ಯಾಗ ನಾವು ಹಾಕ್ತೇವೆ. ರೌಂದಿ ಮ್ಯಾಗ ಹಾಕಿ ಬಿಡ್ತೀವಿ. ಯಾವಾಗ ರೌಂದಿ ಚಂದಂಗ್ ಒಣಗ್ತೈತಿ 2-3 ತಿಂಗಳದಾಗ, ಅವಾಗ ಪವರ್ ಟಿಲ್ಲರ್ ಹಾಕಿ ರೌಂದಿದ ಬುಕ್ನಿ ನಂತರ ಮಾಡ್ತೀವಿ ನಾವ. ಅದ್ರಾಗ ಕಂಪೋಸ್ಟ್ ಖತ ಮಿಕ್ಸ್ ಆಗ್ತೈತಿ. ಸ್ವಲ್ಪ ಮಣ್ಣನ್ನು ತಿಳ್ಕಿಲ್ ಬಂದ್ ಅದ್ರಾಗ ಮಿಕ್ಸ್ ಆಗ್ತೈತಿ. ಅಲ್ಲಿದ್ ಮುಂದೆ ಚಂದ ಹಂಗ ಆ ತರದ ಕಂಪೋಸ್ಟ್ ಆಗಾಕ್ ಶುರು ಆಗ್ತೈತಿ. ಅವಾಗ ಕಬ್ಬು ಸ್ವಲ್ಪ ದೊಡ್ಡ ಬಂದಿರ್ತೈತಿ. ನೆರಳು ಬೀಳ್ತೈತಿ, ತಳಿಕ ಕಸ ಹೆಚ್ಚು ಬರಂಗಿಲ್ಲ. ಅದೊಂದು ಚಂದಂಗ್ ನಾವು ಮಾಡ್ತೇವೆ. ಕೊಡವಿ ಕಬ್ಬ ಜರ್ಕರ್ತ ನಮಗೆ ಅವ್ರಿಗೆ ಚಂದ ತಗೊಳ್ದಿತ್ತಂದ್ರ ಅದಕ್ಕ ಆ ಟೈಮ್ದಾಗ ಸುದ್ದ ಅದಕ್ಕ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಯಾವ್ದ್ರಿಗೆ ಕೊಡಾಕ್ ಬೇಕು. ನೀವು ಸಗಣಿ ಗೊಬ್ಬರ ಕೊಡ್ರಿ, ಅಥವಾ ಫ್ಯಾಕ್ಟ್ರಿ ಕಂಪೋಸ್ಟ್ ಕೊಡ್ರಿ, ಅಥವಾ ವರ್ಮಿ ಕಂಪೋಸ್ಟ್ ಕೊಡ್ರಿ, ಅಥವಾ ಕೋಳಿ ಗೊಬ್ಬರ ಕೊಡ್ರಿ. ಪೋಲ್ಟ್ರಿ ಮ್ಯಾನ್ಯೂರ್ ಆಗ್ತೇವ್ ನಾವು, ಪೋಲ್ಟ್ರಿ ಖತ ಆತರ ಅದು ಕೊಟ್ರೆ ನಡಿತೈತಿ. ಅಂದ್ರ ಯಾವ್ದು ಪರಿಸ್ಥಿತಿದಾಗ ರಾಸಾಯನಿಕ ಗೊಬ್ಬರ ಒಂದು ಬಾಜುಕ್ ನಾವು ಕೊಡ್ತೀವಿ, ಅದ್ರ ಜೊತೆಲೆ ಈ ನಮ್ಮ ರೌಂದಿ ಮ್ಯಾಗ ಆರ್ಗ್ಯಾನಿಕ್ ಖತ ಅದಕ್ಕ ಕೊಡಾಕ ಬೇಕು. ಅಂದ್ರ ನಮಗ ಕಬ್ಬ ಬಹಳಷ್ಟು ಚಂದಂಗ್ ಬರ್ತೈತಿ. ನಾವು 2 ಕೊಡವಿ ತಗೋತೇವ್. ಲಾವಣಿ ಹೋದ ನಂತರ ಪೈಲ 1 ಕೊಡವಿ ಮತ್ತ 2ನೇದ್ನು 1 ಕೊಡವಿ ತೆಗಿತೀವಿ. 100 ಟನ್ ಲಾವಣಿ ಬತ್ತಂದ್ರ ಪೈಲ ಕೊಡವಿ ನಮ್ಮದ 70 ಟನ್ ಹಿಡದ 80-85 ಟನ್ ತಕ ಬರ್ತೈತಿ. ಮತ್ತೆ 2ನೇದ್ ಕೊಡವೆ 60 ಟನ್ ಹಿಡದ 70 ಟನ್ ತಕ ಬರ್ತೈತಿ. ಜರ ಜೋರ್ ಮಾಡಿದ್ರ ಅದು 80 ಟನ್ ತಕ ಹೋಗ್ತೈತಿ. ಈಗ ಜರ್ಕರ್ತ ನೀವು ನಮ್ ಕಡೆ ನೋಡಕ್ ಬಂದ್ರ ಒಂದು ಪ್ಲಾಟ್ ನಾವು ತಯಾರು ಮಾಡಿದ್ದೈತಿ. 18 ಎಕರೆ ಪ್ಲಾಟ್ ಐತಿ. 18 ಎಕರೆ ಒಂದ ಠಿಕಾನ್ದಾಗ ಐತಿ. ಗುಡ್ಡದಾಗ ಮಾಡಿದೈತಿ. ಹಿಂಗ ಗುಡ್ಡದಾಗ ಸ್ಲೋಪ್ ಮಾಡಿದೈತಿ. ನಾ ವಿಡಿಯೋ ಲಾಸ್ಟ್ 2 KP ನಾ ತೋರಿಸಿದೆ ನಿಮಗ. ಮುಂದಿನ ಸಲ ಬೇಕಾದ್ರೆ ಮತ್ತೊಮ್ಮೆ ನಾ ಆ ತರದ ವಿಡಿಯೋ ತೋರಿಸ್ತೇನೆ. ಅದ್ರಾಗ ಈಗ 4ನೇ ಕಬ್ಬ ಅದ್ರಾಗ ಐತಿ. 4ನೇ ವರ್ಷದ ಕಬ್ಬ ಚಾಲು ಐತಿ. ಪೈಲ 18 ಎಕರೆದಾಗ 96 ಟನ್ ಪರ್ ಏಕರ್ ಇಷ್ಟ ಅವರೇಜ್ ಅದ್ರಾಗ ಸಿಕ್ಕಿತ್ತು. 2ನೇ ಸಾಲ 75 ಟನ್ ಅಂದ್ರೆ ಕೊಡವೆದ 75 ಟನ್ ಅತರದ ಅವರೇಜ್ ಸಿಕ್ಕಿತ್ತು. 3ನೇ ಇದ್ರಾಗ 65 ಟನ್, 62 ಹಿಡಿದ 65 ಟನ್ ಅತರದ ಅವರೇಜ್ ಸಿಕ್ಕಿತ್ತು. ಈಗ 4ನೇದ ಅದಕ್ಕ ಕೊಡವೆ ಇಟ್ಟಿದೈತಿ. 4ನೇ ಕ್ರಾಪ್ದಾಗ
75 ಟನ್ ಅವರೇಜ್ ಸಿಕ್ಬೇಕು. ಈ ಪ್ರಕಾರ ಕಬ್ಬು ಅಲ್ಲಿ ತಯಾರೈತಿ. ಮತ್ತು ಮುಂದಿನ ತಿಂಗಳದಾಗ ಫ್ಯಾಕ್ಟ್ರಿಗೆ ಹೋಗ್ತೈತಿ. ಯಾವಾಗ ಈ ಕಡೆ ಬಂದ್ರೆ ನೋಡ್ರಿ, ಗುಡ್ಡದಾಗ ಪೂರಾ ಗುಡ್ಡದಾಗ ಇದು ಪ್ಲಾಟ್ ಮಾಡಿ ಅಲ್ಲಿ ಒಂದ ಪಾಂಡ್ ತಯಾರು ಮಾಡಿದಿ. ಹೊರಕಿಂದ ನೀರ್ ತಂದ ಹಿಂಗ ಒಂದ ತಲಾವ್ ಗತ್ಲೆ ಮಾಡ್ತೀವಿ ನಾವು. ಪಾಂಡ್ಗೆ ಏನ್ ಹಾಕ್ತಿವಿ ನಾವು, ಕೆರಿ ಗತ್ಲೆ ಅದ್ರಾಗ ನೀರ್ ಸಾಟ ಮಾಡ್ತೀವಿ. ಮತ್ತೆ ಡ್ರಿಪ್ಲಿ ಅದಕ್ಕ ನೀರ್ ನಾವು ಕೊಡ್ತೇವೆ. ಡ್ರಿಪ್ಲಿ ಅದಕ್ಕ ನೀರ್ ಹೋಗ್ತೈತಿ ಎಲ್ಲ. ಆ ಗುಡ್ಡದಾಗೈತಿ ಆ ಕಾರಣದಿಂದ ಹೈ ನೀರ್ ಅದಕ್ಕೆ ಬಿಡಾಕ ಬರಂಗಿಲ್ಲ. ಕೌಲಿಲೆ ನೀರು ಬಿಡಾಕ ಬರಂಗಿಲ್ಲ. ಇಷ್ಟ ಅಲ್ಲಿ ಎಲ್ಲಾ ಕಲ್ಲಿದಾವ್. ಒಂದ್ ಅದ್ರಾಗ 2-3 ಎಕರೆ ಹಿಂಗ ಅಡವಿ ಐತಿ, ಅದ ಲ್ಯಾಂಡ್ ಐತಿ. ಅಲ್ಲಿ ನಾವು ಕಬ್ಬ ಗಣಕಿ ಇಟ್ಟ ಮ್ಯಾಗಿಂದ ಸ್ವಲ್ಪ ಸ್ವಲ್ಪ ಅದ್ರ ಮ್ಯಾಗ ಮಣ್ಣು ಹಾಕಿದ್ವಿ. ಆ ಪ್ರಕಾರ ಅದಕ್ಕ ನಾಟಿ ಮಾಡ್ಕೊಂಡಿದ್ವಿ. ಈ ಪ್ರಕಾರ ಎಲ್ಲ ಗುಡ್ ಐತಿ. ಒಟ್ಟ ಮಣ್ಣು ಅದ್ರಾಗಿಲ್ಲ, ಹೊರಕಿಂದ ತಂದ ಅದ್ರಾಗ ನಾವು ಮಣ್ಣು ಹಾಕಿದ್ವಿ. ಖರೆ ಫ್ಯಾಕ್ಟ್ರಿ ಕಂಪೋಸ್ಟ್ ಮತ್ತ ಸಗಣಿ ಗೊಬ್ಬರ ಪ್ರತಿ ಸಾಲ್ ಅದ್ರಾಗ ಥೋಡೆ ನಾವು ಕೊಡ್ತೇವೆ. ಲಾಸ್ಟ್ ಇಯರ್ 4ನೇ ನಮ್ಮ ಕೊಡವಿಯನ್ ಇಟ್ಟಿದ್ದೇವಲ್ಲ, ಆ ಟೈಮ್ದಾಗ ಕಂಪೋಸ್ಟ್ ಖಾತ ಸ್ವಲ್ಪ ಹೆಚ್ಚು ಅದ್ರಾಗ ಹಾಕಿದೇವಿ. ಬಹಳ ಚಂದ ಅಷ್ಟು ಈ ಕಬ್ಬು ಬಂದೈತಿ. ಯಾವಾಗ ಈ ಸೈಡ್ಗೆ ಬಂದ್ರೆ ನೋಡ್ರಿ, ಅದು ನೋಡಿ ನಿಮಗೆ ಹೋಗಾಕೇನ ಅಡ್ಡಿಲ್ಲ. ಈ ಪ್ರಕಾರ ಅದು ಕಬ್ಬ ಬಹಳಷ್ಟು ಕೊಡವಿ ಚಲೋ ಬಂದೈತಿ. ಎರಡನೇದ ಅಲ್ಲಿ ಅಂದ್ರೆ ನಾವು ಸ್ಪ್ರೇ ಮಾಡ್ತೀವಿ. ಊಸ ಸಂಜೀವನಿ ನಮ್ಮದು ಏನ್ ಕೀಟ್ ಐತಿ ಅದರ ಸ್ಪ್ರೇ ಅದ್ರ ಮ್ಯಾಗ ಕಂಟಿನ್ಯೂಸ್ ಚಾಲು ಐತಿ. ಆ ಪ್ರಕಾರ ನಾವು ಮಾಡ್ತೀವಿ. ಕೊಡವಿ ಕಬ್ಬ ಬಹಳಷ್ಟು ಚಂದ ಯಾವಾಗ್ಲೂ ಬರ್ತೈತಿ. ಈಗ ನೋಡ್ರಿ, ನಾವು ಕಬ್ಬ ಈ ಕಡೆಕ್ ಶುರು ಆಯ್ತು ಅಂದ್ರೆ ಮುಂದೆ ಹೋಗಿ ಎಲ್ಲಾ ಪ್ಲಾಟ್ ಮುಗಿತಕ ಹಿಂದಿನ ಬಾಜುಗ್ ನಾಟಕ ಚಾಲು ಆಗಿರ್ತೈತಿ. ಯಾಕಂದ್ರೆ ಬೋಧದಾಗ ಆ ತರದೆಲ್ಲ ಬೇರಾದ ಎಲ್ಲಾ ಸಿಸ್ಟಮ್ ತಯಾರಿರ್ತೈತಿ. ಅದಕ್ಕೆ ಸ್ವಲ್ಪ ನೀರ್ ಸಿಕ್ಕಿತ್ತಂದ್ರ ಲಗೇನ ನಾಟಕ ಚಾಲು ಆಗ್ತೈತಿ. ಕರೆ ಅಂದ್ರ ಅದ್ರಾಗ ಹಸಿ ಇರತೈತಿ. ಮುಂದೆ ನೀವು ಕಬ್ಬ ಕಡ್ಕೋದ್ ಹೋಗ್ತೀರಿ, ಹಿಂದ ಅದ್ ನಾಟಕ ಶುರು ಆಗಿರ್ತೈತಿ. ಆ ತರದ ಫಾಯ್ದೆ ನಾವು ತಗೊಳಕ್ಬೇಕು. ಅದಕ್ಕ ಲಾವಣಿದಾಗ ಯಾವಾಗ ಕಬ್ಬ ಇರ್ತೈತಿ ಅವಾಗ ಪೈಲೆ 6 ತಿಂಗಳ ತಕ ನಾವು 7 ತಿಂಗಳ ತಕ ಖತ ಕೊಡ್ತೀವಿ. ಮುಂದೊಂದು 6-7 ತಿಂಗಳದ ಅದಕ್ಕ ಖತ ನಾವು ಕೊಡಂಗಿಲ್ಲ ಅದಕ್ಕ. ಯಾಕಂದ್ರೆ ಕಬ್ಬು ದೊಡ್ಡದು ಬಂದಿರ್ತೈತಿ, ಅದಕ್ಕೆ ಖತ ಕೊಡಕ್ ಆಗಂಗಿಲ್ಲ. ಅದಕ್ಕೆ ಕಬ್ಬು ಕಡದ ಫ್ಯಾಕ್ಟ್ರಿಗೆ ಹೋಗ್ತೈತಿ. ಮತ್ತ ಕೊಡವಿ ಶುರು ಆಗ್ತೈತಿ. ಆ ಭೂಮಿದಾಗ ಆ ಬೋದ್ದಾಗ ಖತ ನಾವು ಲಾಸ್ಟ್ ಯಾವಾಗ ಕೊಟ್ಟಿರ್ತೀವಿ, 5, 6, 7, 8 ತಿಂಗಳ ಪೈಲ ಕೊಟ್ಟಿರ್ತೀವಿ. ಅದೆಲ್ಲ ಕೊಟ್ಟಿದ್ದ ಖತ ಈ ಲಾವಣಿ ಕಬ್ಬ ಎಲ್ಲ ತಗೊಂಡ್ ಹೋಗಿರ್ತಿತಿ, ತಿಂದಿರ್ತಿತಿ. ಕೊಡವಿ ನಾಟಕ ಏನ್ ಶುರು ಆಗ್ತೈತಿ ಅವಾಗ ಅದ್ರಾಗ ಒಟ್ಟ ಖತ ಇರಂಗಿಲ್ಲ, ಬಹಳ ಕಡಿಮೆ ಖತ ಇರ್ತೈತಿ. ಅದಕ್ಕೆ ಜರ್ಕರ್ತ ನಾವು ಲೌಕರ್ ಖತ ಕೊಡ್ಲಿಲ್ಲ ಅಂದ್ರ ಅದ್ರ ಮರಿ ಏನ್ ಬರ್ತಾವಲ್ಲ ಅದ್ ಬಹಳ ಚಂದ ಬರಂಗಿಲ್ಲ. ಸ್ವಲ್ಪ ಹೆಂಗ್ರಿ ಬರ್ತಾವು, ಬಂದು ಮತ್ತೆ ಸತ್ತು ಹೋಗ್ತಾವು. ಬಹಳ ದಿವಸ ಅದು ಉಳಿಯಂಗಿಲ್ಲ. ಅದಕ್ಕೆ ಪೈಲಾನ ಜರ್ಕರ್ತ ನಾವು ಬೋಧದಾಗ ಖತ ಹಾಕಿದ್ರ ಬಹಳ ಚಂದ ಹಂಗ ನಾಟುಣಿಕೆ ಆಗ್ತೈತಿ. ಮತ್ತ ಅವರೇಜ್ ನಮಗ ಚಂದ ಹಂಗ ಸಿಗಾಕ್ ಶುರು ಆಗ್ತೈತಿ. ಈ ಪ್ರಕಾರ ನಾವ್ರಿ ಮಾಡ್ತೀವಿ. ನಮ್ ಕಡೆ ಗುದ್ಲಿಲೆ ಮ್ಯಾಗಿಂದ ಟಾಪ್ ನಾವು ಇದ್ ಮಾಡ್ತೀವಿ, ಕೊಯ್ತೆಲೆ ಮಾಡಂಗಿಲ್ಲ. 1-2 ಇಂಚ್ ಒಳಿಕ್ ಬೋಧದಾಗ ನಾವು ಕಡಿತೀವಿ. ಆ ಪ್ರಕಾರ ನಮ್ ಕಡೆ ತಕ ಬಿ ಚಾಲು ಐತಿ. ಮತ್ತೇನ್ ಪ್ರಶ್ನೆ ಇದ್ರ ನೋಡ್ರಿ, ಅಥವಾ ಅಲಪ್ನವ್ರ ಸರ್ ಮತ್ತೇನ್ ಹೇಳೋದಿದ್ರ ನೋಡ್ರಿ. ಏನಿಲ್ಲ ಹೇಳ್ಬಿಟ್ರಿ ನೀವು ಚಂದಾಗಿ. ಎಲ್ಲರಿಗೂ ಫಾಸ್ಫರಿಕ್ ಆಸಿಡ್ ಬಂದಿತ್ತು, ಅದನ್ನ ಕವರ್ ಮಾಡಿದ್ರಲ್ಲ, ಚಲೋ ಆಯ್ತು. ಫಾಸ್ಫರಿಕ್ ಆಸಿಡ್ ದಾಗ ಮ್ಯಾಗ್ ಬರ್ದಿರ್ತಾರು 85% ಪ್ಯೂರಿಟಿ. ಅದ್ರಾಗ 65% P2O5 ಇರ್ತೈತಿ. ಅಂದ್ರ ಫಾಸ್ಫರಸ್ ನಮಗ ಪ್ಯೂರ್ ಫಾಸ್ಫರಸ್ ಏನ್ ಸಿಗ್ತೈತಿ, ಆ 63 ಹಿಡದ 65% ಅದ್ರಾಗ ನಮಗ ಸಿಗ್ತೈತಿ. ಆ ಕಾರಣದಿಂದ 126100 ಮತ್ತೆ ಫಾಸ್ಫರಿಕ್ ಆಸಿಡ್ ಎರಡೂದಾಗ 60-61 kg ನಮಗ ಪರ್ಸೆಂಟ್ ಫಾಸ್ಫರಸ್ ನಮಗ್ ಸಿಗ್ತೈತಿ. 126100 ಮತ್ತೆ ಫಾಸ್ಫರಿಕ್ ಆಸಿಡ್ ಇದ್ರಾಗ ಒಂದು ಲೆವೆಲ್ದಾಗ ಫಾಸ್ಫರಸ್ ನಮಗ್ ಸಿಗ್ತೈತಿ. ಆ ಕಾರಣದಿಂದ ನೀವು 1261 ಎಷ್ಟು ಕಿಲೋ ಕೊಡ್ತೀರಿ ಅಷ್ಟ ಕಿಲೋ, ಲೀಟರ್ ಅಲ್ಲ, ಅಷ್ಟ ಕಿಲೋ ಫಾಸ್ಫರಿಕ್ ಆಸಿಡ್ ಕೊಡ್ಬೇಕು. ಮತ್ತ ಅನುಕೂಲ ಏನೈತ್ರಿ, ಪೈಪ್ನು ಸ್ವಚ್ಛ ಬಿಡ್ತಾವ ಲ್ಯಾಟ್ರಲ್. ನಮ್ಮ ಯಾವ್ದ್ರಿ? ಫಾಸ್ಫರಿಕ್ ಆಸಿಡ್ ಲ್ಯಾಟ್ರಲ್. ಮತ್ತೊಂದು ಫಾಯ್ದೆ ಅಂದ್ರೆ ಅದ್ರಲ್ಲೇ ಲ್ಯಾಟ್ರಲ್ ಬಹಳಷ್ಟು ಚಂದ ಇದಾಗ್ತಾವ, ಕ್ಲೀನ್ ಹಾಕೋದ್ ಹೋಗ್ತಾವ. ಯಾಕಂದ್ರೆ ಆಸಿಡ್ ಐತಿ, ಅದ್ರಲ್ಲೇ ಬಹಳ ಜಲ್ದಿ ಲ್ಯಾಟ್ರಲ್ ಕ್ಲೀನ್ ಹಾಕೋದ್ ಹೋಗ್ತಾವು. ಚೌಕಪ್ ಆಗೋದ್ ಪ್ರಮಾಣ ಬಹಳ ಕಡಿಮೆ ಇರ್ತೈತಿ. 126100 ಕೊಟ್ಟಿದ್ರು ಕೂಡ ಲ್ಯಾಟ್ರಲ್ ಕ್ಲೀನ್ ಇರ್ತಾವ. ಯಾಕಂದ್ರೆ ಅದು ಆಸಿಡ್ ಬೇಸ್ ಅದ ಖತ ತಯಾರಿರ್ತೈತಿ. ವಾಟರ್ ಸೊಲ್ಯೂಬಲ್
1261 ಐತ್ಲ ಅದು ಆಸಿಡ್ ಬೇಸ್ ಐತಿ, ಅದರಲ್ಲೇನು ಲ್ಯಾಟ್ರಲ್ ಕ್ಲೀನ್ ಆಗ್ತಾವು. ಖರೆ ಫಾಸ್ಫರಿಕ್ ಆಸಿಡ್ ಬಹಳಷ್ಟು ಕ್ಲೀನ್ ಆಗ್ತಾವ. ಸರ್ ನಂದೊಂದು ಕ್ವಶನ್ ಇತ್ತು. ಹಾ ಸರ್ ಇದು ಬಯೋ ಫರ್ಟಿಲೈಸರ್ ಅಲ್ಲಿ ವ್ಯಾಮ್ ಐತಲ್ ಸರ್, ಹಾ ಮೈಕೋರೈಸ ಸರ್, ರೈಟ್. ಅದರದ್ದು ಇಂಪಾರ್ಟೆನ್ಸ್ ಸ್ವಲ್ಪ ಹೇಳ್ತೀರಿ ಸರ್? ಯಾಕಂದ್ರೆ ಈಗ ಬಹುವಾರ್ಷಿಕ ಬೆಳೆಗಳಿಗೆ ಬಹಳ ಚಲೋ ರಿಸಲ್ಟ್ ಐತಿ ಅಂತ ಹೇಳಿದ್ರಿ ಸರ್, ಅದ್ರ ಬಗ್ಗೆ ಸ್ಪೆಷಲಿ ಸರ್. ಪ್ಲಸ್ ಆಮೇಲೆ EPN ಸರ್, ಎಂಟೋಮೊಪೆಥೋಜೆನಿಕ್ ನಿಮ್ಯಾಟೋಡ್, ರೈಟ್. ಅದ್ರದ್ದು. ಆಮೇಲೆ ಅದಕ್ಕೆ ಮೆಟ್ರೈಸಿಯಮಿಗೆ ಯಾವ್ದು ಚಲೋ ರಿಸಲ್ಟ್ ಐತಿ ಅದ್ರಲ್ಲಿ? ಪ್ಲಸ್ ವ್ಯಾಮ್ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ. ಹಲಪ್ನವ್ರ ಸರ್ ಹೇಳ್ರಿ. ವ್ಯಾಮ್ ಬಗ್ಗೆ ನೀವು ಹೇಳ್ರಿ. ಆಯ್ತಾಯ್ತು. ವ್ಯಾಮ್ ಏನಂದ್ರೆ ಮೈಕ್ರೋರೈಸ್ ಅಂತ ಏನಿದೆ ಅದು ಬೇರ್ ಮೇಲೆ ಬೆಳೀತದೆ ಮತ್ತು ಬೇರ್ ಆಳ್ ಹೋಗ್ಲಿಕ್ಕೆ ಅದು ಹೆಲ್ಪ್ ಮಾಡ್ತೈತ್ರಿ. ಅದು ಮೈಕ್ರೋರೈಸ ಎಕರೆಗೆ ಒಂದು 5 ಕಿಲೋ ಹಾಕಬೇಕು. ಮತ್ತು ಬೆಳೆ ಬೇರ್ಗಳ ಸೂಕ್ಷ್ಮ ಬೇರ್ ಕೆಳಗೆ ಹೋಗ್ಲಿಕ್ಕೆ ಬಹಳ ಸಹಾಯ ಮಾಡ್ತದ. ಮತ್ತು ಸೂಕ್ಷ್ಮ ಬೇರ್ ಕೆಳಗೆ ಹೋದಂಗ ಭೂಮಿಯಾಗ ಮತ್ತು ಕೆಳಗೆ ಹೋಗ್ಲಿಕ್ಕೆ ಮತ್ತು ಹರಡ್ಲಿಕ್ಕೆ ಅದು ಎಷ್ಟು ಹೆಂಗಾಗ್ತಂದ್ರೆ ಬ್ರೆಡ್ ಮೇಲೆ ಅಥವಾ ರೊಟ್ಟಿ ಮೇಲೆ ಏನು ಬುರ್ಸ್ ಬರ್ತದ ನೋಡ್ರಿ, ಆ ತರ ಬೇರ್ಗಳು ಕೆಳಗೆ ಆಗ್ತಾವ. ಮತ್ತು ಇದು ಬಹಳ ಉತ್ಕೃಷ್ಟದ ಹಾಕ್ಲಿಕ್ಕೆ ಬೇಕು. ಇದ್ರದ್ದು ಮತ್ತೊಂದು ಬೆನಿಫಿಟ್ ಏನಿತ್ತಂದ್ರೆ ನಮಗೆ ಎಲ್ಲಿ ಉರ್ಮಲಿಗೆ ಯಾರಲ್ಲಿ ಐತಿ ಸ್ಟ್ರೈಗಾ ಇದು ಕಂಟ್ರೋಲ್ ಮಾಡ್ತದೆ. ಸ್ಟ್ರೈಗಾ ಸಲುವಾಗಿ ಎಕರೆಗೆ 8 ಕಿಲೋ ರಿಕಮೆಂಡೇಶನ್ ಇದೆ ಯೂನಿವರ್ಸಿಟಿದು, ಧಾರವಾಡದ್ದು. ಸ್ಟ್ರೈಗಾಕ ಬೇರಿಲ್ಲ, ಅದು ಪ್ಯಾರಾಸೈಟು. ಅದು ಶುಗರ್ ಕೇನ್ ಬೇರ್ ಮೇಲೆ ಬೀಳ್ತದೆ. ಮತ್ತೆ ಇದು ಫಂಗಲ್ ಏನದ ಮೈಕ್ರೋ, ಅದು ಬೇರ್ ಮೇಲೆ ಬರ್ತದೆ. ಸೊ ಅದನ್ನ ಸಪ್ರೆಸ್ ಮಾಡ್ತದೆ ಮತ್ತು ಇದು ಬೆಳವಣಿಗೆ ಹೆಚ್ಚು ಮಾಡ್ತದೆ. ಇಲ್ಲ, ನೀವೇನು ಮಾಡ್ಬೇಕಂದ್ರೆ ಒಂದು ರೈತರು ನಾವು 1 ಎಕರೆ ಹಾಕಲ್ದ ಬಿಟ್ಟು ನೋಡ್ರಿ ನೀವು, ಮತ್ತೆ ಉಳಿದಕ್ಕೆಲ್ಲ ಹಾಕ್ರಿ. ಹಾಕ್ಬೇಕನ್ನೋದು ಒಳ್ಳೇದನ್ನೋದು ಸಿದ್ಧ ಆಗಿದೆ. ನಮ್ಮ ಹೊಲದಾಗ ನಮ್ಗೆ ಸಮಾಧಾನ ಆಗ್ಬೇಕಾದ್ರೆ ಗೊತ್ತಾಗಬೇಕಾದ್ರೆ 1 ಎಕರೆ ಬಿಟ್ಟು ನೋಡೋದು ಅಥವಾ ಅರ್ಧ ಎಕರೆ ಬಿಟ್ಟು ನೋಡೋದು, ಉಳಿದಕ್ಕೆ ಹಾಕೋದ. ಇದು ಅತಿ ಅವಶ್ಯದ. ಮತ್ತು ಚಲೋ ಕಂಪನಿ ಎಲ್ಲ ಸಿಗ್ಲಿಕ್ಕತ್ತಾವ, ಧಾರವಾಡದಾಗಂತೂ ಸಿಗ್ತದೆ ಭಾಳ. ಈಗ ಇಂಪೋರ್ಟೆಡ್ ಬಂದೈತಿ. ಈಗ ಅಂದ್ರೆ ಇಂಡಿಯಾದಾಗ ತಯಾರಾಗ್ತದೆ. HYT ಅಂತ ಅಗ್ರಿ ನಾಯ್ಸ್ ಅಂತ ಕಂಪನಿ ಇದೆ. ಅವ್ರು ಜೈ ಕಿಸಾನ್ದವ್ರು ಕೊಡ್ತಾರ, ಅತುಲ್ದವ್ರು ಕೊಡ್ತಾರ, ಬಹಳ ಕಂಪನಿ ಕೊಡ್ಲಿಕ್ತಾರೆ. ಮತ್ತು ಸುಮಿಟೋಮೋ ಕೊಡ್ತಾರ, ಚೆನ್ನಾಗಿದೆ ಸರ್. EPN ಹೇಳ್ರಿ. EPN EPN ಅಂದ್ರೆ ಏನದ, ಎಂಟೋಮೊಪೆಥೋಜೆನಿಕ್ ನಿಮ್ಯಾಟೋಡ್. ಇದು ಜಂತು, ನಮ್ಮ ಹೊಟ್ಟಾಗ ಹೆಂಗ್ ಜಂತ್ ಇರ್ತದ, ಜಂತ್ ಅದ, ಬಹಳ ಸೂಕ್ಷ್ಮ ಇರ್ತದೆ. ಅದನ್ನ ನಾವು ಎಕರೆಗೆ ಅದನ್ನು 5 ಕಿಲೋ ಹಾಕ್ಬೇಕು. ಮತ್ತು VSI ಪುಣೆ ಇದೆ, ವಸಂತದ ಶುಗರ್ ಇನ್ಸ್ಟಿಟ್ಯೂಟ್, ಅವ್ರದ್ದು ಲಿಕ್ವಿಡ್ ಫಾರ್ಮದಾಗೂ ಬಂದದ, ಹೈಲಿ ಕಾನ್ಸಂಟ್ರೇಟ್. ಅದು 2 ಲೀಟರ್ ಹಾಕ್ಬೇಕಾಗ್ತದೆ. ಇನ್ನು ನಮ್ಮದೇನಿದೆ ಉಳಿದದ್ದು ಪೌಡರ್ ರೂಪದಿಂದ 5 ಕಿಲೋ ಹಾಕ್ಬೇಕು. ಇದೇನು ಮಾಡ್ತದೆ ಅಂದ್ರೆ ನಾವು ಕೀಟನಾಶಕಕ್ಕೆ ಮತ್ತೆ EPN ಗೆ ಏನು ಫರಕ್ ಇದೆ ಅಂದ್ರೆ, ಮೊದಲಿದ್ದು EPN ಇದ್ದದ್ದು ಇವು ಜಂತುಗಳು ಹೋಸ್ಟ್ ಯಾವ್ದೋ ಅವಕ್ಕೆ ಗೊಣ್ಣಿ ಹುಳಿದು ಗ್ರಬ್ಸು ಒಂದೇ ಅಲ್ಲ, ನಾನಾ ತರದ ಹಾನಿಕಾರಕ ಗ್ರಬ್ಗಳಿಗೆ ಅದು ಹುಡುಕಾಡ್ಕೊಂತ ಹೋಗಿ ಅದ್ರ ಹೊಟ್ಟೆ ಹೋಗ್ತಾವ. ಅಲ್ಲಿ ಅಲ್ಲಿ ಹೋಗಿ ವಾಸ ಮಾಡಿ ಬ್ಯಾಕ್ಟೀರಿಯಾಸ್ ಬಿಡ್ತಾವ, ಅದು ಸತ್ತು ಬಿಡ್ತದ. ಯಾವ್ದ್ರಿ ಹೋಸ್ಟು ಅಂದ್ರೆ ಗೊಣ್ಣಿ ಹುಳ. ಮತ್ತು ಅಲ್ಲಿಂದ ಮತ್ತೆ ತಯಾರಾಗ್ತದೆ. ಅಂದ್ರೆ ಇದು ಏನಾಗ್ತದೆ, ಈ EPN ಮೆಟ್ರೈಸಿಯಮ್ಮು ಹುಳ, ಗೊಣ್ಣಿ ಹುಳ ಹುಡುಕಾಡ್ಕೊಂತ ಹೋಗ್ತೈತಿದು, ಶಿಕಾರಿ ಮಾಡ್ತದೆ ಸಾದಾ ಭಾಷೆ. ಅದೇ ಮೆಟ್ರೈಸಿಯಮ್ ಏನಿದೆ, ಇದೇನ್ ಮಾಡ್ತದೆ, ಇದು ಜೀವಾಣು, ಇದು ಬ್ಯಾಕ್ಟೀರಿಯಾನ ಕೊಡ್ತದೆ. ಮತ್ತೆ ಇದ್ರ ಮೂಮೆಂಟ್ ಬಹಳ ಇದೆ. ನಾನು ಎರಡು ಹಾಕ್ತೀನಿ. ಯಾಕಂದ್ರೆ ನಮ್ಮ ಹೊಲದಾಗ ಇದು ರೂಟ್ ಗ್ರಬ್ ಇದ್ದು 55 ವರ್ಷ ಆಯ್ತು. ಅಂತದ್ರಲ್ಲಿ ನಾವು ಕಂಟ್ರೋಲ್ದಾಗ ಇಟ್ಟಿದ್ವಿ. ಕನಿಷ್ಠ 2,000 ರೂಪಾಯಿ ನಾವು ಖರ್ಚು ಮಾಡ್ತೀವಿ ಎಕರೆಗೆ, 2 ರಿಂದ 2.5 ಸಾವಿರ ಪ್ರತಿ ವರ್ಷ. ಸರ್ ಇದ್ರಾಗ ಮೆಟ್ರೈಸಿಯಮ್ EPN ದಾಗ ಅದ್ರಾಗ ಯಾವ್ದು ಉತ್ತಮ ರಿಸಲ್ಟ್ ಐತಿ ಸರ್? ಅಂದ್ರೆ ಎರಡು ಬೇಕು, ನಾ ಎರಡು ಹಾಕ್ತಾ ಇದ್ದೇನ್ರಿ. ಯಾಕಂದ್ರೆ ಮೆಟ್ರೈಸಿಯಮ್ ಏನಾಗಿದೆ, ಇದನ್ನು ಎಕರೆಗೆ 5 ಕಿಲೋ ಹಾಕ್ಬೇಕು, ಇದನ್ನು 5 ಹಾಕ್ಬೇಕು. ಇದು ಇನ್ಸೆಕ್ಟ್, ಇದು ಯಾವುದು EPN ಇನ್ಸೆಕ್ಟ್. ಯಾಕಂದ್ರೆ ಜಂತುನ ಜಂತ್ ಇರ್ತದಲ್ರಿ, ಅದ ಒಂದು ಸ್ಪೀಶೀಸ್ ತಿಳ್ತೇನ್ರಿ. ಅದಕ್ಕೆ ಎರಡು ಹಾಕೋದು, ಎಲ್ಲಿ ಹೆಚ್ಚಿಗಿದೆ ಅಲ್ಲಿ ಎರಡು ಹಾಕ್ಬೇಕು. ನಾವು ಎರಡು ಹಾಕ್ತಾ ಇದ್ದೀನಿ. ಅದ್ರಲ್ಲಿ 3ನೇದಂದ್ರೆ ಇನ್ಸೆಕ್ಟಿಸೈಡ್ ಹಾಕ್ತಿವಿ ನಾವು. ಮತ್ತೆ ಇನ್ಸೆಕ್ಟಿಸೈಡ್ಗೆ ಮತ್ತೆ EPN ಮೆಟ್ರೈಸಿಯಮ್ಗೆ ಏನ್ ಫರ್ಕ್ ಇದೆ?
ಇನ್ಸೆಕ್ಟಿಸೈಡ್ ಹಾಕಿದ ಕೂಡಲೇ ಅದು ಕಾಂಟ್ಯಾಕ್ಟ್ ಬಂದಾಗಿಂದ ಅಥವಾ ನೀರಾಗಿಂದ ಹರ್ಕೊಂಡು ಹೋದ್ದು ಅಷ್ಟ ಸಾಯ್ತಾವ. ಬಟ್ ಹಾಗಿಲ್ಲ, ಇವೇನು ಬಯೋಲಾಜಿಕಲ್ ಕಂಟ್ರೋಲ್ ಏನಿದೆ ನಮ್ದು EPN ಮೆಟ್ರೈಜಿಮು, ಅವು ಗೊಣ್ಣೆ ಹುಳ ಹುಡ್ಕೊಂಡ್ಕೊಂತ ಹೋಗ್ತಾವು. ಇದು ಇನ್ಸೆಕ್ಟಿಸೈಡ್ ಆಹಾರ ಗೊಣ್ಣೆ ಹುಳ ಅಲ್ಲ, ಅದು ಕೆಮಿಕಲ್ ಅದು. ಬಟ್ ನಮ್ಗೆ EPN ಮತ್ತೆ ಮೆಟ್ರೈಜಿಮ್ಗೆ ಗೊಣ್ಣೆ ಹುಳ ಆಹಾರ ಅವಕ್ಕ. ಬರೀ ಗೊಣ್ಣೆ ಹುಳ ಒಂದಲ್ಲ, ನಾನಾ ತರದ್ದು ಗ್ರಬ್ಸ್ ಇರ್ತಾವ ನಮ್ಮಲ್ಲಿ, ಅದನ್ನೆಲ್ಲ ಫೀಡ್ ಮಾಡ್ತದೆ. ಅದಕ್ಕೆ ಸರ್ ಈಗ ಸರ್ ಇನ್ನೊಂದು ಸರ್ ಹಾಕ್ಬೇಕ್ರಿ ಅದನ್ನ ಅವೆರಡನ್ನು ಏನ್ರಿ ಅವು ಎರಡನ್ನು ಯಾವ ಸ್ಟೇಜ್ನಾಗ ಹಾಕ್ಬೇಕು? ಯಾವ ಸ್ಟೇಜ್ ನೋಡ್ರಿ, ಮಾರ್ಚ್ದಾಗ ಗೊಣ್ಣೆ ಹುಳ ಶುರು ಆಗ್ತಾವ. ಹೌನ್ ಸರ್. ಗುಂಗಿ ಹುಳ ಅಂತೀವಿ, ಅವಾಗ ಅದು ಶುರು ಆಗ್ತದ. ಆ ಪೀರಿಯಡ್ ದಾಗ ಹಾಕ್ಬೇಕು ಅದನ್ನ. ಅದ್ರ ಅಲ್ಲಿಂದ ಶುರು ಆಗ್ತದೆ. ಈಗ ಒಂದು ಏನಾಗಿ ಗೊತ್ತಾಯ್ತು ನಮ್ದಂದ್ರೆ, ನಮ್ ಬೆಡ್ಲಾಕ್ ರೈತದ್ದು ಇದು ಓವರ್ಲ್ಯಾಪಿಂಗ್ ಜನರೇಷನ್ ಶುರು ಆಗಿದ್ರಿ. ಯಾವ್ದು ಗುಣ್ಣೆ ಹುಳ. ಈಗ ನೀವು ಯಾವಾಗ ತೆಗೆದ್ರೆ ನಿಮ್ಗೆ ಎಲ್ಲಾ ಸೈಜ್ ಸಿಗ್ತಾವ ನಮ್ಗ ಭೂಮಿಯಾಗ. ಅಂದ್ರೆ ತತ್ತಿ ಬರೀ ನಾವು ಮಾರ್ಚ್ ಏಪ್ರಿಲ್ ಮೇದಾಗ ತತ್ತಿ ಹಾಕ್ತಿವಿ ಅಂತ ಹಂಗಿಲ್ಲ. ಈಗ ನೀರಾವರಿ ಇರೋದ್ರಿಂದ ಯಾವಾಗ್ಲೂ ಅದ್ರದ್ದು ಲೈಫ್ ಸೈಕಲ್ ಒಂದೇ, ವರ್ಷಕ್ಕೆ ಒಂದೇ, ಆದ್ರೆ ಬೇರೆ ಬೇರೆ ಪೀರಿಯಡ್ದಾಗ ಆತರ ಆಗ್ತಾ ಇದೆ. ಅದಕ್ಕೆ ಈಗ ನಾವು ಗೊಣ್ಣೆ ಹುಳಕ್ಕೆ ಈಗ ನಮ್ಗೆ ಕಬ್ಬು ಹೋದ ಕೂಡ್ಲೆ ನಾಟಿ ಇದು ಹಾಕ್ಲಿಕ್ಕೆ ಬೇಕು ನಾವೀಗ ಬೇಗನೆ. ಯಾರ್ಲಿ ಗೊಣ್ಣೆ ಹುಳ ನಮ್ಗೊಂದ್ ತೋಟದಾಗ ಐತಿ ಇಲ್ಲ ಕಡಿಮೆ ಐತಿ ಹೆಚ್ಚಿನ ಅಲ್ಲ, ಹಾಕ್ಲಿಕ್ಕೆ ಬೇಕು ನಾವು. ಮತ್ತೊಂದು ರೈತರಿಗೆಲ್ಲ ನಾ ಹೇಳ್ತಿರ್ತೇನೆ, ಗೊಣ್ಣೆ ಹುಳ ಯಾವಾಗ ಹೋಗೋದಂದ್ರೆ ನಮ್ಮ ಊರಾಗಿಂದ ಸೊಳ್ಳೆ ಯಾವಾಗ ಹೋಗ್ತಾವ ಗೊಣ್ಣೆ ಹುಳ ಹೋಗ್ತದ. ಅಲ್ಲ, ಸೊಳ್ಳೆ ಅಂತ ಹೋಗೋದಿಲ್ಲ, ಗೊಣ್ಣೆ ಹುಳನ ಹೋಗೋದಿಲ್ಲ. ನಮ್ಮ ಭೂಮಿಗೆ ಮಚ್ಚರದಾನಿ ಕಟ್ಟೋದು ಗೊಣ್ಣೆ ಹುಳದ್ದು. ಅಂದ್ರೆ ಏನು, ಮೆಟ್ರೈಜಿಮ್ ಹಾಕ್ಬೇಕು, ಇನ್ಸೆಕ್ಟಿಸೈಡ್ ಹಾಕ್ಬೇಕು, EPN ಹಾಕ್ಬೇಕು. ಮತ್ತು ಇವು EPN ಎರಡು ಲಿಕ್ವಿಡ್ ಫಾರ್ಮ್ VSI ದಾಗ ಬಹಳ ಟಾಪ್ ಇದಾವ, ಸಿಗ್ತಾವ. ಮತ್ತೆ ಕಡಿಮೆ ರೇಟದಾಗ ಸಿಗ್ತಾವ. ಅದಕ್ಕೆ ಸರ್ ಇನ್ನೊಂದು ಇದು ಐತಾ ಸರ್, ಈಗ ಕಬ್ಬು 100 ಟನ್ ಅಥವಾ 100-120 ಟನ್ ಈಗ ಬರೇ ಅಂದ್ರೆ ಕೆಮಿಕಲ್ ಬಳಕೆ ಬಹಳ ಕಡಿಮೆ, ಇಲ್ಲ ಸಾವಯವ ಪದ್ಧತಿಯಲ್ಲಿ ಅಂದ್ರೆ ಬರೀ ಹಿಂಗ ನಮ್ ಬಯೋ ಫರ್ಟಿಲೈಸರ್ NPK, ಅಸ್ಟೋಬ್ಯಾಕ್ಟರ್, ಇವನ್ನೆಲ್ಲ PSB, ಮೆಟ್ರೈಜಿಯಮ್, ಆಮೇಲೆ ವ್ಯಾಮು, ಆಮೇಲೆ ಇವನ್ನೆಲ್ಲ ಹಾಕಿ, ಆಮೇಲೆ ಬರೀ ಕಂಪೋಸ್ಟ್, ಈಗ ಸಂಜೀವ್ ಸರ್ ಹೇಳತ್ತಿದ್ರಲ್ಲ ಕಂಪೋಸ್ಟ್ ಗೊಬ್ಬರ ಹಾಕಿದ್ನೆ, ಆಮೇಲೆ ಸಗಣಿ ಗೊಬ್ಬರ, ಜೀವಾಮೃತ, ಇವೆಲ್ಲ ವ್ಯವಸ್ಥೆ ಮಾಡಿ ಬೆಳೆದಾರ ಇದಾರ ಅಥವಾ ಬೆಳೆದಿದ್ದು ಇದು ಇದೆವಾ ಸರ್? ಏನಾರು ಉದಾಹರಣೆ? ಈಗ ನಾನು ಸಂಜೀವ್ ಮಾಣಿಯವರ ವಿಸ್ತಾರವಾಗಿ ಹೇಳ್ತಾರೆ. ನಾನು ಒಂದೇ ನಿಮಿಷನಾಗ ಏನ್ ಹೇಳ್ತೀನಿ ಅಂದ್ರೆ, ಸಾವಯವ ಪ್ರಿನ್ಸಿಪಲ್, ಸಾವಯವ ಗೊಬ್ಬರ ಫೌಂಡೇಶನ್ ಇದು. ಅದ್ರ ಮೇಲೆ ಬಿಲ್ಡಿಂಗ್ ಎಷ್ಟು ಮಜಲಿ ಕಟ್ಟಬೇಕು ನಾವು ಮಾಡೋದಕ್ಕೆ ಸಾವಯವ ಬೇಕು ಮತ್ತು ರಾಸಾಯನಿಕ ಬೇಕು, ಎರಡೂ ಬೇಕು. ಸಾವಯವದಿಂದ ಕ್ವಾಲಿಟಿ ಶುಗರ್ ಕೇನ್ ಬರ್ತದೆ, ಎರಡು ಮಾತು ಇಲ್ಲ. ಆದ್ರೆ ನಮ್ಗೆ ಎಕ್ಸ್ಪೆಕ್ಟೆಡ್ ಈಲ್ಡ್ ಬರೋದು ಬಹಳ ಕಷ್ಟ ಇದೆ. ಯಾಕಂದ್ರೆ ಅದು ಸಾವಯವ ಅಷ್ಟು ಹಾಕುದಿಲ್ಲ ನಾವು, ನಮ್ಮಲ್ಲಿ ಸಿಗುದಿಲ್ಲ ನಮ್ಗೆ. ಅದ್ರ ಸಲುವಾಗಿ ಸಾವಯವದಾಗ ಬೆಳೆದು ಬೆಲ್ಲ ಮಾಡಿದ್ರೆ ಅದರಂತ ಲಾಭ ಯಾವುದೂ ಇಲ್ಲ. ಅದಕ್ಕೆ ಮನೆಸರ ಅವ್ರು ಕೇಳ್ತಾರೆ, ಸಾವಯವದಾಗ 100 ಟನ್ ಬೆಳಿಬಹುದೇನೋ ಅಥವಾ ಎರಡೂ ಬೇಕೇನೋ? ಅದಕ್ಕೆ ನಿಮ್ಮ ಅನುಭವ ನೀವು ಹೇಳ್ರಿ. ಸರ್ ಮ್ಯೂಟ್ ಆಗಿದೆ ಸರ್. 1 ಟನ್ ಕಬ್ಬು ತಯಾರಾಗಾಕ 1 kg 400 ಗ್ರಾಮ್ ನೈಟ್ರೋಜನ್ ಅಪ್ಟೇಕ್ ಆಗಾಕ್ಬೇಕು. ನೀವು ನೈಟ್ರೋಜನ್ ಯಾತ್ರಾಗಿಂದ ಕೊಡ್ತೀರಿ, ಅದ್ ನಿಮ್ಮದ. ನೀವು ಆರ್ಗ್ಯಾನಿಕ್ ಖತದಾಗ ಕೊಡ್ರಿ, ಸಗಣಿ ಗೊಬ್ಬರದಾಗಿಂದ ಕೊಡ್ರಿ, ಕೋಳಿ ಗೊಬ್ಬರದಾಗ ಕೊಡ್ರಿ, ಅಥವಾ ರಾಸಾಯನಿಕ ಗೊಬ್ಬರದಾಗಿಂದ ಕೊಡ್ರಿ, ಯಾತ್ರಾಗಿಂದ ಕೊಡ್ರಿ. ಅದಕ್ಕ 1 ಕಿಲೋ 400 ಗ್ರಾಮ್ ನೈಟ್ರೋಜನ್ ಅದಕ್ಕೆ ಯಾವಾಗ ತಿಂತೈತಿ, ಆ ಟೈಮ್ದಾಗ 1 ಟನ್ ಕಬ್ಬು ಬರಕ್ ತಯಾರಾಗಕ್ ಬೇಕು. ಫಾಸ್ಫರಸ್ 600 kg ಫಾಸ್ಫರಸ್ ಅಪ್ಟೇಕ್ ಆದ ನಂತರ 600 ಗ್ರಾಮ್ kg ಅಲ್ಲ, 600 ಗ್ರಾಮ್ ಫಾಸ್ಫರಸ್ ಅದಕ್ಕೆ ತಿನ್ನಾಕ್ಬೇಕಂದ್ರ 1 ಟನ್ ಕಬ್ಬು ತಯಾರಾಗ್ತೈತಿ. ಮತ್ತ 3 kg ಪೊಟ್ಯಾಶ್ ತಿಂದ ನಂತರ 1 ಟನ್ ಕಬ್ಬು ತಯಾರಾಗ್ತೈತಿ. ಅಂದ್ರೆ ನೈಟ್ರೋಜನ್ 1.4 kg, ಫಾಸ್ಫರಸ್ 600 ಗ್ರಾಮ್ ಮತ್ತು ಪೊಟ್ಯಾಶ್ 3 kg. ಇಷ್ಟ ಅದಕ್ಕೆ ಅಪ್ಟೇಕ್ ಆದ ನಂತರ ಕಬ್ಬು 1 ಟನ್ ತಯಾರಾಗ್ತೈತಿ. 100 ಟನ್ ಕಬ್ಬು ತಗೊಳ್ಳೋದಂದ್ರ 140 kg ನೈಟ್ರೋಜನ್ ಅದಕ್ಕೆ ಅಪ್ಟೇಕ್ ಆಗಾಕ್ಬೇಕು, 60 kg ಫಾಸ್ಫರಸ್ ಅದಕ್ಕೆ ತಿನ್ನಾಕ್ಬೇಕು, ಮತ್ತು 300 kg ಪೊಟ್ಯಾಶ್ ಅದಕ್ಕೆ ತಿನ್ನಾಕ್ಬೇಕು. ಪೊಟ್ಯಾಶ್ ನಮ್ಮ ಭೂಮಿದಾಗ ಬಹಳಷ್ಟಿದೆ.
ಅದ್ರಾಗಿಂದ ಕನಿಷ್ಠ ಆದ 150 kg ಹಿಡದ 200 kg ಆದ ತಿಂದತೈತಿ. ಮ್ಯಾಗಿಂದ ನಮಗ 100 ಹಿಡದ 150 kg ಪೊಟ್ಯಾಶ್ ಕೊಡಬೇಕು. ಫಾಸ್ಫರಸ್ ನಾವು ಎಷ್ಟು ಕೊಡ್ತೇವೆ ಅದ್ರಾಗಿಂದ 25% ಹಿಡದ 35% ಫಾಸ್ಫರಸ್ ಅದಕ್ಕೆ ತಿನ್ನಾಕ್ ಶಕ್ತಿ ನಾವು ಎಷ್ಟು ಕೊಡ್ತೇವೆ ಆದ ಹಿಶೋಬ್ಲೆ. ಅಂದ್ರ ಅದಕ್ಕ 60 kg ಫಾಸ್ಫರಸ್ ತಿನ್ನೋದಂದ್ರ 180 kg 180 kg ಫಾಸ್ಫರಸ್ ನಮಗ್ ಭೂಮಿದಾಗ ಕೊಡಾಕ್ ಬೇಕು. ಅವಾಗ ಅದ್ರಾಗಿಂದ 1/3 ಅಂದ್ರ 60 kg ಫಾಸ್ಫರಸ್ ಅದಕ್ಕೆ ತಿನ್ನಾಕ್ ಸಿಗ್ತೈತಿ. ನೈಟ್ರೋಜನ್ದಾಗ ಕನಿಷ್ಠ 50% ನೈಟ್ರೋಜನ್ ವೇಸ್ಟ್ ಆಗಿರ್ತೈತಿ. ಅಂದ್ರ ಅದಕ್ಕೆ 140 kg ಫಾಸ್ಫರಸ್ ತಿನ್ನೋದಂದ್ರ 280 kg ಸಾರಿ ನಾಟ್ ಫಾಸ್ಫರಸ್ ನೈಟ್ರೋಜನ್ 180 kg ನೈಟ್ರೋಜನ್ ಕೊಟ್ಟಿದ್ರ 50% ಲಾಸ್ ಆಗಿ 140 kg ನೈಟ್ರೋಜನ್ ಅದಕ್ಕೆ ತಿನ್ನಾಕ್ ಸಿಗ್ತೈತಿ. ಅಂದ್ರ 280 kg ನೈಟ್ರೋಜನ್, 180 kg ಫಾಸ್ಫರಸ್, 150 kg ಪೊಟ್ಯಾಶ್ ಇದು ಅಷ್ಟ ನಾವು ಭೂಮಿದಾಗ ಕೊಟ್ಟಿದ್ರ ಅದಕ್ಕ ತಿನ್ನಾಕ್ ಸಿಗ್ತೈತಿ ಅಷ್ಟ. ಮತ್ತ 100 ಟನ್ ಬರಕ್ ಸಾಧ್ಯ ಇರ್ತೈತಿ. ಇದು ಕೊಡೋದು ಸೋರ್ಸ್ ನೀವು ಫೈನಲ್ ಮಾಡ್ರಿ. ನೀವು ಸಗಣಿ ಗೊಬ್ಬರದಾಗಿದ್ದು ಇದು ಕೊಡೋದಿತ್ತಂದ್ರ 100 kg ಸಗಣಿ ಗೊಬ್ಬರದಾಗ 0.5 kg ನೈಟ್ರೋಜನ್ ಸಿಗ್ತೈತಿ. 0.5 kg ಹಿಡದ 1 kg ನೈಟ್ರೋಜನ್ ಸಿಗ್ತೈತಿ. 1% ಫಾಸ್ಫರಸ್ ಸಿಗ್ತೈತಿ. 1.5% ಪೊಟ್ಯಾಶ್ ಸಿಗ್ತೈತಿ. ಅಂದ್ರ ನಿಮಗ 280 kg ನೈಟ್ರೋಜನ್ ಕೊಡಾಕ ಎಷ್ಟು ಸಗಣಿ ಗೊಬ್ಬರ ಕೊಡ್ಬೇಕು, ಅಥವಾ ಎಷ್ಟು ಕಂಪೋಸ್ಟ್ ಕೊಡಬೇಕು, ಅಥವಾ ಎಷ್ಟು ಕೋಳಿ ಗೊಬ್ಬರ ಕೊಡಬೇಕು, ಈ ತರದ ವಿಚಾರ ನೀವು ಮಾಡಬೇಕು. 100 ಟನ್ ಕಬ್ಬ ಬೆಳಸಾಕ 280 kg ನೈಟ್ರೋಜನ್ ಬೇಕು, 180 kg ಫಾಸ್ಫರಸ್ ಬೇಕು, 150 kg ಪೊಟ್ಯಾಶ್ ಬೇಕು. ಇದು ಎಲ್ಲ ನೋಡ್ರಿ ನಾವು ರಾಸಾಯನಿಕ ಗೊಬ್ಬರದಿಂದ ಕೊಡೋದ ನಾವು ವಿಚಾರ ಮಾಡಿದ್ರು ಕೂಡ 100 ಟನ್ ಬರಂಗಿಲ್ಲ. ನಾವು ಮ್ಯಾಗಿಂದ ಎಲ್ಲಾ ರಾಸಾಯನಿಕ ಗೊಬ್ಬರ ಅದಕ್ಕೆ ಹಾಕಿದೀವಿ. ಮತ್ತ ಆರ್ಗ್ಯಾನಿಕ್ ಖತ ಯಾವ್ದು ಹಾಕ್ಲಿಲ್ಲ, ಸಗಣಿ ಗೊಬ್ಬರ ಹಾಕ್ಲಿಲ್ಲ, ಕಂಪೋಸ್ಟ್ ಹಾಕ್ಲಿಲ್ಲ, ಯಾವ್ದು ಖತ ಆರ್ಗ್ಯಾನಿಕ್ ಅದಕ್ಕೆ ಹಾಕ್ಲಿಲ್ಲ ಅಂದ್ರ 100 ಟನ್ ಬರಂಗಿಲ್ಲ, 100 ಟನ್ ಕಬ್ಬ ಬರಂಗಿಲ್ಲ. ಯಾಕಂದ್ರ ನಾವೇನ್ ಕೆಮಿಕಲ್ ಫರ್ಟಿಲೈಸರ್ ಕೊಡಾಕ್ ಅದೀವಿ, ಅಥವಾ ಭೂಮಿದಾಗ ಪೈಲಾದಿಂದ ಅದ್ರಾಗ ಚಿಲ್ಲಕ್ ಇದ್ದದ ಬ್ಯಾಲೆನ್ಸ್ ಇದ್ದದ ಏನ್ ಫರ್ಟಿಲೈಸರ್ ಅದ್ರಾಗ ಐತಿ, ಅವು ಎಲ್ಲಾ ಫರ್ಟಿಲೈಸರ್ ನೀರ್ ಕೊಟ್ಟದ ನಂತರ ಮಿಕ್ಸ್ ಆದ್ರೂ ಕೂಡ ಕಬ್ಬಿಗೆ ತಿನ್ನಾಕ ಸಾಧ್ಯ ಆಗಂಗಿಲ್ಲ. ಅದಕ್ಕ ಖತ ನೀರಾಗ ಏನ್ ಮಿಕ್ಸ್ ಆಗ್ತೈತಿ, ಮ್ಯಾಗಿನ್ ಕೊಟ್ಟದ ರಾಸಾಯನಿಕ ಗೊಬ್ಬರ ಯಾವ ಫಾರ್ಮ್ದಾಗ ಇರ್ತೈತಿ ಆ ಫಾರ್ಮ್ದಾಗ ಕಬ್ಬಿಗೆ ತಿನ್ನಾಕ ಸಾಧ್ಯ ಆಗಂಗಿಲ್ಲ, ಅಪ್ಟೇಕ್ ಮಾಡಕ್ ಸಾಧ್ಯ ಆಗಂಗಿಲ್ಲ. ಅದರ ಸಲುವಾಗಿ ಅಲ್ಲಿ ಪ್ರಕ್ರಿಯೆ ಮಾಡೋ ಸಲುವಾಗಿ ಬ್ಯಾಕ್ಟೀರಿಯಾ ಬೇಕು. ನೈಟ್ರೋಜನ್ ಸಲುವಾಗಿ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಬೇಕು, ಫಾಸ್ಫರಸ್ ಸಲುವಾಗಿ ಫಾಸ್ಫರಸ್ ಸೊಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಬೇಕು, ಪೊಟ್ಯಾಶ್ ಸಲುವಾಗಿ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಬೇಕು, ಸಲ್ಫರ್ ಸಲುವಾಗಿ ಬೇರೆ ಬ್ಯಾಕ್ಟೀರಿಯಾ ಬೇಕು, ಬೇರೆ ಬೇರೆ ನ್ಯೂಟ್ರಿಯೆಂಟ್ ಸಲುವಾಗಿ ಬೇರೆ ಬೇರೆ ಬ್ಯಾಕ್ಟೀರಿಯಾ ಭೂಮಿದಾಗ ಇರಬೇಕು. ಇವು ಬ್ಯಾಕ್ಟೀರಿಯಾ ನಾವು ಏನ್ ಖತ ಕೊಡ್ತೀವಿ ಅದ್ರ ಮ್ಯಾಗ ಪ್ರಕ್ರಿಯೆ ಮಾಡಿ ಕಬ್ಬಿಗೆ ತಿನ್ನಾಕ ಯಾವ ಫಾರ್ಮ್ದಾಗ ಬೇಕು ಆ ಫಾರ್ಮ್ದಾಗ ಕನ್ವರ್ಷನ್ ಮಾಡಿ ತಯಾರು ಮಾಡಿ ಇಡ್ತಾರು. ಆ ತಯಾರ ಖತ ಆದ ನಂತರ ಕಬ್ಬಿಗೆ ತಿನ್ನಾಕ ಸಾಧ್ಯ ಆಗಿರ್ತದೆ. ಅದ್ರ ನುಸ್ತಾ ರಾಸಾಯನಿಕ ಗೊಬ್ಬರ ಕೊಟ್ಟಿನೂ ನಡಂಗಿಲ್ಲ. ಅದ್ರಾಗಿಂದ ತಯಾರು ಮಾಡೋ ಸಲುವಾಗಿ ಬ್ಯಾಕ್ಟೀರಿಯಾ ಬೇಕು. ಈ ಬ್ಯಾಕ್ಟೀರಿಯಾ ಎಷ್ಟ ಹೆಚ್ಚ ಸಂಖ್ಯೆದಾಗ ಭೂಮಿದಾಗ ಇರ್ತಾವು ಮತ್ತೆ ಎಷ್ಟು ಕಾರ್ಯಕ್ಷಮ ಇರ್ತಾವು, ಆಕ್ಟಿವ್ ಇರ್ತಾವು, ಅಷ್ಟ ನಿಮ್ಮದ ಕೊಟ್ಟಿದ ಖತ ಹೆಚ್ಚ ತಯಾರು ಮಾಡಿ ಕಬ್ಬಿಗೆ ಅದ ಮಾಡಿ ಕೊಡ್ತಾರ. ಅಂದ್ರ ಕಬ್ಬಿಗೆ ಹೆಚ್ಚ ತಿನ್ನಾಕ್ ಸಿಗ್ತೈತಿ, 100 ಟನ್ ಬರಕ್ ಸಹಜ ಸಾಧ್ಯ ಆಗೈತಿ. ಈ ಬ್ಯಾಕ್ಟೀರಿಯಾ ಯಾವಾಗ ಕೆಲಸ ಮಾಡ್ತಾರಲ್ಲ ಆ ಟೈಮ್ದಾಗ ಅವ್ ಎಲ್ಲ ಜೀವಂತ ಇರ್ತಾವು. ಅವ್ರಿಗೆ ಕೆಲಸ ಮಾಡೋದ್ನಾಗ ಎನರ್ಜಿ ಸಲುವಾಗಿ ಅವ್ರಿಗೆ ಏನ್ರ ತಿನ್ನಾಕ್ಬೇಕು, ಎನರ್ಜಿ ಬೇಕು ಅವ್ರಿಗೆ. ಆದಂದ್ರ ಎನರ್ಜಿದ ಹೆಸರು ಅಂದ್ರ ಆರ್ಗ್ಯಾನಿಕ್ ಕಾರ್ಬನ್ ಅಥವಾ ಸೇಂದ್ರಿಯ ಕರ್ಬ್ ಅದಕ್ಕಾತ. ನಮ್ಮ ಭೂಮಿದಾಗ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ ಹೆಚ್ಚು ಇರಬೇಕು, ಸೇಂದ್ರಿಯ ಕರ್ಬ ಹೆಚ್ಚಾಗಿ ಇರಬೇಕು. ನಮ್ಮ ಭೂಮಿದಾಗ ಎಲ್ಲರ ಕಡೆ
ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ 0.2 ಹಿಡಿದ 0.5 ತಕ ಐತಿ. ಅಂದ್ರೆ ಮ್ಯಾಕ್ಸಿಮಮ್ 0.5% ನಮ್ ಕಡೆ ಆರ್ಗ್ಯಾನಿಕ್ ಕಾರ್ಬನ್ ಭೂಮಿದಾಗೆ. ಇದ ಹೆಚ್ಚ ಮಾಡಿ 1% ತಕ ಒಯ್ಬೇಕು. 1% ಭೂಮಿದಾಗ ಜರ್ಕರ್ತ ಆರ್ಗ್ಯಾನಿಕ್ ಕಾರ್ಬನ್ ಆದ್ರ ಬಹಳಷ್ಟು ಬ್ಯಾಕ್ಟೀರಿಯಾ ತಯಾರಾಗ್ತಾವು, ಬಹಳಷ್ಟು ಹೆಚ್ಚ ಕೆಲಸ ಮಾಡ್ತಾವು, ಬಹಳಷ್ಟು ಕಾರ್ಯಕ್ಷಮ ಆಗ್ತಾವು. ಮತ್ತ ನಾವು ಮ್ಯಾಗಿಂದ ಕೊಟ್ಟಿದ್ದ ಗೊಬ್ಬರ ಅಥವಾ ಭೂಮಿದಾಗ ಇದ್ದದ ಗೊಬ್ಬರ ಬಹಳಷ್ಟು ತಯಾರು ಮಾಡಿ ಕಬ್ಬಿಗೆ ತಿನ್ನಾಕ ತಯಾರು ಮಾಡಿ ಕೊಡ್ತಾರೋ ಅದ ಅಪ್ಟೇಕ್ ಆದ್ರ ಕಬ್ಬು ನಮಗ ಬಹಳಷ್ಟು ಚಂದ ಬರ್ತೈತಿ. ಇದ್ರಾಗ ಮತ್ತೊಂದು ಅಂದ್ರ ಅವ್ರಿಗೇನು ತಿನ್ನಾಕ ಬೇಕು ಸೇಂದ್ರಿಯ ಕರ್ಬ್ ಅಥವಾ ಆರ್ಗ್ಯಾನಿಕ್ ಕಾರ್ಬನ್ ನಮ್ಮ ಭೂಮಿದಾಗ ಕಡಿಮೆ ಐತಿ. ಅದು ಹೆಚ್ಚು ಮಾಡೋದು ಸಲುವಾಗಿ ನಮಗ ಭೂಮಿದಾಗ ಆರ್ಗ್ಯಾನಿಕ್ ಕಾರ್ಬನ್ ಹಾಕಾಕ್ಬೇಕು, ಮ್ಯಾಗಿಂದ ಹಾಕಾಕ್ಬೇಕು. ಆರ್ಗ್ಯಾನಿಕ್ ಕಾರ್ಬನ್ ಯಾತರಾಗಿಂದ ಸಿಗ್ತೈತಿ ಅಂದ್ರ ಓನ್ಲಿ ಸೇಂದ್ರಿಯ ಖತದಾಗಿಂದ ಇದು ಆರ್ಗ್ಯಾನಿಕ್ ಕಾರ್ಬನ್ ಸಿಗ್ತೈತಿ. ಏನಾಗ್ತಿರಿ ನೀವು, ನಂಗೆ ಕನ್ನಡ ಶಬ್ದ ಬರಂಗಿಲ್ಲ. ಸಾವಯವ ಸರ್. ಸಾವಯವ ಗೊಬ್ಬರ, ಸಾವಯವ ಗೊಬ್ಬರ, ಸಾವಯವ ಸಾವಯವ ಗೊಬ್ಬರ. ಸಾವಯವ ಗೊಬ್ಬರ ನಾವು ಭೂಮಿದಾಗ ಕೊಡ್ತೀವಿ, ಅದ್ರಾಗಿಂದ ಅಷ್ಟ ಆರ್ಗ್ಯಾನಿಕ್ ಕಾರ್ಬನ್ ಅದಕ್ಕೆ ಸಿಗ್ತೈತಿ. ಈ ಆರ್ಗ್ಯಾನಿಕ್ ಕಾರ್ಬನ್ ಮ್ಯಾಗ ಬ್ಯಾಕ್ಟೀರಿಯಾ ಹೆಚ್ಚ ಕೆಲಸ ಮಾಡಕ್ ಶುರು ಮಾಡ್ತಾವ, ಅವ್ರದ್ದು ಸಂಖ್ಯೆ ಹೆಚ್ಚಾಗ್ತೈತಿ. ಇವು ಎಷ್ಟು ಕೆಲಸ ಮಾಡ್ತಾವ ಏನಂದ್ರ ನೈಟ್ರೋಜನ್ ಅವೈಲೇಬಲ್ ಮಾಡಿಕೊಡ್ತಾವು, ಫಾಸ್ಫರಸ್ ಅವೈಲೇಬಲ್ ಮಾಡಿಕೊಡ್ತಾವು, ಪೊಟ್ಯಾಶ್ ಅವೈಲೇಬಲ್ ಮಾಡಿಕೊಡ್ತಾವು. ನೀವು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಯಾತ್ರಾಗಿಂದ ಕೊಟ್ಟಿದ್ದೀರಿ ಅದ್ ನೋಡಂಗಿಲ್ಲ. ಅವ್ರು ತಯಾರು ಮಾಡಿ ಕಬ್ಬಿಗೆ ತಿನ್ನಕ್ ಯಾವ ಫಾರ್ಮ್ದಾಗ ಬೇಕು ಆ ಫಾರ್ಮ್ದಾಗ ತಯಾರು ಮಾಡಿ ಕೊಡ್ತಾವ. ನೀವು ಜರ್ಕರ್ತ ನೈಟ್ರೋಜನ್ ಯೂರಿಯಾದಾಗಿಂದ ಕೊಡ್ತೀರಿ, ಅದು ತಯಾರು ಮಾಡಿ ಕೊಡ್ತಾರು. ನೀವು ನೈಟ್ರೋಜನ್ ಅಮೋನಿಯಂ ಸಲ್ಫೇಟ್ದಾಗ ಕೊಟ್ರ ಅದು ತಯಾರು ಮಾಡಿ ಕೊಡ್ತಾರು. ನೀವು ನೈಟ್ರೋಜನ್ ಸಗಣಿ ಗೊಬ್ಬರದಾಗ ಕೊಟ್ಟಿದ್ರು ಕೂಡ ಅದು ತಯಾರು ಮಾಡಿ ಕೊಡ್ತಾರು. ಅಥವಾ ಪೋಲ್ಟ್ರಿ ಗೊಬ್ಬರದಾಗಿಂದ ನೀವು ನೈಟ್ರೋಜನ್ ಕೊಟ್ಟಿದ್ರು ಅದು ಕಬ್ಬಿ ಸಲುವಾಗಿ ತಿನ್ನುವಂತದ್ ಫಾರ್ಮ್ದಾಗ ಕನ್ವರ್ಷನ್ ಮಾಡಿ ಅದ್ ಕೊಡ್ತಾರು. ಅದರ ಸಲುವಾಗಿ ಭೂಮಿದಾಗ ಬ್ಯಾಕ್ಟೀರಿಯಾ ಹೆಚ್ಚು ಪ್ರಮಾಣದಾಗ ಬೇಕು, ಚಂದ ಕೆಲಸ ಮಾಡುವ ಬ್ಯಾಕ್ಟೀರಿಯಾ ಬೇಕು, ಕಾರ್ಯಕ್ಷಮ ಬೇಕು. ಮತ್ತ ಅವ್ರ ಜೀವನ ಸಲುವಾಗಿ ಭೂಮಿದಾಗ ಆರ್ಗ್ಯಾನಿಕ್ ಕಾರ್ಬನ್ ನಮಗ ಕೊಡಾಕ್ಬೇಕು, ಇರ್ಬೇಕು. ಅದರದ ಲೆವೆಲ್ 0.8 ಹಿಡಿದ 1% ತಕ ಇರ್ಬೇಕು. ಮತ್ತ ಇದ ಲೆವೆಲ್ ಹೆಚ್ಚು ಮಾಡುವ ಸಲುವಾಗಿ ಸಾವಯವ ಖತನ ನಮಗ್ ಭೂಮಿದಾಗ ಹಾಕಾಗ್ಬೇಕು. ಅಂದ್ರನ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ ಚಂದ ಬರ್ತೈತಿ, ಅಂದ್ರನ ನಮಗ್ ಕಬ್ಬ ಬರಕ್ ಸಾಧ್ಯ ಇದೆ. ರಾಸಾಯನಿಕ ಗೊಬ್ಬರ ಕೊಡ್ಲಿಲ್ಲ ಅಂದ್ರ NPK ಲೆವೆಲ್ ಅದಾಗ ಎಷ್ಟು ಬೇಕು ಅಷ್ಟು ಸಿಗೋದ ಸಾವಯವ ಖತದಾಗಿಂದ ಅಷ್ಟ ಶಕ್ಯ ಆಗಂಗಿಲ್ಲ. ಅವರೇಜ್ ಟನೇಜ್ ಜರ್ಕರ್ತ ನಮಗೆ ಹೆಚ್ಚು ಬೇಕಾಗಿದ್ರ ಅಷ್ಟ ಆಗಂಗಿಲ್ಲ. ಸಾವಯವ ಖತ ಕೊಟ್ಟು ನಾವು ಕಬ್ಬು ಜರಿ ನಾವು ತಯಾರು ಮಾಡಿದ್ರ ಈ ಕಬ್ಬು ಜರ್ಕರ್ತ ಫ್ಯಾಕ್ಟ್ರಿಗೆ ಹೋಯ್ತಂದ್ರ ಇತರ ಸಲುವಾಗಿ ದರ ಅವ್ರಿಗೆ ಹೆಚ್ಚು ಕೊಡಂಗಿಲ್ಲ. ಗೋಕಾಕ್ ಬಾಜುಕ್ ಒಂದು ಯಾವ್ದ್ರ ಫ್ಯಾಕ್ಟ್ರಿ ಐತಿ, ಅಲ್ಲಿ ಒಂದ 400 ಎಕರೆದಾಗ ಆರ್ಗ್ಯಾನಿಕ್ ಕಬ್ಬು ತಯಾರಾಗ್ತೈತಿ. ನಮ್ಮ ಕೊಲ್ಲಾಪುರ ಜಿಲ್ಲೆದಾಗ ಒಂದು ದತ್ತ ಶುಗರ್ ಫ್ಯಾಕ್ಟ್ರಿ ಐತಿ, ಅಲ್ಲಿ 1,000 ಎಕರೆದಾಗ ಇದ ಆರ್ಗ್ಯಾನಿಕ್ ಕಬ್ಬು ತಯಾರಾಗ್ತೈತಿ. ಮತ್ತು ಗುಜರಾತ್ದಾಗ ಒಂದು ಫ್ಯಾಕ್ಟ್ರಿ ಐತಿ ನರ್ಮದಾ ಶುಗರ್ ಅಂತ, 1500 ಎಕರೆದಾಗ ಅಲ್ಲಿ ಒಂದು ಇದು ಕಬ್ಬ ಆರ್ಗ್ಯಾನಿಕ್ ದಾಗ ತಯಾರು ಮಾಡ್ತಾರು. ಅವರು ಸಕ್ರಿ ತಯಾರು ಮಾಡ್ತಾರ, ಆರ್ಗ್ಯಾನಿಕ್ ಸಕ್ರಿ ತಯಾರು ಮಾಡ್ತಾರು. ದತ್ತ ಶುಗರ್ ಫ್ಯಾಕ್ಟ್ರಿದಾಗ್ನು ಆರ್ಗ್ಯಾನಿಕ್ ಶುಗರ್ ತಯಾರಾಗ್ತೈತಿ. ಮತ್ತು ಗೋಕಾಕ್ ಮುಂದಿನ ಬಾಜುಕ್ ಒಂದು ಫ್ಯಾಕ್ಟ್ರಿ ಇದೆ, ಅಲ್ಲಿ ಒಂದು 400 ಎಕರೆ ಇತ್ತು. ನಾ 4 ವರ್ಷ ಹಿಂದಕ್ಕ ಹೋಗಿ ಅಲ್ಲಿ ನೋಡಿ ಬಂದಿದ್ದೆ, ಈಗ ನಂಗೆ ಗೊತ್ತಿಲ್ಲ. 4 ವರ್ಷದಿಂದ ಹೋಗಿನಿ, ಅವಾಗ ಅದು ಪ್ರಯೋಗ ಅಲ್ಲೇ ನಡೆದಿತ್ತು, ಅಲ್ಲಿ ಒಂದು ತಯಾರಾಗ್ತಿತ್ತು. ಅಂದ್ರೆ ನಾವು ಎಲ್ಲರೂ ಜರ್ಕರ್ತ ಕಬ್ಬ ಆರ್ಗ್ಯಾನಿಕ್ ತಯಾರು ಮಾಡಿದ್ರ ಫ್ಯಾಕ್ಟ್ರಿಗೆ ಎಷ್ಟು ಕಬ್ಬ ಬೇಕು ಅಷ್ಟು ನಾವು ಪುರವಠಾ ಮಾಡಕ್ ಸಾಧ್ಯ ಆಗಂಗಿಲ್ಲ. ಆರ್ಗ್ಯಾನಿಕ್ ದಾಗ ತಯಾರು ಮಾಡಿದ ಕಬ್ಬ ನೋಡಿದ್ರ ಆತರದ ಅವರೇಜ್ ಬಹಳ ಕಡಿಮೆ ಸಿಗ್ತೈತಿ. ಕಬ್ಬು ಬಹಳ ಚಂದ ಬೆಳಿತೈತಿ, ಸಕ್ರಿ ಬಹಳ ಚಲೋ ಆಗ್ತೈತಿ, ಬೆಲ್ಲ ಬಹಳ ಚಲೋ ಆಗ್ತೈತಿ. ಖರೆ ಕಬ್ಬು ಎಷ್ಟು ಬೇಕು ಫ್ಯಾಕ್ಟ್ರಿಗೆ ಕೃಷಿ ಮಾಡಾಕ ಅಷ್ಟ ಅದ್ರಾಗಿಂದ ತಯಾರಾಗಂಗಿಲ್ಲ. ಮತ್ತ ಫ್ಯಾಕ್ಟ್ರಿಗೆ ನಾವು ಕಬ್ಬು ಕೊಟ್ಟಿದ ನಂತರ ದರ ಅದಕ್ಕೆ ನಾವು ರೇಟ್ ಏನಾಗ್ತೀವಲ್ಲ ಅದೇ ಸಿಗೋದಿತ್ತಂದ್ರ ಆರ್ಗ್ಯಾನಿಕ್ ಮಾಡಿ ನಮಗೇನ್ ಫಾಯ್ದೆ ಇಲ್ಲ. ನೀವು ಜರ್ಕರ್ತ ಆರ್ಗ್ಯಾನಿಕ್ ಕಬ್ಬು ತಯಾರು ಮಾಡಿ ಅದರದಿಂದ ಬೆಲ್ಲ ತಯಾರು ಮಾಡ್ತೀರಿ. ಮತ್ ಇದು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಅಂತ ಜರ್ಕರ್ತ ಮಾರ್ಕೆಟ್ದಾಗ ಹೋಗ್ತಿದ್ದ ಅಂದ್ರ 80 ರೂಪೀಸ್ ಕಿಲೋ ಹಿಡಿದ 150 ರೂಪೀಸ್ ಕಿಲೋ ತಕ ಇತರದ ದರ ಇದೆ. ಬ್ಯಾರೆ ಬ್ಯಾರೆ ದೇಶದಾಗ ಹೋಗ್ತೈತಿ, ಬ್ಯಾರೆ ಬ್ಯಾರೆ ನಮ್ಮ ರಾಜ್ಯದಾಗ್ನು ಆತರ್ಗ ಡಿಮಾಂಡ್ ಇದೆ. ಖರೆ ಒರಿಜಿನಲ್ ಆರ್ಗ್ಯಾನಿಕ್ ಬೆಲ್ಲ ತಯಾರಾಗಬೇಕು ಅಂದ್ರ ಅದಕ್ಕ ಡಿಮಾಂಡ್ನು ಸಿಗ್ತೈತಿ.
ಈ ಪ್ರಕಾರ ಅದಕ್ಕೆ ಮಾಡಾಕ್ಬೇಕು. ಓನ್ಲಿ ಆರ್ಗ್ಯಾನಿಕ್ ಕಬ್ಬ ತಯಾರು ಮಾಡೋದು ಸ್ವಲ್ಪ ಕಠಿಣ, ಅದರದ ಅವರೇಜ್ ಹೆಚ್ಚು ಸಿಗಂಗಿಲ್ಲ. ತಯಾರು ಮಾಡಿದ್ರು ಕೂಡ ಅದರದ ಮಾರ್ಕೆಟಿಂಗ್ ಹೆಂಗ್ ಮಾಡೋದ ಇತರ ಮ್ಯಾಗ ಪೈಲ ನಾವು ವಿಚಾರ ಮಾಡಾಕ್ಬೇಕು. ಸರ್ ಇಳುವರಿ ನಿಮ್ ಪ್ರಕಾರ ನೀವು ನೋಡಿದ ಪ್ರಕಾರ ಎಲ್ಲಿವರೆಗೂ ಐತ್ ಸರ್ ಹೈಯೆಸ್ಟ್ ಇಳುವರಿ ಎತ್ತರದ ಸಾವಯವದಲ್ಲಿ ಸರ್? 25 ಟನ್ ತಕ 22 ಟನ್ ಗುಜರಾತ್ದಾಗ ಅವರೇಜ್ ಇದೆ. 100 ಎಕರೆದಾಗ. ನಮ್ಮ ಮಹಾರಾಷ್ಟ್ರದಾಗ 2 ಮಂದಿ ಇದಾರು. ಅವ್ರ 20 ವರ್ಷದಿಂದ ಅವ್ರ ಕಬ್ಬ ಎಲ್ಲ ಆರ್ಗ್ಯಾನಿಕ್ ಮಾಡ್ತಾರು ಬೆಲ್ಲ ಸಲುವಾಗಿ. ಅವ್ರ ಕಡೆನೂ 25-28 ಟನ್ ತಕ ಅವರೇಜ್ ಅವ್ರ ಕಡೆ ಸಿಗ್ತೈತಿ. ಮತ್ತೆ ದತ್ತ ಶುಗರ್ ಫ್ಯಾಕ್ಟ್ರಿದಾಗ ಲಾಸ್ಟ್ ಇಯರ್ ಪೈಲ ಪ್ರಯೋಗ ಆಗೈತಿ 1000 ಎಕರೆದಾಗ. ಅವ್ರದ್ದು ಅವರೇಜ್ ಅಂದ್ರೆ 40 ಟನ್ ಮ್ಯಾಗ ಹೋಗೈತಿ ಅಂತ ಅವ್ರು ಹೇಳ್ತಾರೆ. ನಂಗೂ ಅಷ್ಟ ಅದರದ ಅಭ್ಯಾಸ ನಾ ಮಾಡಿಲ್ಲ. 40 ಟನ್ ತಕ ಅವ್ರದ್ದು ಅವರೇಜ್ ಸಿಕ್ಕೈತಿ ಸರ್. 50 ಟನ್ ತನಕ ತೆಗಿಬಹುದ್ರಿ ಸಾವಯವದೊಳಗ, 50 ಟನ್ ತನಕ ತೆಗಿಬಹುದು. ರೈಟ್. ನಂಗ ಅಭ್ಯಾಸ ಇಲ್ಲ ಸರ್. ಇವ್ರ ಪ್ರಹ್ಲಾದ್ ಅಂತ ಇಲ್ಲೇ ನಮ್ಮ ಬೈಲೊಂಗಲ್ ಅಂತೇಳಿ ಇದ್ರವ್ರು. ಅವರು 15-20 ವರ್ಷ ಮಟ ಈಗ ಪೂರಾ ಸಾವಯವ ಮೇಲೆ ಕಬ್ಬು ಬೆಳೆಯತ್ತಾರ. ಒಂದ್ 50 ಟನ್ ಮಟ ಅವರು ತೆಗದಾರ ಸರ್. ಅದರದ್ದು ಏನ್ ಮಾಡ್ತಾರ ಅವ್ರ? ಸರ್ ಏನ್ ಮಾಡ್ತೀರಿ? ಅಲ್ಲ ನಾವೀಗ ಇಲ್ಲೇ ನಮ್ಗಿಲ್ಲೇ ಗಾಣದ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಾವು ಫ್ಯಾಕ್ಟ್ರಿಗೆ ಕಳಿಸ್ತಾ ಇದೀವಿ. ಆದ್ರೆ ಅದ್ರ ನಮ್ ವ್ಯಾಲ್ಯೂ ಸಿಕ್ಕಿಲ್ಲ. ನಮಗ್ ವ್ಯಾಲ್ಯೂ ಸಿಕ್ಕಿಲ್ಲ. ಅಲ್ಲ ಬಟ್ ನೀವು ಕಡಿಮೆ ಆಗ್ತದ್ರಿ. ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ಆಗ್ತದ್ರಿ. ನೀವು ರಾಸಾಯನಿಕ್ಕಿಂತ ಖರ್ಚು ಕಡಿಮೆ ಆಗ್ತದೆ. ಯಾವ್ದು ಖರ್ಚು ಕಡಿಮೆ ಆಗ್ತೈತ್ರಿ? ಅಲ್ಲ ನೀವು ರಾಸಾಯನಿಕ ಖರೀದಿ ಮಾಡೋದಿಲ್ಲ. ನಾ ರಾಸಾಯನಿಕ ಗೊಬ್ಬರ ಹಾಕುದಿಲ್ಲ. 20,000 ರೂಪಾಯಿ ರಾಸಾಯನಿಕ ಗೊಬ್ಬರದ ಖರ್ಚು ಇರ್ತೈತ್ರಿ. ನೀವು ಸರ್ಕಾರ 20,000 ರಾಸಾಯನಿಕ ಗೊಬ್ಬರ ಹಾಕಿದ್ರೆ 50 ಟನ್ ಮ್ಯಾಗಿದ್ ನೀವು 100 ಟನ್ ತಕ ನಿಮಗ ಅವರೇಜ್ ಸಿಗ್ತೈತಿ. ಅದೇ ನಾವ್ ಇನ್ನೂ 100 ಟನ್ ತನಕ ಮುಟ್ಟಿಲ್ಲ ನಮ್ಮ ರಾಸಾಯನದೊಳಗೆ. ಹಿಂಗಾಗಿ ನಮಗ್ ಇನ್ನೂ ಅನುಭವ ಇಲ್ರಿ ಅದು. ನಾವ್ ಆ ರೀತಿ ಮಾಡಿದ್ರೆ ಸುಧೀರ್ ಅವ್ರು ಕೇಳ್ರಲ್ಲ, ಅವ್ರದ್ದು ಅವರೇಜ್ ಈಗ ಎಷ್ಟು ಸಿಕ್ಕಿದೆ? ಆಯ್ತಾಯ್ತು, ಮೊನ್ನೆ ಹೋಗಿದ್ದೀವಲ್ರಿ, ನಾವು ಬಂದಿದ್ದೀವಿ ಅವಾಗ. ಇದೇನ್ ಇದ್ ಮಾಡೋದಲ್ಲ, ಅಂದ್ರೆ ಜಸ್ಟ್ ಡಿಸ್ಕಷನ್ ನಡೆದಿತ್ತು. ನಾ ಹೇಳಕ್ ಅದೇನಿ ಸ್ವಲ್ಪ ಹೆಚ್ಚ ಖರ್ಚು ಮಾಡಿ ಜರ್ ಕರ್ತದ 20-30 ಟನ್ ನಮಗ ಕಬ್ಬು ಹೆಚ್ಚು ಸಿಕ್ಕಿದ್ರ ಬಹಳಷ್ಟು ಚಲೋ ಐತಿ. ಯಾಕಂದ್ರ ನೀವು ಇತರದ ಬೆಲ್ಲ ಮಾಡಂಗಿಲ್ಲ. ಅದ್ರ ಸಲುವಾಗಿ ನಾ ಹೇಳಕತ್ತೀನಿ. ನೀವು ಜರ್ ಕರ್ತ ಬೆಲ್ಲ ಮಾಡೋದಿತ್ತ ಅಂದ್ರ ಒಟ್ಟ ರಾಸಾಯನಿಕ ಗೊಬ್ಬರ 1 ಗ್ರಾಮ್ ಸುದ್ದ ಹಾಕಬೇಡ್ರಿ. ಬಹಳ ಚಲೋ. ನಿಮಗ್ ಬೆಲ್ಲಗೆ ಬಹಳಷ್ಟು ದರ ಸಿಕ್ತೈತಿ. ಗುಜರಾತ್ದಾಗ ಇದ ಬೆಲ್ಲ ನಮ್ ಕಡೆಯಿಂದ ಹೋಗ್ತಿದ್ದ 120 ರೂಪಾಯಿಲೆ ನಾವ್ ಕೊಡ್ತೇವ್. ನಾನ ಗುಜರಾತ್ಗೆ ನಾ ಬೆಲ್ಲ ಕಳ್ಸಾಕ್ ಅದೀನಿ, ನಂಗೆ ಗೊತ್ತೈತ್ರಿ ಇದೆಲ್ಲ. ಮತ್ತ ಅಥವಾ ಇಲ್ಲಿ 60 ರೂಪಾಯಿ ಹೋಗ್ತದ್ರಿ. ಇಲ್ಲಿ ಇದು ಸಾವಯವ ಬೆಲ್ಲ ನಮ್ಮಲ್ಲೆಲ್ಲ 60 ರೂಪಾಯಿ ಅದರಿ. ರೋಡಸಂಗಿಲ್ರಿ 60 ರೂಪಾಯಿ ಏನ್ ಆಗಂಗಿಲ್ಲ. ಯಾಕಂದ್ರ ನೀವು ಓನ್ಲಿ ಸಾವಯವ ಖತ ಹಾಕಿದಿರಿ, ಸ್ವಲ್ಪ ರಾಸಾಯನಿಕ ಖತ ಹಾಕಿದ್ರ ಅದ್ರದ ಅವರೇಜ್ ಚಂದ ಸಿಕ್ತಿತ್ರಲ್ಲ. ನೀವು ಅಷ್ಟ 50 ಟನ್ ತಗಾಕಿದ್ರಿ, ಬಾಕಿದವ್ರದ 50 ಟನ್ ಸಿಗಂಗಿಲ್ಲ. ಈಗ ಸರ ಮನೆಯವರು ನೀವು ಬಹಳ ಚಲೋ ಎಕ್ಸ್ಪ್ಲೈನ್ ಮಾಡಿದ್ರಿ. ನಾನೇಂತೀನಿ ಆರ್ಗ್ಯಾನಿಕ್ಲಿ ಬೆಳೆಯೋದು ಬೇಡ, ಎರಡು ಹೈಬ್ರಿಡ್ ಎರಡು ಬೇಕು. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಬೇಕು. ಇಂಟಿಗ್ರೇಟೆಡ್ ಬೇಕ್ರಿ. ಆಮೇಲೆ ಬೆಲ್ಲ ಮಾಡೋದೇನಂತೀರಿ, ಪ್ಯೂರ್ಲಿ ಆರ್ಗ್ಯಾನಿಕ್ ಮಾಡ್ರಿ. ಬೆಲ್ಲ ಪ್ರೊಸೆಸ್ ಮಾಡೋದು ಅದು ಬಹಳ ಉತ್ಕೃಷ್ಟ ಆಗ್ತದ್ರಿ. ಪ್ರೊಸೆಸ್ ಶುಡ್ ಬಿ ಆರ್ಗ್ಯಾನಿಕ್ಲಿ. ಇಲ್ಲ, ನಮ್ ಕಡೆ ಟ್ರೆಂಡ್ ಹಿಂಗ್ ನಡೆದೈತ್ರಿ. ಕನಿಷ್ಠ 3 ವರ್ಷ ಆ ಭೂಮಿದಾಗ ರಾಸಾಯನಿಕ ಗೊಬ್ಬರ ಹಾಕೋದಿಲ್ಲ. 4ನೇ ವರ್ಷ ಅದ ಅಲ್ಲಿ ಕಬ್ಬು ಹಚ್ಚೋದ, ಅದಕ್ಕೆ ಒಟ್ಟ ರಾಸಾಯನಿಕ ಗೊಬ್ಬರ ಕೊಡೋದಿಲ್ಲ. ನೀವು ಆರ್ಗ್ಯಾನಿಕ್ ಖತ ಕೊಟ್ಟ ಆದ ಕಬ್ಬು ಏನ್ ತಯಾರಾಗ್ತೈತಿ ಅದರದ ಬೆಲ್ಲ ಮಾಡಿದ್ರ ದಟ್ ಈಸ್ ಬೆಲ್ ಈಸ್ ಆರ್ಗ್ಯಾನಿಕ್ ಬೆಲ್ಲ. ನಮ್ ಕಡೆ 2 ಮಂದಿ ಮಾಡಾಕದ. ಸರ್ಟಿಫಿಕೇಶನ್ ಕೂಡ ನೀವು 3 ವರ್ಷ ನೀವು ಕೆಮಿಕಲ್ ಹಾಕಿರ್ಬಾರ್ದು. ಸರ್ಟಿಫಿಕೇಶನ್ ಸಿಗಬೇಕಾದ್ರೆ ಅದು ಕಂಡೀಷನ್ ಅದ. NOP-ದ ಹಂಗೈತ್ರಿ ಕಂಡೀಷನ್ ಹತ್ರದ. ಸರ ನಾನು ಮನೆ ಸಾಹೇಬ್ರ, ನಾನು ರಾಯಬಾಗ್ ಹೋಗಿದ್ದೆ ಸೋಲಾರ್ ನೋಡಕ್. 4 ವರ್ಷದಿಂದ ಸೋಲಾರ್ ನೋಡಕ್ ಹೋಗಿದ್ದೆ. ಅಲ್ಲಿ ಗಾಣ ಇತ್ತು, ಎಲ್ಲ ಆಟೋಮೆಟಿಕ್ ಆಗಿ ಗಾಣ ಇತ್ತು. ಅಲ್ಲಿ ನೋಡಿದ್ರೆ ಚೀಲ ಇಟ್ಟಿದ್ರು, ಒಂದು 50 ಚೀಲಗಳಿದ್ದು. ನಾ ಕೇಳ್ರಿ, ನಿಮ್ ದನಗಳು ಬಹಳ ಇದಾವನ್ರಿ, ಹಿಂಡಿ ಇಟ್ಟಿದಿರ ಅಂತ ಕೇಳಿನ ಅವ್ರಿಗೆ. ಇಲ್ರಿ ಅದು ಸಕ್ಕರೆ ಐತಂದ್ರ ಅವರು. ನಾನ್ ನೋಡಿದ್ ಹೇಳ್ತೇನೆ. ಮತ್ ಸಕ್ರಿಯ ಆತಕ್ರೆ ಕೇಳ್ರೆ ಬೆಲ್ಲದಾಗ ಮಿಕ್ಸ್ ಮಾಡಾಕ್ಬೇಕಂತ ಹೇಳ್ತಾರ.
ಕೇಳ್ರಿ ಒಂದ್ ಮಿನಿಟ್. ಯಾವಾಗ ಸಕ್ಕರೆ ರೇಟ್ ಕಡಿಮೆ ಇರ್ತದೆ ಅವಾಗ ಇದನ್ನ ಮಿಕ್ಸ್ ಮಾಡ್ತಾರ. ಇನ್ನು ಏನ್ Right, ಮಾಡೋದು right. ಹೇಳಿದ್ದ. ಅಲ್ಲ ಸರ್ ರುದ್ರಪ್ಪ ಸಾಹೇಬ್ರ 100ಕ್ಕೆ ಹೇಳ್ರಿ. 90% ಸಕ್ರಿದ ಬೆಲ್ಲ. ರೈಟ್. ವೀರಣ್ಣ, ನಿಮ್ಮ ಮಾತಿಗೆ ನಾವು ಬೆಲೆ ಕೊಡ್ತೀವಿ, ಯಾಕಂದ್ರೆ ನೀವು ಹೊಲ್ದಾಗ ಇರ್ತೀರಿ ನೀವು. ಹೊಲ್ದಾಗಲ್ಲ ಸರ್, ಹೊಲ್ದಾಗಲ್ಲ. 200 ಲೀಟರ್ ರಸ ಇರ್ತೈತಿ, ಉಳ್ಕಿದೆಲ್ಲ ಸಕ್ರಿ ಹಾಕ್ತಾರು. ಹೌದು, ಆದ ಬೆಲ್ಲ ತಯಾರಾಗ್ತೈತಿ, ಚಂದಂಗ ನಮಗ್ ತಿನ್ನಾಕ್ ಸಿಗ್ತೈತಿ. ಅದ ಬೆಲ್ಲ ನಾವ್ ತಿನ್ನಾಕ ಅದು ಉಸುಗಿದ್ದಂಗ ಇರ್ತೈತಿ, ಉಸುಗಿದ್ದಂಗ ಸಕ್ರಿ. ಅಲ್ರಿ ಮನೆ ಸಾಹೇಬ್ರ, ನಮಗ್ ಹಾ. ಬೆಲ್ಲ ಅಂದ್ರೆ ಹೆಂಗ್ ಗೊತ್ತೀರಿ? ಕರಿ ಬೆಲ್ಲ ಇತ್ತದ ನಾವು ಲೈಕ್ ಮಾಡೋದಿಲ್ಲ, ನಮಗ್ ಗೋಲ್ಡನ್ ಕಲರ್ ಬೇಕು. ರೈಟ್. ಮತ್ತೊಂದ್ ಏನಂದ್ರ, ಕೊಲ್ಲಾಪುರದಾಗ ಕೊಲ್ಲಾಪುರ, ಸಾಂಗ್ಲಿ ಮತ್ತ ಸಾತಾರಾ ಡಿಸ್ಟ್ರಿಕ್ಟ್ ಇದ್ರಾಗೇನ್ ಹೈವೇ ಹೋಗ್ತೈತಿರ್ಲ, ಕೊಲ್ಲಾಪುರ ಹಿಡಿದ್ ಪುಣಾ ತಕ ಏನ್ ಹೈವೇ ಹೋಗ್ತೈತಿ. ಈ ಹೈವೇದಾಗ ಕರಾಡ್ ಹಿಡದ ಕೊಲ್ಲಾಪುರದಾಗ ಬಿದ್ರಿ ಶುಗರ್ ಫ್ಯಾಕ್ಟ್ರಿ ನಿಪ್ಪಾಣಿ ಸೈಡ್ ತಕ, ವೆಸ್ಟ್ ಸೈಡ್ ಆಫ್ ಹೈವೇ ಇದ್ರಾಗ ಎಷ್ಟ ಕಬ್ಬತ್ ಐತಿ, ಅದರದ ರಿಕವರಿ ಬಹಳ ಚಲೋ ಐತಿ. ಅಲ್ಲೇ ಬೆಲ್ಲ ಯಾವ್ದು ತಯಾರಾಗ್ತೈತಿ ಅದ್ ಬೆಲ್ಲ ಗುಜರಾತ್ಗೆ ಡೈರೆಕ್ಟ್ ಹೋಗ್ತೈತ್ರಿ. ಅಲ್ಲಿ ಬೆಲ್ಲನು ಟೇಸ್ಟ್ನು ಬಹಳ ಚಂದ ತಯಾರಾಗ್ತೈತಿ. ಅಲ್ಲಿ ಸಕ್ರಿನೂ ಹಾಕಕ್ ಗರಜಿಲ್ಲ, ಏನೂ ಮಾಡಕ್ ಗರಜಿಲ್ಲ. ಬಾಯಾಗ ಬೆಲ್ಲ ಹಾಕಿದ ನಂತರ ಗುಜರಾತ್ದವ್ರು ಲಗೆನೆ ತಿಳ್ಕೊತಾರ ಇದು ಇದು ಬೆಲ್ಲ ಎಲ್ಲ ತಯಾರಾಗೈತಿ, ಎಲ್ಲ ಯಾವ ಭಾಗದಾಗ ತಯಾರಾಗೈತಿ. ಸರ್, ಈಗ ನಮ್ಗೆ ಇನ್ಸಲ್ ಕರ್ಜಿ ಅದು ರೇಣುಕಾ ಶುಗರ್ ರತ್ನಪ್ಪ ಕುಂಬಾರಲ್ರಿ, ಈಗ ನಮಗ ಕಬ್ಬು ಹೋಗೋದು ಈಗ 3040 ಕೊಡಾಕ್ತಾರ ಅವ್ರು. ಯಾಕೆ ಕೊಡಾಕತ್ತಾರ್ರಿ? ಅಲ್ಲೆಲ್ಲ ರಿಕವರಿ ನಂಬರ್ 1 ಐತಿ ಅಲ್ಲಿ, ರಿಕವರಿ ಚಲೋ ಐತಿ. ಅದರಿಂದ ಅವ್ರು ರೇಟ್ ಕೊಡ್ತಾರ. ಬಿದ್ರಿ ಶುಗರ್ ಫ್ಯಾಕ್ಟ್ರಿ ಅದು ರೇಟ್ ಹಂಗ ಕೊಡ್ತಾರು. ನಮ್ ಕಡೆ ಲಾಸ್ಟ್ ಇಯರ್ 3340 ರೂಪಾಯಿ ನಮ್ಮ ಪತಂಗರಾವ್ ಕದಂ ಫ್ಯಾಕ್ಟ್ರಿ ಅವ್ರು ಕೊಟ್ಟಾರ. 12.50 ರಿಕವರಿ ಇತ್ರಿ, ಅವರೇಜ್ ರಿಕವರಿ. ಬಹಳ ಚಂದ ಕೊಟ್ಟಿದ್ದಾರೆ ಸರ್. ನಮ್ಮಲ್ಲಿ 2150 ರೂಪಾಯಿ ಕೊಡ್ತಾರ ಕಬ್ಬ. ಹಂಗಲ್ಲ, ಅದ್ ರೇಟ್ ಏನೈತಿಲ್ಲ ಎಲ್ಲ ರಿಕವರಿ ಮ್ಯಾಗ ಡಿಪೆಂಡ್ ಐತಿ. ಇಟ್ ಡಿಪೆಂಡ್ ಅಪಾನ್ ರಿಕವರಿ. ಅಲ್ಲ ಸರ್, ನಮ್ದು 9.5 ಇಂದ 10 ಬರ್ತೈತಿ ರಿಕವರಿ. 10 ರಿಕವರಿ ಐತಿ ಸರ್. 12 ಮತ್ತೆ ನೀವು 9 ಇಲ್ಲಿ ಹೇಳ್ರಿ. ಅಲ್ಲ ಸರ್, 12.50 ಅಲ್ಲ ಸರ್, 12.50 ಮತ್ತು 9.5 3% ಕಡಿಮೆ ಆತ್ರಿ. ಅಲ್ಲ ಸರ್, 3% ಅಂದ್ರ 30 ಕಿಲೋ ಸಕ್ರಿ ನಿಮ್ ಕಡೆ ಕಡಿಮೆ ಸಿಗ್ತೈತಿ. 30 ಕಿಲೋ ಸಕ್ರಿದ್ದ 30 ರೂಪಾಯಿ ರೇಟ್ ಹಿಡಿರ್ಲ, 900 ರೂಪೀಸ್ ಕಡಿಮೆ ಆಗ್ತೈತ್ರಿ ಅಲ್ಲಿ. 900 ನಿಮ್ಗೆ ಎಷ್ಟು ಕೊಡ್ತಾರ ಸರ್ ಅವರು? 3000 ರೂಪಾಯಿ. 3000 ರೂಪಾಯಿ ಅವರೇಜ್ ರೇಟ್ ಹೇಳಕತ್ತೇನ್. 3000 ಒಂದು ಶುಗರ್ ಫ್ಯಾಕ್ಟ್ರಿ 3300 ರೂಪಾಯಿ ಕೊಟ್ಟಿತ್ತು ಲಾಸ್ಟ್ ಇಯರ್. ಈ ಸಲ ಸರ್, ಈಗ ನಾ ಹೇಳಿದ್ರಿ 3040 ಕೊಡ್ಲಿಕ್ಕಿತ್ತಾರ ಸದ್ಯ. ಅಲ್ಲ ಸರ್, ಅಲ್ಲ ಸರ್, ನೀವು 3040 ಅವರೇಜ್ 11 ಐತಿ ನಿಮ್ಮಲ್ಲಿ ಅವರೇಜ್ ಇಲ್ಲ ಫ್ಯಾಕ್ಟ್ರಿ. ಇಲ್ಲ 3000 ಯಾರು ಕೊಡ್ತಾರಲ್ಲ ಅಲ್ಲಿ ಅವರೇಜ್ 12 ಮ್ಯಾಗ ಐತ್ರಿ. ಎಸ್ ಕರೆಕ್ಟ್. FRP ರೇಟ್ ಎಲ್ಲ ಭಾರತದಾಗ ಒಂದ ರೇಟ್ ಐತ್ರಿ, ಅದ್ರ ಮ್ಯಾಗ ಹೋಗಂಗಿಲ್ಲ. FRP ರೇಟ್ಲೇನೆ ಎಲ್ಲರೂ ಕೊಡ್ತಾರ. ಮತ್ತೊಂದ್ರಿ ವೀರಣ್ಣವ್ರ, 3040 ನಮ್ಮ ಖಾತೆಗೆ ಜಮಾ ಆಗ್ತಾವ್ರಿ. ಹಾ, ಆಫ್ಟರ್ ಕಟಿಂಗ್ ಆಲ್ H&T. ಅಲ್ಲ, ಕಬ್ಬ ಕಟಿಂಗ್ ಮಾಡೋದು ತಗೊಂಡ್ ಹೋಗೋದು ಅವ್ರದೇ ಜವಾಬ್ದಾರಿ. ನಮ್ದೇನು ಖುಷಿ ಕೊಡ್ತೇವೆ ಅಟ. ಸರ್, ನಮ್ಮಲ್ಲಿ ಖುಷಿ 1 ಟನ್ನಿಗೆ 300 ರೂಪಾಯಿ. ನೀವು ಶ್ರೀಮಂತರಿದ್ದೀರಿ. ಶ್ರೀಮಂತರಲ್ಲ ಸರ್, ಕಾಂಪಿಟೇಷನ್ ಇಲ್ಲ ಫ್ಯಾಕ್ಟ್ರಿಗಳಿಲ್ಲ. ಅವ್ರ ಮನ ಬರೀತಾರ ಸರ್. ಎಲ್ಲರಿಗೂ ನಂದು ಒಂದೇ ಹೇಳೋದೈತಿ, ಈ ವಿಷಯದಾಗ ನಾವು ಎಷ್ಟು ಚರ್ಚೆ ಮಾಡಿದ್ರ ನಮ್ ಕೈಯಾಗ ಯಾವ್ದು ಏನೂ ಇಲ್ಲ. ರೇಟ್ ಹೆಚ್ಚದಾಗ ಮಾಡೋದಿಲ್ಲ, ನಮ್ ಕೈಯಾಗ ಹಾರ್ವೆಸ್ಟಿಂಗ್ ಎಷ್ಟು ಖರ್ಚು ಬರ್ತೈತಿ ಅದ್ ನಮ್ ಕಡೆ ಇಲ್ಲ. ಟ್ರಾನ್ಸ್ಪೋರ್ಟೇಶನ್ ಎಷ್ಟು ಖರ್ಚು ಬರ್ತೈತಿ ಅದ್ರ ಮ್ಯಾಗ ನಾವ್ ಏನು ವಿಚಾರ ಮಾಡಿ ಉಪಯೋಗ ಇಲ್ಲ. ಇದು ಎಲ್ಲಾ ನಮ್ ಕಡೆ ವಿಚಾರ ಮಾಡಿ ಏನೂ ಫಾಯ್ದೆ ಇಲ್ಲ. 10 ದಿವಸ ನಾವ್ ಇದ ವಿಚಾರ ಮಾಡಿದ್ರ ನುಸ್ತ ವಿಚಾರ ಮಂತನ ಆಗ್ತೈತಿ. ಇತರ ಸಲುವಾಗಿ ಒಂದ ಮಾರ್ಗ ಅಂದ್ರ ನಮ್ಮ ಹೊಲ್ದಾಗ 1 ಎಕರೆದಾಗ ಕಬ್ಬು ಹೆಚ್ಚು ಟನ್ ಬೆಳೆಸೋದ. ಅಂದ್ರೆ ರೈಟ್ ಖರ್ಚು ಮಾಡಿ, ಯೋಗ್ಯ ಖರ್ಚು ಮಾಡಿ ಹೆಚ್ಚು ಕಬ್ಬು ಬೆಳೆಸಬೇಕು. ತಾನ ಅದ್ರಾಗ ಪ್ರಾಫಿಟ್ ನಮಗ ಹೆಚ್ಚು ಸಿಗ್ತೈತಿ. ದರ ಹೆಚ್ಚು ಮಾಡೋದು ನಮ್ ಕಡೆ ಇಲ್ಲ, ಅದ್ ಸೆಂಟ್ರಲ್ ಗೌರ್ಮೆಂಟ್ ತಯಾರು ಮಾಡ್ತೈತಿ. ಹಾರ್ವೆಸ್ಟಿಂಗ್ ಫ್ಯಾಕ್ಟ್ರಿ ತಯಾರು ಮಾಡ್ತೈತಿ, ಟ್ರಾನ್ಸ್ಪೋರ್ಟೇಶನ್ ಫ್ಯಾಕ್ಟ್ರಿ ಖರ್ಚು ಹೇಳ್ತಾರ. ಪ್ರೊಸೆಸ್ ಅವರು ರಂಗನಾಥನ್ ಮತ್ತೆ ಅವ್ರ ಒಂದು ಇದ್ ತಯಾರು ಮಾಡಿ ಕೊಟ್ಟಿದ್ದಾರೆ,
ಏನಂತಾರ ನೀವು ಅದು ಒಂದ ಗೈಡ್ಲೈನ್ ತಯಾರು ಮಾಡಿ ಕೊಟ್ಟಿದಾರ, ಆ ಪ್ರಕಾರ ಪ್ರೋಸೆಸ್ ಖರ್ಚಾಗ್ತೈತಿ. ನಮ್ ಕೈಯಾಗ ಅದ್ರಾಗ ಏನೂ ಇಲ್ಲ. ನಮ್ ಕೈಗೆ ಏನಿದೆ ಅಂದ್ರೆ ಹೆಚ್ಚು ಬೆಳೆಸೋದ್ ನಮ್ ಕೈಗೆ ಐತ್ರಿ ಮನೆಯವ್ರ. ಒಂದೇ ಐತಿ ಅಂದ್ರ ಕಬ್ಬ ಹೆಚ್ಚು ಬೆಳೆಸೋದ, ರೈಟ್ ಖರ್ಚು ಮಾಡಿ ಹೆಚ್ಚು ಕಬ್ಬ ತಗೊಳೋದ. ರೈಟ್ ರೈಟ್. ಹಾ ಸರ್, ಮತ್ತೊಂದು ಇನ್ನೊಂದಿದೆ. ಒಂದು ಎಲ್ಲಿ ಉಳಿಸ್ಬೋದು ಅಂದ್ರೆ ಏನ್ ಲಗಾನಿ ಕೊಡ್ತಾ ಇದೀವಿ ನೋಡಿ ಸರ್, ಅದು ಏನು ಅಂದ್ರೆ ಲಗಾನಿ ಏನ್ ಕೊಡ್ತಾ ಇದೀವಿ ಅದನ್ನ ನಾವು ಏನಾಗಿದೆ 5 ಫೂಟಿನ ಸಾಲ್ ಮಾಡಿದ್ರೆ, 4 ರಿಂದ 5 ಫೂಟಿನ ಸಾಲ್ ಮಾಡಿದ್ರೆ ಮಿಷನ್ ಕಟಿಂಗ್ ಮಾಡಿಸ್ಬೋದು. ಅದೊಂದು ಅನುಕೂಲ ಇದೆ ನಮ್ಮಲ್ಲಿ. ರೈಟ್ ರೈಟ್, ಬರೋಬರಿ. ಮಿಷನ್ ಕಟಿಂಗ್ ಮಾಡಿಸಿದ್ರೆ ನಾವು ಲಗಾನಿ ಕೊಡೋದು ಕಡಿಮೆ ಆಗುತ್ತೆ. ಕಡಿಮೆ ಆಗ್ತೈತಿ. ಅಲ್ಲ ಸರ್, ಎಲ್ಲಾ ಕಡೆ ಸಾಧ್ಯ ಇಲ್ಲ. ನಮ್ ಕಡೆ ಯಾರ ಸಾಧ್ಯ ಕಡೆ ಸರ್. ಭೂಮಿ 5 ಎಕರೆ 10 ಎಕರೆ ಐತಿ ಅಲ್ಲ ಬಹಳ ಚಂದ ಮಷಿನ್ ನಡಿತೈತಿ. ನಮ್ ಕಡೆ ಕೊಲ್ಲಾಪುರ ಡಿಸ್ಟ್ರಿಕ್ಟ್ ದಾಗ 82% ಫಾರ್ಮರ್ಸ್ ಬಿಲೋ 2 acre. सांगली डिस्ट्रिक्ट ದಾಗ 84% ಫಾರ್ಮರ್ಸ್ ಬಿಲೋ 5 acre. ನಮ್ ಕಡೆ ಮಷಿನ್ ಅಂತ ಪ್ಲಾಟ್ ಹುಡುಕ್ಯಾಡ್ ತೆಗದ ಅದ್ರ ನಂತರ ಮಷಿನ್ ನಡಿತೈತಿ. ನಿಮ್ಮ ಭಾಗದಾಗ ಎಕರೇಜ್ ಹೆಚ್ಚಿದೆ. ಪ್ರತಿ ವಿಡಿಯೋ ಬಂದಾಗಿದ್ರಿ, ವಿಡಿಯೋ ಬಂದಾಗಿತ್ತು ಮಾಣಿ ಸಾಹೇಬ್ರ. ಹಾ ಸರ್, ಈಗ 2021 ಆನ್ ಎವರೇಜ್ ಎಷ್ಟು ಸರ್? 2000 ಈಗ 2021 ಈಗ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದ್ರಲ್ಲ, ಈಗ ನೀವು ಅದ್ ಹೊಸ ಪ್ಲಾಟ್ ಮಾಡಿರಲ್ಲ ಮನಿ 200 ಎಕರೆ ಅದ, ಅದ್ರ ಆನ್ ಎವರೇಜ್ ಕಟಿಂಗ್ ಕಟಾವ್ ಆದ್ರ ಎಷ್ಟಾಗಿತ್ರಿ ಸರ್? ಇಲ್ಲ 200 ಈ ತಯಾರೈತ್ಲ, ಈ ಕಬ್ಬ ತಯಾರಾಗೈತಿ, ಆಗಾಕದಿ. ಮುಂದಿನ ಸಾಲ್ದಾಗ ಹೋಗೋದ್ರಿ ಅದು. ಮುಂದಿನ ಸಲ ಹೋಗೋದ್ರಿ? ಮುಂದಿನ ಸಾಲ ಹೋಗೋದು. ಇದು ನೋಡಕ್ ಈಗ ಸಾಧ್ಯ ಇದೆ ಅದೆಲ್ಲ. ಈಗ ಸರ್ ಬಂದ್ರ ನಾವ್ ನೋಡಕ್ ಸಿಗ್ತೈತಿ ಪ್ರಾಕ್ಟಿಕಲ್? ಹಾ ಎಸ್ ಯಾವಾಗ್ನು ಬರೀ 2 ಠಿಕಾನ್ದಾಗ ಬೇರೆ ಬೇರೆ ಟೈಪ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಇದೆ, ಫಾಗರ್ ಸಿಸ್ಟಮ್ ಇದೆ. ಕಬ್ಬ ಖಾನ್ಸಾಕ್ ಈಗರೆ ಚಂದ ಇದೆ, ಮುಂದೆ ನೋಡುದು ಹೆಂಗ್ ತಯಾರಾಗ್ತೈತಿ ಅದು. ಸರ್, ಸಾಂಗ್ಲಿಂದ ಎಷ್ಟು ಕಿಲೋಮೀಟರ್ ಆಯ್ತ್ರಿ ನಿಮ್ದು? 20 ಕಿಲೋಮೀಟರ್ ಇದೆ. ಏರಿಯಾ ಯಾವ್ದಂದ್ರಿ ಸರ್? ಅಷ್ಟದಾಗ ಒಂದ್ ಪ್ಲಾಟ್ ಇದೆ, ಇಸ್ಲಾಂಪುರದಾಗ 2 ಪ್ಲಾಟ್ ಇದಾವ. ಯಾವ ಇಸ್ಲಾಂಪುರ್ ಸರ್? ಇದಲ್ರಿ ಇಲ್ಲಿ ಸಾಂಗ್ಲಿ. ನನ್ನ ಊರದಿಂದ ಸಾಂಗ್ಲಿಂದ 40 ಕಿಲೋಮೀಟರ್ ಹೈವೇಕ್ಕೆ ಪೇಟ್ನಾಕದಕ್ ಸರಿ. ಹಾ, ಪೇಟ್ನಾಕ. ಓಕೆ ಸರ್, ಒಂದೇ ಒಂದು ಕ್ವಶನ್ ಸರ್. ಹಾ, ನೀವು ಹೇಳ್ಬೇಕಾದ್ರೆ ಒಂದೇ ಒಂದು ಮಿಸ್ ಮಾಡ್ಕೊಂಡ್ವಿ. ಸಗಣಿಲಿ ಎಷ್ಟು ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಮತ್ತೆ ಪೊಟಾಶ್ ಇದೆ ಅಂತ ಹೇಳಿದ್ರೆ ಅದೊಂದು ರಿಪೀಟ್ ಮಾಡಿ ಸರ್, ಒಂದ್ ಸ್ವಲ್ಪ ನೋಟ್ ಮಾಡ್ಕೋತೀವಿ. ಆಕ್ಚುಲಿ ಅದ ಕರೆಕ್ಟ್ ನಂಗೆ ಹೇಳಕ್ ಬರಂಗಿಲ್ಲ. ಬೇಕಾದ್ರೆ ನಾ ಬುಕ್ ದಾಗ ನೋಡಿ ನಾಳೆ ಹೇಳ್ತೀನಿ. 0.5 ಹಿಡದ 1% ತಕ ನೈಟ್ರೋಜನ್ ಇದೆ, 1% ಹಿಡದ 1.5% ತಕ ಫಾಸ್ಫರಸ್ ಇದೆ, ಮತ್ತು 1 ಹಿಡದ 1.5% ಪೊಟ್ಯಾಶ್ ಇದೆ. ಇಷ್ಟ ನಂಗೆ ತೆಲಗಿದೆ. ಜರ ಬುಕ್ ನೋಡಿ ಅಂತ ನಿಮಗೆ ಹೇಳಬೇಕು. ಈ ಕರೆಕ್ಟ್ ರೌಂಡ್ ಅಬೌಟ್ ಇತರ ಹಿಂದ ಮುಂದೆ 2 ಇದೆ. ಇತರಾಗೇನು ಹೆಚ್ಚು 4-5% ಹಿಂಗೇನಿಲ್ಲ. ನಾ ಬೇಕಾದ್ರೆ ನಾಳೆ ನಿಮಗೆ ಬುಕ್ ದಾಗ ನೋಡಿ ಹೇಳ್ತೇನೆ. ಇತರದ ಒಂದು ಚಾರ್ಟ್ ಕಳಿಸ್ತೇನೆ. ಸಗಣಿ ಗೊಬ್ಬರದಾಗ ಎಷ್ಟಿದೆ, ಕಂಪೋಸ್ಟ್ ಖತದಾಗ ಎಷ್ಟಿದೆ, ಅಥವಾ ಹಿಂಡಿ ಬೇರೆ ಬೇರೆ ಹಿಂಡಿದಾಗ ಎಷ್ಟು ಇರ್ತೈತಿ, ಈ ತರದ ಒಂದು ಚಾರ್ಟ್ ಇದೆ. ಆ ಚಾರ್ಟ್ ನಾವು ಸುಧೀರ್ ಕಡೆ ಕಳಿಸ್ತೇನೆ, ಅವ್ರು ಎಲ್ಲಾ ಕಡೆ ಕಳಿಸ್ತಾರ. ಅದೊಂದು ಕೂಳೆ ಸರ್, ಸುಧೀರ್ ಸರ್ಗೆ ಒಂದು ಕೂಳೆ ಕಬ್ಬಿಂದ ಒಂದು ಚಾರ್ಟ್ ಮಾಡಿ ಕಳಿಸ್ತೀನಿ ಅಂತ ಹೇಳಿ ಮಾಡಿದ್ರಿ. ಈಗ ಇಲ್ಲ ಈಗ ಮನೆಯನ್ನವ್ರೆಲ್ಲ ಏನ್ ಹೇಳ್ಯಾರಲ್ಲ ಅದನ್ನ ಈಗ ನಾನು ನೋಟ್ ಮಾಡ್ಕೊಂಡಿನಿ. ಆಮೇಲೆ ಅವ್ರ ಜೊತೆ ಡಿಸ್ಕಸ್ ಮಾಡ್ಕೊಂಡು ಈಗ ಹೆಂಗ್ ಫರ್ಟಿಗೇಷನ್ ಚಾರ್ಟ್ ಐತಲ್ಲ ಅದ ಲವಣಿ ಫರ್ಟಿಗೇಷನ್ ಚಾರ್ಟ್ ಐತಲ್ಲ ಅದ ಸೇಮ್ ಕುಳೆ ಕಬ್ಬಿನ ಫರ್ಟಿಗೇಷನ್ ಚಾರ್ಟ್ ಈಗ 2-3 ದಿವಸ ರೆಡಿ ಮಾಡಿ ಅದು ಅವ್ರಿಗೆ ನಮ್ಗೆ ಡಿಸ್ಕಸ್ ಆಗಿಲ್ಲ. ಫರ್ಟಿಗೇಷನ್ ಯಾವ ಟೈಪ್ ಮಾಡ್ಬೇಕು ಅನ್ನೋದು ಅವ್ರ ಜೊತೆ ಡಿಸ್ಕಸ್ ಆಗಿಲ್ಲ, ಅವರು ಬಿಜಿ ಇರೋದ್ರಿಂದ. ಆಮೇಲೆ ಈಗ 2-3 ದಿವಸ ಅವ್ರ ಜೊತೆ ಡಿಸ್ಕಸ್ ಮಾಡ್ಕೊಂಡು ಫರ್ಟಿಗೇಷನ್ ಚಾರ್ಟ್ ರೆಡಿ ಮಾಡಿ ನಾನು ಎಲ್ಲ ಇವ್ ನಮ್ಮ ಶುಗರ್ ಕೇನ್ ಕಲ್ಪ್ ಗ್ರೂಪಿಗೆ ಆಯ್ತು. ಆಮೇಲೆ ಯಾರು ಪರ್ಸನಲ್ ಬೇಕಾದ್ರೂ ನಾ ಚಾರ್ಟ್ ಬಿಡ್ತೀನಿ. ಸರ್, ನಮಗೆ ಇದು ರಾಸಾಯನಿಕ ಗೊಬ್ಬರ ಸ್ಪ್ರೇಯರ್ ಸರ್ ಇದೆಲ್ಲ ನೀವು ಹಿಂಗ ಇದನ್ ಮಾಡ್ತಿರಲ್ಲ, ಅದ್ರ ನಮಗ್ ಚಾರ್ಟ್ ಬೇಕಾದ್ರೆ ಹೆಂಗ ಸರ್? ಆ ಚಾರ್ಟ್ ಎಲ್ಲ ನನ್ನ ಕಡೆ ಐತಿ ಏನ್ರಿ. ನಿಮ್ಮ ನಂದು ವಾಟ್ಸ್ಆಪ್ ನಂಬರ್ ನಂದು ಇದು ಮಾಡಿ ನಿಮ್ಗೆ ನಂದು ವಾಟ್ಸ್ಆಪ್ ದಾಗ ಹಾಕ್ತೇನೆ. ಆಮೇಲೆ ನಮ್ದು ಗ್ರೂಪಿಗೂ ನಾವು ಶುಗರ್ ಕೇನ್ ಕಲ್ಪ್ ಗ್ರೂಪಿಗೂ ಇದ್ರ ಕಂಪ್ಲೀಟ್ ಎಲ್ಲ ಚಾರ್ಟ್ ಈಗಾಗಲೇ ನಾವು ಲವಣಿ ಕಬ್ಬದ್ ಬಿಟ್ಟೇನಿ. ಇನ್ನ ಒಟ್ಟು ಇನ್ನು 2-3 ದಿವಸದಾಗ ಮನೆಯನ್ನವರು ಮತ್ತು ಹಲಬ್ದ ಸರ್ ಅನ್ನೋರ್ ಜೋಡಿ ಡಿಸ್ಕಸ್ ಮಾಡಿ ಆ ಚಾರ್ಟ್ ಯಾವ ಟೈಪ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದೊಂದು ಕಚ್ಚಾ ರೆಡಿ ಮಾಡಿ ಅವ್ರಿಗೆ ಕಳಿಸಿ ಫೈನಲ್ ಮಾಡಿ ಆಮೇಲೆ ನಿಮ್ಗೆಲ್ಲ ಕಳ್ಸ್ಕೊಡ್ತೀವಿ. ಬುಕ್ನಾಗೂ ಐತ್ರಿ, ಬುಕ್ನಾಗೂ ಐತಿ. ಹಲಪ್ನವ್ರ ಸರ್ ಬುಕ್ ಐತಿ, ಆ ಬುಕ್ ದಾಗ ಇದೆಲ್ಲ ಚಾರ್ಟ್ ಇದೆ. ಇದು ಹಾಕಿದೇವ್ರಿ ಮಾಣಿ ಸಾಹೇಬ್ರದ ಐತಲ್ಲ ಅದ್ರ. ಆ ಬುಕ್ ಸರ್ ಯಾವ್ದ
ಇದ್ರೊಳಗೆ ನಮಗ್ ಸಿಗ್ಬೋದ್ರಿ ಎಲ್ಲಿ ಸರ್ ಯಾವ್ದ್ರಿ ಈ ನಿಮ್ ಬುಕ್ ರೀ? ಹಾ ಸರ್ ಸರ್ ಕಾಂಟ್ಯಾಕ್ಟ್ ಮಾಡಿ ಕಳ್ಸಿ ನಂಬರ್ಗೆ ಗೂಗಲ್ ಪೇ ಮಾಡ್ರಿ ಅಥವಾ ಫೋನ್ ಪೇ ಮಾಡ್ರಿ 200. ನಾನ್ ನಿಮ್ಗೆ ರಿಜಿಸ್ಟರ್ ಪೋಸ್ಟ್ಲೆ ಕಳಿಸ್ತೀವಿ ನಿಮ್ಗೆ. ಓಕೆ ಸರ್. ನನ್ನ ನಂಬರ್ ಒಂದು ಇದ್ರಾಗ ಐತಿ, ಮೀಟಿಂಗ್ ನೋಟಿಸ್ದಾಗ ಐತ್ರಿ. ಹಾ ಐತ್ರಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಯಾಕಂದ್ರೆ 5:30ರಿಂದ ಈಗ 8:30 3 ತಾಸವರೆಗೆ ನಮ್ಗೆ ಅದು ಈಗ ಕಮ್ಮಿ ಅಂದ್ರೂ ಒಂದ್ 70ರಿಂದ 75 ಜನ ಕಂಟಿನ್ಯೂ ಆಗಿ ನಮ್ದು ಇದು ಏನ್ 75 ಜನ ಅದಾರಲ್ರಿ, ಇದು ನಮ್ ಶುಗರ್ ಕೇನ್ ಕಲ್ಪವೃಕ್ಷ ಮೀಟಿಂಗ್ ಇದ್ದ ಅಜೀವ ಸದಸ್ಯರು. ಇವ್ರಿ ಅಲ್ಲ ಯಾವ್ದೋ ಒಂದು ಮೀಟಿಂಗ್ ಮಾಡ್ರು ನೋಡಿ, ಗ್ಯಾಪ್ ಆದ್ರೂ ಹೋದ ವಾರ ಗ್ಯಾಪ್ ಆಗಿತ್ತು. ಈ ವಾರ ನನಗ ಸಂಕೇತ ಒಂದ್ಸಲ ಡೌಟ್ ಇತ್ತು, ಪಪ್ಪ ಗ್ಯಾಪ್ ಆಗೈತಿ ಜನ ಕೂಡ್ತಾರೋ ಇಲ್ಲೋ ಅಂತ ಹೇಳಿ. ಆದ್ರೆ ನಮ್ಗೆ ಏನ ಒಂದ್ 70 ಜನ ಆಗಲೇ ಮಾಡ್ಯಾನವ್ರು ಹೇಳೋ ಮುಂದ 69 ಜನ, ಒಂದು ಮೈನಸ್ ಆಗಿಲ್ಲ, ಒಂದು ಪ್ಲಸ್ ಆಗಿಲ್ಲ, ಫಿಕ್ಸ್ ಅವ್ರು ಅಷ್ಟ ಕಂಟಿನ್ಯೂ ಓದಿದ್ರು. ಹಿಂಗೇನೈತಿ ನಮ್ದು ಒಂದು 70 ಜನ ಅಂತೂ ಇದು ಅಜೀವ ಸದಸ್ಯರು ನಮ್ಮ ಶುಗರ್ ಕೇನ್ ಕಲ್ಪವೃಕ್ಷ ಗ್ರೂಪಿಗೆ. ಆಮೇಲೆ ಹೊಸ ಮೆಂಬರ್ ಆಡ್ ಆಗ್ತಾರ. ನಾವು ಅದ್ರಾಗ ಇದೇವು ನಿಮ್ಮ ಚಿತ್ರ. ಅಲ್ಲ ಇವತ್ತು ಇದನ್ನ ನೀವು ಬರೋಕ್ಕಿಂತ ಮುಂಚೆ ಹಾಟ್ ಡಿಸ್ಕಷನ್ ಇತ್ತು. ಡಿಸ್ಕಷನ್ ಬಹಳ ಆಗ್ಬೇಕ್ರಿ. ಹೌದೌದು ಸರ್ ಮತ್ತೊಂದು ನಾವ್ ಏನೋ ಡಿಸ್ಕಷನ್ ಮಾಡಿದ್ರು, ಕೃಷ್ಣನ ತೂಕ ಮಾಡ್ಬೇಕಾದ್ರೆ ತುಳಸಿ ಇಟ್ಟ ತರ ಲಾಸ್ಟಿಗೆ ಸಂಜೀವ್ ಮಾನೆ ಸರ್ ಜಾಯಿನ್ ಆದ್ಮೇಲೆ ಕೆಲವೊಂದು ವಿಷಯಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ತೂಕ ಮಾಡಿದ್ರು ಕೊನೆಗೆ ಒಂದು ತುಳಸಿ ಇಟ್ಟಿರ್ತಾರ. ನಾನು ನಿಮ್ ಗತ್ಲೆನೆ ಎಲ್ಲರ ಗತ್ಲೆನೆ ಫಾರ್ಮರ್ ಇದೇನ. ಕರೆಕ್ಟ್ ಅದ ಸರ್. ಅನುಭವಿಸಿದ ಫಾರ್ಮರ್. ಅದಕ್ಕೆ ಏನಂತಾರ ಅಂದ್ರೆ ಮಾಸ್ಟರ್ ಸ್ಟ್ರೋಕ್ ಅಂತಾರ ಅದಕ್ಕೆ. ಮಾಸ್ಟರ್ ಸ್ಟ್ರೋಕ್ ನೀವು ಇದ್ದೀರಿ ಸರ್. ಹಲೋ ರೀ, ಹಲೋ ಸರ್ ಸುಧೀರಣ್ಣವ್ರ. ಹೇಳ್ರಿ ಸರ್, ಅವ್ರು ಸ್ವಲ್ಪ ಮಾನಸರಿಗೆ ರಂಟಿ ಹೊಡೆದದ್ದು ಗೊಬ್ಬರ ಹಾಕ್ತದ, ಅದನ್ನ ಮಾಡಿ ನಡೀತದ ಅಂತ ಕೇಳಿ. ಎಲ್ಲ ವಿಡಿಯೋ ಕಳ್ಸಿಕೊಡ್ತೀನಿ. ಇವತ್ತಿನ ಇವತ್ತಿನ ಏನ್ ರೆಕಾರ್ಡ್ ಐತಲ್ರಿ, ಇವತ್ತಿಂದ ಡಿಸ್ಕಸ್ ಇವತ್ತು ನಿಮ್ಮ ಮಲ್ಚಿಂಗ್ ಮಷೀನ್ದು, ಆಮೇಲೆ ರಾಘವೇಂದ್ರ ಸರ್ ಅವರು ಸೈಡ್ ಗೇರ್ ಹರಿದಿದ್ದು, ಆಮೇಲೆ ನಿಮ್ ಫರ್ಟಿಗೇಷನ್ ಹಾಕೋದು ಎಲ್ಲಾ ಕಂಪ್ಲೀಟ್ ರೆಕಾರ್ಡ್ ಆಗೈತ್ರಿ. ಆ ರೆಕಾರ್ಡ್ ಅವ್ರಿಗೆ ಸ್ಪೆಷಲ್ ಆಗಿ ಅವ್ರನ್ನ ಕಳ್ಸಿಕೊಡ್ತಾರೆ. ಇವತ್ತಿನ ಡಿಸ್ಕಸ್ ಬಗ್ಗೆ ಮತ್ತೆ ಇವತ್ತಿನ ರೆಕಾರ್ಡ್ಗಳೆಲ್ಲ ರೆಂಟಿಲೆ ಗೊಬ್ಬರ ಹಾಕೋದು ನಡೀತೈತೆ ಅಂತ ಕೇಳಿ ಸರ್. ಅಂತ ಹಾ ನಡೀತಿದ್ರಿ. ಅದೊಂದು ಕ್ವಶನ್ ರೀ. ಈಗ ಅವ್ರ ಹೊಲದಾಗ ಈಗ ನಾವು ಎಟ್ ಎ ಟೈಮ್ ಬೇರ್ ಹರಿದು, ಆಮೇಲೆ ಹಿಂದ್ ಗೊಬ್ಬರ ಕೊಡುದು, ಹಿಂದ್ ಗಿರ್ನಿ ಇದ್ರ ಟೈಪ್ ಮಾಡ್ಯಾರ, ಆ ಗೊಬ್ಬರ ಕೊಡುದು ಅಂದ್ರೆ ಮುಂದ್ ಬೇರ್ ಹರ್ಕೋತ ಹೋಗ್ತೈತಿ, ಹಿಂದ್ ಗೊಬ್ಬರ ಕೊಟ್ಟು ತಾನು ಮುಚ್ಕೋತ ಹೋಗ್ತೈತಿ. ಆ ಸಿಸ್ಟಮ್ ಮಾಡ್ಯಾರ. ರೆಟ್ರೋನ್ ಮ್ಯಾನೇಜರ್ ಯೂಸ್ ಮಾಡ್ತಾರ ಅವರು. ಚಲೋ ಐತಿ ಇದ. ಖರೆ ಒಂದ ಧ್ಯಾನದಾಗ ಇಡ್ರಿ, ಬೇರ್ ಹೆಚ್ಚ ಕಟ್ ಮಾಡಬಾರ್ದು. ನಾವು ಬೇರೆ ಎಷ್ಟು ಹೆಚ್ಚ ಕಟ್ ಮಾಡ್ತೀವಿ ಅಷ್ಟ ಕಬ್ಬು ಮ್ಯಾಗ ಬರಾಕ ಅದಕ್ಕೆ ಸ್ವಲ್ಪ ತೊಂದರೆ ಆಗ್ತೈತಿ. ಯಾಕಂದ್ರ ಬೇರೆ ನಾವು ಕಟ್ ಮಾಡಿದ್ರ ಪೈಲ ಬೇರೆ ಎಲ್ಲಾ ರಿಪೇರ್ ಆಗ್ಬೇಕಾಗ್ತೈತಿ. ಅದರ ನಂತರ ಕಬ್ಬ ಮ್ಯಾಗ ಗ್ರೋ ಆಗಾಕ್ ಶುರು ಆಗ್ತೈತಿ. ಖರೆ ಅಂದ್ರ ನಾವ್ ಈಗ ಎಲ್ಲಾ ಬಂದ್ ಮಾಡಿದೇವಿ, ಬೇರ್ ಕಟ್ ಮಾಡೋದು ಬಂದ್ ಮಾಡಿದೇವಿ. ನಾವು ಬೇರ್ ಕಟ್ ಯಾವಾಗ್ಲೂ ಈಗ ಮಾಡಂಗಿಲ್ಲ. 12 ವರ್ಷ ಆಯ್ತು ಈಗ ನಾವು ಬಂದ್ ಮಾಡಿದೀವಿ. ರಿಸರ್ಚ್ ಇದೇ ಹೇಳ್ತೈತಿ, ಬೇರ್ ಕಟ್ ಮಾಡಬೇಡ್ರಿ, ಮಾಡೋದೇನ್ ಗರಜ್ ಇಲ್ಲ. ಜರ್ ಕರ್ತಾ ಹೈನೀನ್ ಉಣ್ಸೋದಿತ್ತಂದ್ರ ನೀವು ಜರ್ ಕರ್ತಾ ಅತ್ರಾಗಿಂದ ತಪ್ಲ ಎಲ್ಲಾ ಬಾಜುಕ್ ತೆಗದ್ರ, ತಪ್ಲ ಅಂದ್ರ ನಮಗ ರೌಂದಿ ಎಲ್ಲಾ ಬಾಜುಕ್ ತೆಗ್ದಿದ್ರ ಅಥವಾ ಸುಟ್ಟಿ ಬಿಟ್ಟಿದ್ರ ಸಾಲ್ದಾಗ ಅಷ್ಟ ಒಂದ್ ಯಾವ್ದ್ರ ಸಣ್ಣ ಇದ್ದ ಅವಸರ್ ಹಾಕಿ ಮಣ್ಣು ಸ್ವಲ್ಪ ಏರಿಸಬೇಕು ಅಷ್ಟ. ಅಂದ್ರೆ ನೀರ್ ಕೊಡಾಕ ಚಲೋ ಆಗ್ತೈತಿ, ನೀರ್ ಹೋಗಾಕ ಚಲೋ ಆಗ್ತೈತಿ. ಇಷ್ಟ ತರದ ಅರ್ಥ ಇದೆ. ಬೇರ್ ಖರೆ ಅಂದ್ರ ಕಟ್ ಮಾಡಬಾರ್ದು. ಖರೆ ಈಗೇನ್ ತಯಾರಿ ಇವ್ರು ಮಾಡಿದಾರು ಆ ಪ್ರಕಾರ ಕೊಡಾಕೇನ ಅಡ್ಡಿ ಇಲ್ಲ. ಖರೆ ಅದರದ ಹಿಂದಿನ ಹರಗೋದೇನ್ ಇರ್ತಿತ್ತಿಲ್ಲ, ಆದ್ರ ಕಬ್ಬದ ಇದೇನ್ ಇರ್ತಿರ್ಲಿಲ್ಲ, ಬೇಟೆ ಏನ್ ಇರ್ತೈತಿ ಅದ್ರ ಬಾಜುಕ್ ಜರ ದೂರ ಇರ್ಬೇಕು, ಬಹಳ ಸನೇಕ್ ಹೋಗ್ಬಾರ್ದು. ಅದು ಕಟ್ ಮಾಡೋದು ಬಹಳ ಸನೇಕ್ ಬರಬಾರ್ದು, ಸ್ವಲ್ಪ ದೂರ ಆಗ್ಬೇಕು. ಆ ಪ್ರಕಾರ ಮಾಡಿ. ಅಂದ್ರೆ ಸರ್ ಏರಿಯಾ ಜಾಸ್ತಿ ಆಕತ್ತಲ್ಲ ಸರ್, ಲೇಬರ್ಸ್ ಪ್ರಾಬ್ಲಮ್. ಹೌದು ಹೌದು, ಬರೋಬ್ಬರಿ ಇದೆ. ಅದಕ್ಕೆ ಇಕ್ವಿಪ್ಮೆಂಟ್ ಎಲ್ಲ ಯೂಸ್ ಮಾಡ್ತಾರೆ. 20 ಎಕರೆ 30 ಎಕರೆ ಮಾಡ್ಬೇಕಲ್ಲ ಸರ್, ಅದಕ್ಕೆ 2 ಎಕರೆ 3 ಎಕರೆ ಹಾರ್ಲೆ ಬಡ್ ಮಾಡ್ಬೇಕು ಸರ್. 30 ಎಕರೆ 40 ಎಕರೆ ಅಂದ್ರೆ ಸ್ವಲ್ಪ ಇಕ್ವಿಪ್ಮೆಂಟ್ಸ್ ಆದ್ರೆ ಸ್ವಲ್ಪ ಸಲುವಾಗಿ ಸ್ವಲ್ಪ ದೂರ ಇಡಬೇಕು, ಸನೇಕ್ ಮಾಡ್ಬೇಡ್ರಿ, ಬಹಳ ಸ್ವಲ್ಪ ದೂರ ಇಡ್ರಿ. ಹ್ಞೂ ಸರ್.
ಆಳವಾಗಿ ಎಷ್ಟು ಹೋಗ್ಬೇಕು ಸರ್? ಆಳವಾಗಿ ಎಷ್ಟು ಏನ್ರಿ? ಆಳವಾಗಿ ಎಷ್ಟು ಹೋಗ್ಬೇಕು ಸರ್? ರೆಂಟಿ ಸರ್ ಭೂಮಿ ಒಳಗ್ರಿ. ಅಲ್ಲ ಡೀಪ್ ಎಷ್ಟು ಹೋಗ್ಬೇಕಾಗತ್ತ ರೆಂಟಿ ಡೀಪ್ ಅದೇನ್ ಬಿಡ್ರಿ, ಅದ 6 ಇಂಚ್ ತಕನ ಹೋಗ್ತಿದ್, ಅದಕ್ಕಿಂತ ಹೆಚ್ಚು ಹೋಗಂಗಿಲ್ಲ ಅದ. ಆಯ್ತು ಸರ್, ಆಯ್ತು ಸರ್. 6 ಇಂಚ್ ತಕ ಹೋಗ್ತೈತಿ, ಹ್ಞೂ ಸರ್. ಬಹಳಷ್ಟು ತಿಳಿಕ್ ಹೋಗಂಗಿಲ್ಲ ಅಷ್ಟದ. ಆಯ್ತು. ನಮಗೇನ್ ಅಷ್ಟ ಸೈಡ್ ಖತ ಅಷ್ಟು ಮುಚ್ಚಿದ್ರೆ ಸಾಕಾಯ್ತಲ್ಲ. ಆಯ್ತು ಸರ್, ಬೇರೆ ಕೊಟ್ರೆ ಖರೆ ಮುಗಿತು. ಇದಷ್ಟು ಧ್ಯಾನದಾಗ ಇದ್ರಿ, ಬೇರ್ ಕಟ್ ಮಾಡೋದೈತಿ ಅದ್ ಬಿಟ್ಟು ಬಿಡ್ರಿ. ಕಟ್ ಮಾಡೋದೇನ್ ಗರಜ್ ಇಲ್ಲ ಹಂಗಿಲ್ಲ. ಖರೆ ಈಗ ನಾವು ಖತಾನ ಹತ್ರಾಗ ಬಿತ್ತಕ್ ಅದೇವು, ಅದ್ರ ಸಲುವಾಗಿ ಅದ್ ನಾವು ಮಾಡೋದೈತಿ. ಈ ಪ್ರಕಾರ ವಿಚಾರ ಮಾಡಿ. ಆಯ್ತು ಸರ್, ಆಯ್ತು. ಥ್ಯಾಂಕ್ ಯು ಸರ್. ಓಕೆ ಸರ್, ಧನ್ಯವಾದಗಳು. ಇವತ್ತಿನ ಎಲ್ಲ ಪ್ರತಿಯೊಂದು ಎಲ್ಲ ರೈತ ಬಾಂಧವರು ಇವತ್ತಿನ ಮೀಟಿಂಗ್ಗೆ ಹಾಜರಾಗಿ ಹಾಲಪ್ಪ ಸರ್ ಅವರು ಹಾಗೆ ನಮ್ಮ ಸಂಜಯ್ ಮಾನಿ ಅವರು ಹಾಗೂ ಎಷ್ಟೋ ನುರಿತ ರೈತರು ತಮ್ಮ ಅನುಭವ ಎಲ್ಲ ಹಂಚ್ಕೊಂಡಿರಿ. ಆಮೇಲೆ ತಮ್ಮ ಅನುಭವ ತಿಳಿಸಿದ್ರಿ. ಇವತ್ತಿನ ಮೀಟಿಂಗ್ ನಾವು ಕಲಿಯೋದು ಬಹಳ ಕಲ್ತವ್ರಿ. ಯಾಕಂದ್ರೆ ಅದು ಮಲ್ಚಿಂಗ್ ಮಷಿನ್ ತೋರಿಸಿದ್ರು. ಅದು ಇನ್ ಮುಂದೆ ರೌಂಡಿ ಕಟ್ ಮಾಡ್ಬೇಕಾದ್ರೆ ಮಲ್ಚಿಂಗ್ ಮಷಿನ್ ದಿಂದ ಬಾಳ ಚಂದ ರೌಂಡಿ ಕಟ್ ಆಗ್ತದ. ಅದರಿಂದನೂ ಬಹಳ ಒಂದು ಉಪಯೋಗ ಆಯ್ತು. ಇದೆಲ್ಲ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನಾವು ರೆಕಾರ್ಡಿಂಗ್ ಆಗಿದೆ. ಇನ್ನು ಮುಂದಿನ 2 ದಿವಸದಾಗ ಇದು ಯೂಟ್ಯೂಬ್ದಾಗ ಇವತ್ತಿನ ಡಿಸ್ಕಸ್ಸು, ಇವತ್ತಿನ ಎಲ್ಲ ಫರ್ಟಿಗೇಷನ್ ಚಾರ್ಟು, ಫರ್ಟಿಗೇಷನ್ ಮ್ಯಾನೇಜ್ಮೆಂಟು, ಆಮೇಲೆ ನಮ್ಮ ಕಬ್ಬಿನ ಮ್ಯಾನೇಜ್ಮೆಂಟ್ ಯಾವ ಟೈಪ್ ಮಾಡ್ಬೇಕು ಅನ್ನೋದು ಅಗ್ದಿ ಸಂಪೂರ್ಣವಾಗಿ 3 ತಾಸುವರೆಗೆ ಒಂದು ಡಿಸ್ಕಸ್ ಆಯ್ತು. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಇನ್ನು ಮುಂದೆ ರೈತರು ಹೆಚ್ಚಿನ ನಡೆಸ್ಕೊಡ್ಬೇಕಂತೇಳಿ ಕೇಳ್ಕೊಂಡು ಇವತ್ತಿನ ಮುಗಿಸೋಣ ಸರ್. ಮುಗಿಸೋಣ್ರಿ. ನಮಸ್ಕಾರ. ಧನ್ಯವಾದಗಳು. ನಮ್ಮ ಮೀಟಿಂಗ್ ಧನ್ಯವಾದಗಳು. ದಯಮಾಡಿ. Yes. ನಮಸ್ಕಾರ.